ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭೆ ನಿರ್ವಿಘ್ನಂ ಕುರುವೆ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಎನ್ನುವುದು ನಡೀತಕ್ಕಂಥ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನವನ್ನು ಬರದಂತೆ ಕರುಣೇಶ್ವರಿ ದೇವೊಂದು ವಿಘ್ನೇಶ್ವರನ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ಹಣೆಮಣಿದು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೆನಿಸಿಕೊಂಡಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳಿಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಈ ನಮ್ಮ ಜಾತ್ರೆಗೆ ಕೂಡ ಕಾರಣಕರ್ತನಾಗಿರ್ತಕ್ಕಂಥ ಯಾವ ಮಹಾದೇವ ಅಂತಕ್ಕಂಥ ಶಿವನ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಯಾವ ನಮ್ಮ ಗ್ರಾಮ ದೇವ ನೆನೆಸಿಕೊಂಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವನಾಗಿರ್ತಕ್ಕಂಥ ನಮ್ಮೆಲ್ಲ ಕಷ್ಟ ಸುಖಗಳಿಗೆ ಆಧಾರ ಸ್ತಂಭನಾಗಿರ್ತಕ್ಕಂಥ ಗ್ರಾಮ ದೇವನಾದ ಶ್ರೀ ದಿಗಂಬರೇಶ್ವರ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ನಾನು ದೀರ್ಘದಂಡ ನಮನಗಳನ್ನು ಸಲ್ಲಿಸುತ್ತಾ ಸತತವಾಗಿ 11 ದಿನಗಳ ಪರ್ಯಂತರ ಅಂದರೆ ಇವತ್ತು 10ನೇ ದಿವಸ, ನಾಳೆ ಮುಕ್ತಾಯ ಮತ್ತು ಪ್ರಾರಂಭ 2 ಕಾರ್ಯಕ್ರಮ ನಾಳೆ ನೆರವೇರ್ತದೆ. ಇಲ್ಲಿವರೆಗೂ ಕೂಡ ಈ ಚರಿತ್ರೆಗೆ ಕಾರಣಕರ್ತವಾಗಿರ್ತಕ್ಕಂಥ ಈ ಭಾಗದ ನಡೆದಾಡುವ ದೇವರೆನಿಸಿಕೊಂಡಿರ್ತಕ್ಕಂಥ ಯಾವ ಕಕ್ಕಳ ಮೇಲೆಯ ಕಂದ ಲಜ್ಜಾನ ಸಿದ್ಧಲಿಂಗ ಮಹಾರಾಜರ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ನಾನು ದೀರ್ಘದಂಡ ನಮನಗಳನ್ನು ಸಲ್ಲಿಸುತ್ತಾ ಅದರ ವಿಶೇಷವಾಗಿ ಯಾಕಂತ ಕೇಳಿದ್ರೆ ಮೊನ್ನೆ ದಿವಸ ಒಂದು ಮಾತಲ್ಲಿದೆ, ಹೆತ್ತ ತಾಯಿ ಈ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ತಿಳ್ಕೊಂಡು, ಹಾಗೆ ಆ ಹೆತ್ತ ತಾಯಿಯ ರಕ್ಷಣೆಗೋಸ್ಕರವಾಗಿ ಈ ಭಾರತ ಮಾತೆಯ ರಕ್ಷಣೆಗೋಸ್ಕರವಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ನಮ್ಮ ನಿಮ್ಮೆಲ್ಲರ ರಕ್ಷಕನಾಗಿರ್ತಕ್ಕಂಥ ಭಾರತ ಮಾತೆಯ ಸೇವೆ ಮಾಡಿ ಇವತ್ತನ್ನ ಮುಂದೆ ಸನ್ಮಾನಿಕರಾಗಿರ್ತಕ್ಕಂಥ ಯಾವತ್ತು ಗ್ರಾಮದ ಯುವ ನಾಯಕರು. ಯಾಕಂದ್ರೆ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಒಂದು ಮಾತನ್ನು ಹೇಳಿದ್ರು. ಏನ್ ಘೋಷಣೆ ಕೇಳಿದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಘೋಷಣೆ. ಅಂದ್ರೆ ನಮ್ಮ ಭಾರತ ದೇಶ ನಿಂತಿದ್ದು ಯಾರ ಮೇಲೆ ಅಂತಂದ್ರೆ ನಮ್ಮ ಭಾರತ ದೇಶದ ಗಡಿ ಕಾಯ್ತಕ್ಕಂಥ ಇಂಥ ಸೈನಿಕರು ಮತ್ತು ಬೆವರು ಸುರಿಸಿ ದುಡಿತಕ್ಕಂಥ ನಮ್ಮ ರೈತರ ಮೇಲೆ ನಿಂತದಂತಕ್ಕಂಥದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದಾರಲ್ಲ ಅವತ್ತೇ. ಹಾಗೆ ನಮ್ಮನೆಲ್ಲರೂ ನೆಮ್ಮದಾಗಿ ಮನ್ಕೋಬೇಕಾದ್ರೆ ಇಂಥ ಭಾರತ ಮಾತೆಯ ರಕ್ಷಣೆಗೆ ನಿಂತಿರ್ತಕ್ಕಂಥ ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನು ಒತ್ತಿ ಇಟ್ಟು ನಮ್ಮ ನಿಮ್ಮೆಲ್ಲರಿಗೆ ಆನಂದವಾಗಿ ನಮ್ಮ ಕೆಲಸ ಮಾಡಲಿಕ್ಕೆ ಸಂತೋಷವಿರಲಿಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಅಂತ ಒಂದು ಭಾರತ ಗಡಿಯನ್ನು ಕೈತಕ್ಕಂಥ ಭಾರತ ಮಾತೆಯ ಪುತ್ರನಾಗಿರ್ತಕ್ಕಂಥ ಈ ಸೈನಿಕರಿಗೆ ನಾನು ಕೋಟಿ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಯಾವ ಸತತವಾಗಿ ಇವತ್ತಿನ 10 ದಿನಗಳ ಪರ್ಯಂತರ ನಾಳೆಗೆ 11 ದಿವಸ ಕಾರ್ಯಕ್ರಮ. ನೀವೆಲ್ಲರೂ ಎಂಥ ಭಕ್ತಿವಂತರು ಅಂತ ಕೇಳಿದರೆ ಅದು ಈ ನನ್ನ 1-4 ದಿನದಲ್ಲಿ ವರ್ಣ ಮಾಡಕ್ಕೆ ಆಗುದಿಲ್ಲ ಅಂತ ಮೊದಲು ಹೇಳಿದ್ದೀನಿ, ಇವತ್ತೂ ಕೂಡ ಹೇಳ್ತೀನಿ. ಯಾಕಂತ ಕೇಳಿದರೆ ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ, ನಿಮ್ಮ ಪ್ರಾಮಾಣಿಕತೆ ಮತ್ತು ನೀವು ಮಾಡ್ತಕ್ಕಂಥ ತನು ಮನ ಧನ ಸಹಾಯ ಸಹಕಾರ ಏನದಲ್ಲ, ಇದು ನೀವು ಮಾಡ್ತಕ್ಕಂಥ ಅನ್ನ ಸಂತರ್ಪಣೆ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮ, ಇವೆಲ್ಲವನ್ನ ನೋಡಿದ್ರೆ ಇದು ಕೈಲಾಸದೊಳಗೆ ಶಿವನ ಒಡ್ಡಲೊಳಗೆ ಎಲ್ಲಾ ದೇವತೆಗಳ ಕುರಿತು ಯಾವ ರೀತಿಯಾಗಿ ಶಾಂತತೆಯನ್ನು ಕಾಪಾಡಿಕೊಂಡದ ಅಂತ ಕೇಳಿದ್ರೆ ಸಾಕ್ಷಾತ್ ಭೂ ಕೈಲಾಸ ಬೋಧೆ ಗ್ರಾಮದೊಳಗದ ಆ ಸಾಕ್ಷಾತ್ ಈಶ್ವರನೇ ಇಲ್ಲೇ ನೆನೆಸಿದಾನ. ಅವನ ರೂಪದಾಗೆ ಬಂದಿರತಕ್ಕಂಥ ದಿಗಂಬರೇಶ್ವರ ಜಾತ್ರೆ ಈ ಸಪ್ತಾಹ ಕಾರ್ಯಕ್ರಮ ಹೆಂಗ್ ನಡೆದಂತ ಕೇಳಿದ್ರೆ ಇದು ಶ್ರಾವಣ ಮಾತ ಶ್ರೀ ಗಣೇಶ. ನೋಡಿ, ನಾಳೆ ಕಾರ್ಯಕ್ರಮ ಮುಕ್ತಾಯ, ನಾಳೆನೂ ಶ್ರೀ ಗಣೇಶನ ವಿಸರ್ಜನೆ ಕಾರ್ಯಕ್ರಮ. ಶ್ರಾವಣ ಮಾಸದಾಗ ಪ್ರಾರಂಭ, ಗಣೇಶ ತನಕ ಒಳ್ಳೆ ದಿನಮನ ಕಾರ್ಯಕ್ರಮದೊಳಗೆ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿರಲ್ಲ. ಅದ್ರ ಜೊತೆಗೆ ನೀವೆಲ್ಲ ತಾಯಂದಿರು, ಎಲ್ಲ ನಮ್ಮ ತಂದೆ ಬಳಗ, ನೀವೆಲ್ಲ ಕಲಶ ಕಾರ್ಯಗಳನ್ನು ಬದಿಗೊಟ್ಟು ಸುಮಾರು 11 ದಿನಗಳ ಪರ್ಯಂತರವಾಗಿ ಭಕ್ತಿಪೂರ್ವಕವಾಗಿ ಆ ಭಗವಂತನ ಸ್ವರೂಪಿಗಿರ್ತಕ್ಕಂಥ ದಿಗಂಬರೇಶ್ವರನ ನಂಬಿ ಏನ್ ಕೆಲಸ ಮಾಡಕ್ಕಿದ್ದಿರಲ್ಲ. ನಿಮ್ಗೆಲ್ಲರಿಗೂ ಕೂಡ ಅವರ ಕೃಪಾಸುರ ಯಾವತ್ತೂ ಇರ್ತದ ಅಂತಕ್ಕಂಥ ಮಾತನ್ನ, ಅದ್ರ ಜೊತೆಗೆ ಸದ್ಗುರು ಸಿದ್ಧಲಿಂಗ ಮಹಾರಾಜರ ಚರಿತ್ರೆಯನ್ನ, ಅದ್ರ ಜೊತೆಗೆ ಬರ್ತಕ್ಕಂಥ ನಾಗಲಿಂಗ ಶ್ಲೋಕವರಾಗಲಿ ಅಥವಾ ಸಿದ್ಧಾರೂಢ ಪೌಡಗಳಾಗಲಿ, ಅದ್ರ ಜೊತೆಗೆ ನಮ್ಮ ದಿಗಂಬರೇಶ್ವರಿ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ 1 ದಿವಸದೊಳಗೆ ನೀವೆಲ್ಲರೂ ಕೂಡ ಆಲಿಸಿದಿರಲ್ಲ. ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಬಂದಿರತಕ್ಕಂಥ ಸಮಸ್ತ ಯಾವತ್ತು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ ಬಂದಿರತಕ್ಕಂಥ ಎಲ್ಲ ನಿಮ್ಮ ತಾಯಂದರಿಗೆ, ಯಾಕಂತ ಹೇಳಿದ್ರೆ ನಿಮ್ಮ
ಭೂಮಾತೆಗೆ ನಾವು ತಾಯಿ ಅಂತ ಕೂಡ ಹೆಸರಿಟ್ಟಿವಿ. ಈ ಎಲ್ಲ ಎಲ್ಲಿ ದಕ್ತದೆ ಅಂದ್ರೆ ಭೂಮಾತೆಗೆ ದಕ್ತದ. ಅಂತ ಒಂದು ಭೂಮಿಯ ಭಾರವನ್ನು ಹೊತ್ತಿರ್ತಕ್ಕಂಥ ತಾಯಂದಿರಿಗೆಲ್ಲ ನಿಮಗೆ 7 ಕೋಟಿ ನಮನಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಾಯಿಯರ ಪಾದಾಂತಗಳನ್ನು ಅಣಿಮಾಡಿ ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಒಂದು ಬೇಕು ಎರಡು ಸಾಕು ಅಂತಕ್ಕಂಥ ಪರಿಸ್ಥಿತಿ ಯಾವಾಗ ಬಂದದ ಅವಾಗ ನಾ ದೇಶ ಕಾಯಕಲಿಕ್ಕೆ ಹೇಳದ್ನಲ್ಲ, 3 ನನ್ನ ಮಕ್ಕಳು ಯಾಕೆ ಹೆತ್ತದೆ, ಇನ್ನೊಂದು 10 ಮಕ್ಕಳು ಹೆತ್ತು ತಾಕತ್ತಿದ್ರು ದೇಶ ಕಾಯಲಿಕ್ಕೆ ಬಿಡ್ತೀನಿ ಅಂತೇಳಿ. ಹಾಗೆ ನೀವೆಲ್ಲರೂ ಕೂಡ ಸಂಕಲ್ಪ ಮಾಡಿ ಮನೆಗೊಂದು ಮಗ ದೇಶ ಕಾಯಲಿಕ್ಕೆ ಇರಲಿ, ಆ ದಿಗಂಬರಿಸರು ಅಂತ ಗಂಡಸುಗಳು ಕೊಡ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ತಿಳ್ಕೊಂಡು ನಾವು ಭಗವಂತನಿಗೆ ಬೇಡಿಕೊಳ್ಳೋಣ. ಅದ್ರ ಜೊತೆಗೆ ಏನು ನಮ್ಮ ತಂದೆ ಬೆಳೆದಲ್ಲ, ಏನಪ್ಪಾ ತಾಯಿಗೆ ಹೆಚ್ಚು ಮಾಡ್ಕೊತ ಹೊಂಟಿ, ತಾಯಿನ ದುಡ್ಡಕ್ಕದು ನಾವು ಕಣ್ಣ ಕಾಣಿಸಲ್ಲ ತಾನು ಬೈದಾರ ಶಾಸ್ತ್ರಿಗಳಿಗೆ. ಅದಕ್ಕೆ ತಾಯಿ ಕರ್ತವ್ಯ ಎಷ್ಟದಲ್ಲ, ತಂದೆ ಕರ್ತವ್ಯ ಕೂಡ ಅಷ್ಟೇ ಅದ. ಯಾಕಂದ್ರೆ ಸಾಕ್ಷಾತ್ ಈಶ್ವರನ ಸ್ವರೂಪನಾಗಿರ್ತಕ್ಕಂಥವನು. ಯಾಕಂದ್ರೆ ಪ್ರಥಮದೊಳಗೆ ತಂದೆ ತಾಯಿನೇ ದೇವರು ಅಂತಕ್ಕಂಥ ಮಾತು ನಮ್ಮನಿಂದ ಬಂದಿಲ್ಲ, ಶ್ರೀ ಗಣೇಶನಿಂದ ಬಂದದ. ಅವರಿಬ್ರು ಸಣ್ಮುಖ ಮತ್ತು ಗಣಪತಿ ನಾ ಶ್ರೇಷ್ಠ ನೀ ಶ್ರೇಷ್ಠ, ನಾನು ಮದುವೆ ಮಾಡೋ ನೀನು ಮದುವೆ ಮಾಡೋ ಇಬ್ರು ಜಗಳಾಡಕತ್ತಿರು ಅಂತವರಲ್ರಿ. ಒಬ್ಬ ತಂದೆ ಮಗ, ಇನ್ನೊಬ್ಬ ತಾಯಿ ಮಗ. ಹೌದು, ಗಣೇಶ ತಾಯಿ ಮಗ, ಷಣ್ಮುಖ ತಂದೆ ಮಗ ಅಂತ ಹೇಳ್ತೀವಿ. ಅವರಿಬ್ಬರು ನಾನೇ ಅಂದಾಗ ಅವಾಗ ಶಿವಪಾರ್ವತಿಯರು ಏನ್ ಹೇಳ್ತಾರೆ ಕೇಳಿದ್ರೆ, ಈ ಪೃಥ್ವಿಯಲ್ಲಿ ಯಾರು ಸುತ್ತಿ ಬರ್ತೀರಿ ಅವ್ರಿಗೆ ಮೊದಲು ನಾವು ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ತಿಳ್ಕೊಂಡು ತಂದೆ ತಾಯಿ ಶಿವಪಾರ್ವತಿಯರು ಕೈಲಾಸದ ಕೂತು ಹೇಳ್ತಾರೆ. ಅವಾಗ ಏನ್ ಮಾಡ್ತಾರಂದ್ರ ಷಣ್ಮುಖನ ವಾಹನ ನವಿಲು, ಗಣಪತಿ ವಾಹನ ಇಲಿ ಆಯ್ಕೆ ತಿಳ್ಕೊಂಡು ಸಣ್ಮುಖ ಏನು ಮಾಡ್ಬಿಟ್ಟ, ತಂದೆ ತಾಯಿ ಅಪ್ಪಣೆ ಮಾಡೋದು ಇಷ್ಟೇ ಕಡ ಆಶೀರ್ವಾದ ಮಾಡಿದ್ರು. ನವಿ ಮೇಲೆ ಕೂತ ಸ್ವಯಂ ಅಂತ ಹೋಗ್ಬಿಟ್ಟು ಪೃಥ್ವಿ ಸುತ್ತಾಗಲ್ಕ. ಇವ ಗಣಪತಿ ವಿಚಾರ ಮಾಡಕತ್ತ, ಅವನು ವಾಹನ ನವಿಲದ ಬರ್ರ ತಾರವದ, ನಾನು ಇಲ್ಲಿ ಏನು ಮುಟ್ಟಬೇಕು, ಪೃಥ್ವಿಯನ್ನು ಸುತ್ತ ಹಾಕಬೇಕು ಅಂದೆವ. ಇವ ಹಿಂಗ್ ವಿಚಾರ ಮಾಡಿದ, ಈ ಪೃಥ್ವಿಯಾಗಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳಿಗೆ ಅಂದ್ರೆ ಅಂಡಜ ಪಿಂಡಜ ಜಲಜ ಉದ್ವಿಷ ಆಗಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳಿಗೆ ರಕ್ಷಣೆ ಮಾಡತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಕೈಲಾಸಪತಿಯಾಗಿರ್ತಕ್ಕಂಥ ಶಿವಪಾರ್ವತಿಯರು. ಅಂದ್ರೆ ಈ ಜಗತ್ತನ್ನು ತೋರಿಸಿದವರು ಯಾರು ನನಗೆ ಅಂತ ಕೇಳಿದ್ರೆ ಈ ತಂದೆ ತಾಯಿ ಕೃಪಾಶ್ರೀ ನಾನು ಈ ಸೃಷ್ಟಿಯನ್ನು ನೋಡಕತ್ತೀನಿ ಅಂದ ಮೇಲೆ ಇವರನ್ನೇ ಸುತ್ತರಾಗ್ತದಿತ್ತು, ಸೃಷ್ಟಿ ಸುತ್ತದಂಗ ಆಗ್ತದ ಅಂತ ತಿಳ್ಕೊಂಡು ಇವಳ ಸುತ್ತಲ್ಲೇ ಏನ್ ಮಾಡ್ತಾನಂದ್ರೆ ತಂದೆ ತಾಯಿಗೆ ಸುತ್ತು ಹಾಕಿ ಅಲ್ಲೇ ಕೈ ಮುಂದಿರ್ತಾನ, ಹೋಲ್ ಸುಣಮುಖ ಹಾಗೆ ಹೋಗ್ತಾನ ಪೃಥ್ವಿ ಸುತ್ತ ಹಾಕಲಿಕ್ಕೆ. ಅದಕ್ಕೆ ಈ ತಂದೆ ತಾಯಿನೇ ದೇವರು ಅಂತಕ್ಕಂಥ ದೃಷ್ಟಿ ಒಳಗೆ ದೈವ ಇದ್ದಲ್ಲಿ ದೇವರದ ಅಂತ ಕೇಳಿದ್ರೆ ನಿಮ್ಮೆಲ್ಲರ ಬಳಿ ಇವತ್ತು ಯಾರು ಅದರ ಅಂತ ಕೇಳಿದ್ರೆ ಆ ಈಶ್ವರ ಮತ್ತು ದಿಗಂಬರೇಶ್ವರದರ ಅಂತ. ಈ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಬಂದು ಕೂತಿರ್ತಕ್ಕಂಥ ಎಲ್ಲಾ ತಂದೆ ತಾಯಿ ಬಳಗಕ್ಕೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ಹಾಗೂ ನನ್ನ ಪ್ರೀತಿಯ ಶಾಲಾ ಮುದ್ದ ಮಕ್ಕಳಿಗೂ, ಅದ್ರ ಜೊತೆಗೆ ಯಾವ ನಮ್ಮೆಲ್ಲ ಕಮಿಟಿ ಸದಸ್ಯರಾದಲ್ಲ ಅವರು ಹಗಲಿರು ಎನ್ನದೆ ದೇವ್ರ ಇವತ್ತು ಬಹಳ ಚಂದ ವರ್ಕ್ ಕೊಟ್ಟ. ಗಾಳಿ ಬಿಸಿಲು ಮಳೆಯಲ್ಲಿ ಏನಿಲ್ಲ ಅಗ್ಗಿ ಪುಟ್ಟು ಆಗಲಕ್ಕ ಅವಾಗ ಹೇಳ್ತಿರ್ತ ಮುದ್ದೆಯವರು ದಿಗಂಬರೇಶ್ವರ ಅಗ್ಗಿ ಮಾಡಬೇಕಾದ್ರೆ ತಮ್ಮ ಕಟಿಗೆ ಹಸಿವು ಇರಬೇಕು, ಒಣವಿರಬಾರ್ದು. ಒಣವಿದ್ರು ಬೂದಿ ಬಹಳ ಆಗ್ತದೆ, ಬೆಂಕಿ ಇರಬೇಕು, ಬೆಂಕಿ ಒಳಗೆ ನಾವು ಹಾಯ್ಬೇಕಾಗ್ಯದ. ಅಂದ್ರೆ ನಮ್ಮ ಭಕ್ತಿಯನ್ನ ಭಗವಂತನಿಗೆ ತೋರಿಸಬೇಕಾಗ್ಯದ ಅಂತ ತಿಳ್ಕೊಂಡು ಅವಾಗ ಅಜ್ಜವ್ರು ಹೇಳ್ತಿರ್ತ, ಹಂಗೆ ಹಿರಿಯರು ಹೇಳ್ತಾ ಇದ್ರು ನಮಗ. ಇವತ್ತು ಕೂಡ ಹೆಂಗೆ ಅಂದ್ರೆ ನಿನ್ನೆ ಮಳೆಯಾಗೆ ಹಸಿ ಕಟ್ಟಿಗೆ ಕಟ್ಕೊಂತಂದು ಹಾಕ್ಯಾರ ಎಲ್ಲಾ ಭಕ್ತರು. ನಿನ್ನೆ ಮ್ಯಾಲ ಮಳೆ ಸುರಿತಿತ್ತು, ಹಂಗೆ ಕಟ್ಟಿಗೆಯನ್ನ ಕೊಯ್ತಾ ಇದ್ರು. ಹಂಗೆ ಕೆಸರು ಡಾಕ್ಟರ್ ಹೋಗ್ತಿಲ್ಲ, ಸಿಗಿಬಿಡ್ತಿತ್ತು. ಅಂತಲೇ ಒಂದೊಂದು ತಂದು ರೋಡಿ ಹಾಕಿ ನಿಂದಿರಿಸಿ ತಂದು ಇವತ್ತು ಯಾಕೆ ಮಾಡ್ರಿ ಅಂದ್ರೆ ಪ್ರವಚನ ಚಾಲು ಆಗ್ತದೆ ಮೊದಲು. ಯಾಕಂದ್ರೆ ಪ್ರವಚನ ಚಾಲು ಆಗ್ತದೆ, ಕಟ್ಟಿಗೆ ಹೊಟ್ಟಬೇಕು, ಗದ್ದಲಾಗ್ತದೆ ತಿಳ್ಕೊಂಡು ಅಡ್ವಾನ್ಸೇ ಎಲ್ಲ ಕಮಿಟಿ ಒಳಗೆ ಹಿರಿಯರು ಎಲ್ಲ ಯುವ ನಾಯಕರು ಎಲ್ಲಾರು ಕೂಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟರೆ ಇನ್ನೇನು ಇವತ್ತು 10-11 ಗಂಟೆಗೆ ಪ್ರವಚನ ಮುಗಿದ ನೀವು ಪ್ರಸಾದ ಎಲ್ಲ ಮುಗಿದ್ಮೇಲೆ ಅಗ್ಗಿ ಪುಟ್ಟು ಚಾಲು ಆಗ್ತದೆ. ಓಂ ನಮಃ ಶಿವಾಯ ಅಂತಕ್ಕಂಥ ನಾಮವನ್ನು ನುಡಿಕೋತ ಬೇಗ ಬರ್ಬೋದು. ನಾಳೆಗೆ ಸರಿಯಾಗಿ ಎಲ್ಲ ನಂದಿ ಕೊಲ್ಲ, ಪಲ್ಲಕ್ಕಿ ಮೆರವಣಿಗೆ, ಗೊಂಬೆ ಕುಣಿತ, ನೀವೆಲ್ಲ ಮುತ್ತೈದರು, ಕುಂಭ, ಕಳಸ, ಆರತಿ ಒಂದಿಗೆ ಭಗವಂತನ ಮೆರವಣಿಗೆ ಮಾಡ್ಕೊತ ಮತ್ತು 21 ಪುರುವಂತರು 1008 ಫೂಟ ಹಗ್ಗವನ್ನ 100,000 ಶಸ್ತ್ರಗಳನ್ನ ಮೈತುಂಬ ಹಾಕೊಂಡು ನಿಮ್ಮೆಲ್ಲರ ಮುಂದೆ ಭಗವಂತನ ಶಕ್ತಿಯನ್ನು ನಿಮಗೆ ತೋರಿಸಿಕೊಡ್ತಾರೆ. ಅಂತ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಇಷ್ಟೆಲ್ಲ ಪ್ರಯತ್ನಕ್ಕೆ ಶ್ರಮಗಳಾಗಿರ್ತಕ್ಕಂಥ ಯಾವತ್ತು ನನ್ನ ಕಮಿಟಿ ಬಳಗಕ್ಕೂ, ತಂದೆ ತಾಯಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿರಿಗೂ, ಯುವಕರಿಗೂ, ಮುದ್ದು ಮಕ್ಕಳಿಗೂ, ನಿಮ್ಮೆಲ್ಲರಿಗೂ ಕೂಡ ಈ ಶಾಸ್ತ್ರೀಯ ಪರವಾಗಿ, ಈ ವೇದಿಕೆ ಪರವಾಗಿ ನಾನು ಶರಣಾರ್ಥಿ ಮಾಡ್ತೀನಿ. ಯಾಕಂದ್ರೆ ಬಸವಣ್ಣ ಹೇಳಿದಲ್ಲ, ಬಾಗಿದ ತಲೆ ಮುಗಿದ ಕೈ ಇರಬೇಕು ಅಂತ.
ಯಾವತ್ತು ಹಿರಿಯರ ಕಂಡ್ರೆ ತಲೆ ಬಾಗಿರಬೇಕು, ಕೈ ಮುಗಿದಿರಬೇಕು. ಯಾಕಂದ್ರೆ ಅವ್ರ ಹತ್ರ ದೇವ್ರು ಇರ್ತಾನ ಅಂತ ಹೇಳ್ತಾರೆ. ಯಾಕಂದ್ರೆ ಶರಣರು ಸದ್ಗುರು ಜೊತೆ ಕೂತು ಕೇಳ್ರಿ, ನೀವು ಹಿರಿಯರ ಮೇಲೆ ಒಂದು 4 ಮಾತು ಕೇಳ್ರಿ. ಹಿಂಗೆ ಶ್ರಾವಣ ಮಾಸ ಬಂದಾಗ ಒಳ್ಳೆ ನುಡಿಗಳನ್ನು ಕೇಳ್ರಿ, ಗುಡಿ ಗುಂಡಾರ ದೇವಸ್ಥಾನಕ್ಕೆ ಹೋಗ್ರಿ. ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ಯಾಕೆ ಬಂದದಂದ್ರೆ ಮೂಢನಂಬಿಕೆಯ ಜೊತೆಗೂ ಕೆಲವ್ರು ಹೇಳ್ತಾರೆ, ಎಲ್ಲ ಕಲ್ತಾರೆ, ಏನ್ ಗುಡಿರಿ ಏನ್ ಗುಂಡಾರ ಯಾವ ದೇವರ ಯಾಕಂದ್ರೆ ಎಲ್ಲ ಮೂಢನಂಬಿಕೆ ಅಂತ ಹೇಳ್ತಾರೆ. ಹಿಂದಿನವರು ಮೂಢನಂಬಿಕೆ ಮಾಡಿಲ್ಲ, ಅದು ವೈಜ್ಞಾನಿಕವಾಗಿ ಕೂಡ ಸತ್ಯ ಇದೆ. ನೀವು ಬೇಕಾದ್ರೆ ಕಲ್ತವ್ರು ವಿಚಾರ ಮಾಡಿ ನೋಡ್ರಿ, ಇದು ಯಾಕೆ ಮಾಡ್ಯಾರ ಅಂತ ಕೇಳಿದ್ರೆ ಆ ನಂಬಿಕೆಯ ಜೊತೆ ವೈಜ್ಞಾನಿಕವಾಗಿ ಕೂಡ ಅಷ್ಟೇ ಸತ್ಯವಾಗ್ಯದ. ಅದಕ್ಕಾಗಿ ಭಾರತ ಮಾತೆಯ ಸಂಸ್ಕೃತಿ ಉಳಿದದ. ವಿದೇಶಿ ಸಂಸ್ಕೃತಿ ಪ್ರೀತಿಸಿ ಬ್ಯಾಡ ಅನ್ನಲ್ಲ, ನಾವು ಅನುಕರಿಸಬೇಕಾಗಿದೆ ಅಂತ ಕೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿ. ವಿದೇಶಿ ಸಂಸ್ಕೃತಿ ಎಂತ ಭಾಷೆ ಮಾತಾಡ್ತದ್ರಿ, ಲೇಡೀಸ್ ಅಂಡ್ ಜೆಂಟಲ್ ಮ್ಯಾನ್, ಗಂಡಸರೇ ಹೆಂಗಸರೇ ಅಂತ ಕರೀತದ. ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಕರೀತದ ನನ್ನ ತಂದೆ ತಾಯಿ ಬಳಗವೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಅಂತಕ್ಕಂಥ ಪ್ರೀತಿಯಿಂದ ಬಾಯಿಂದ ಅಣ್ಣ ತಂಗಿ ಅಂತಕ್ಕಂಥ ಮಾತನ್ನು ಬರ್ತದ. ಅಂತ ಸಂಸ್ಕೃತಿ ಉಳ್ತಕ್ಕಂಥ ಈ ಭಾರತ ದೇಶದೊಳಗೆ ಅದಕ್ಕಾಗಿ ಊರಿಗೆ 4 ಗುಡಿ, 4 ಗುಂಡಾರಗಳು, 4 ಮಠಗಳು, ಗುರುಗಳು ಎಲ್ಲವನ್ನ ಸ್ಥಾಪನೆ ಮಾಡ್ಕೊತ ಕೂತಾಗ ಈಗ ಸಿದ್ಧಲಿಂಗ ಮಹಾಶಿವಗಳ ಚರಿತ್ರೆಗೆ ಹೋಗೋಣ. ಯಾಕಂತ ಕೇಳಿದ್ರೆ ಆ ಸಿದ್ಧಲಿಂಗ ಮಹಾಶಿವಗಳ ಹೇರನ್ನ ತಯಾರು ಮಾಡ್ತಿರ್ತಾರೆ. ಅದನ್ನು ಕೇಳ್ಕೊತ ಬಂದಾಗ ಆದ್ರೆ ಶಂಕರಲಿಂಗ ಮಹಾಶಿವಗಳು ಏನಂತ ಕೇಳಿದ್ರೆ ಮಠಕ್ಕೆ ಪೀಠಾಧಿಪತಿಗಳು ಮಾಡೋಕಪ್ಪ, ನನಗಂಕರ ವಯಸ್ಸಾಗ್ಯದ ಅಂತ ತಿಳ್ಕೊಂಡು ಯಾರನ್ನ ಕರೆಸ್ತಾರೆ ಅಂತ ಕೇಳಿದ್ರೆ ಸಿದ್ಧಲಿಂಗ ಮಹಾಶಿವಗಳಿಗೆ ಬಂತನಾಕ ಕರೆಸಿ ಏನು ಹೇಳ್ತಾರ, ಬಾಗೇವಾಡಿ ತಾಲೂಕಿನ ಮುಸುತಿ ಗ್ರಾಮಕ್ಕೆ ಹೋಗಿ ನೀನು ಅಂತ ಕೇಳಿದ್ರೆ ಇಂಥ ಧರ್ಮ ದಂಪತಿ ಮನೆಯೊಳಗೆ ಇಂಥ ಮಗು ಹುಟ್ಟುತ್ತದಪ್ಪ, ಆ ಮಗು ಹೋಗೋದ್ರೊಳಗೆ ಪ್ರಸಾದವನ್ನು ಸ್ವೀಕಾರ ಮಾಡ್ಕೋತಿರ್ತದೆ, ಊಟನ ಮಾಡ್ತಿರ್ತದೆ. ಅಂಥ ಮಗನನ್ನು ಗುರುತಿಸಿ ತಂದು ಈ ಮಠಕ್ಕೆ ಪೀಠಾಧಿಪತಿಗಳನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ಯಾರು ಶಂಕರಲಿಂಗ ಮಹಾರಾಜರು ಸಿದ್ಧಲಿಂಗ ಮಹಾರಾಜರ ಗುರುಗಳಾಗಿರ್ತಕ್ಕಂಥ ಶಂಕರಲಿಂಗ ಮಹಾರಾಜರು ಹೇಳಿದಾಗ ಸಿದ್ಧಲಿಂಗ ಮಹಾಶಿವಗಳು ಆ ಮಸೂತಿ ಗ್ರಾಮಕ್ಕೆ ಎಲ್ಲಾ ಹಿರಿಯರನ್ನ ಕರ್ಕೊಂಡು ಹೋಗಿ ಆ ಶಂಕರಲಿಂಗ ಮಹಾರಾಜ ಮಂತ್ರಾಳ ಮಠದ ಭಕ್ತರನ್ನ, ಲಚ್ಚಾಣ ಮಠದ ಭಕ್ತರನ್ನೆಲ್ಲರನ್ನ ಕರ್ಕೊಂಡು ಹೋಗೋದ್ರೊಳಗೆ ಆ ಶರಣ ದಂಪತಿ ಮನೆಯೊಳಗ ಆ ಕೂಸು ಏನ್ ಮಾಡ್ತಂದ್ರೆ ಊಟ ಮಾಡ್ಕೋತಂದ್ರೆ ಪ್ರಸಾದ ಮಾಡ್ಕೋತ ಹೋಗಿತ್ತು. ಅವಾಗ ಗುರುತಿಸ್ತಾರೆ ಆ ಮಗು ಈ ಶರಣರು ಸಿದ್ಧಲಿಂಗ ಮಹಾಶಿವಗಳು ಬಂದು ಕೂತಾಗ ಆ ಮಗುನು ಕೂಡ ಹಂಗ ಊಟ ಮಾಡ್ಕೋತ ಬಂದು ಸಿದ್ಧಲಿಂಗ ಮಹಾರಾಜರ ತೊಡೆ ಮೇಲೆ ಕೂಡ್ತಾರೆ. ಆ ತೊಡೆ ಮೇಲೆ ಕೂತಾಗ ಆ ಸಿದ್ಧಲಿಂಗ ಮಹಾಶಿವಗಳು ಕೂಡ ತಾನು ಮಾಡ್ತಕ್ಕಂಥ ಪ್ರಸಾದವನ್ನು ಸಿದ್ದಪ್ಪ ಮಹಾರಾಜರ ಬಾಯಿ ಒಳಗೂ ಕೂಡ ಪ್ರಸಾದವನ್ನು ಹಾಕ್ತಾರೆ. ಅವನೇ ಗುರು ಸಂಗನ ಬಸವ ಅಂತ ತಿಳ್ಕೊಂಡು ಗುರುತಿಸಿ ಯಾರೋ ಬಂತನಾಳಕ್ಕೆ ಶಂಕರಲಿಂಗ ಮಹಾರಾಜರ ನಂತರ ಗುರು ಸಂಗನ ಬಸವರನ್ನು ತಂದು ಆ ಮಠಕ್ಕನ್ನ ಮರಿಯನ್ನಾಗಿ ಮಾಡ್ತಾರೆ. ಮುಂದೆ ಅವರಿಗೆ ಎಲ್ಲಿ ಬಿಡ್ತಾರೆ ಅಂತ ಕೇಳಿದ್ರೆ ಕಾಶಿ ಒಳಗೆ ವಿದ್ಯೆಯನ್ನು ಕಲಿಸೋಗೋಸ್ಕರವಾಗಿ ಸಂಗನ ಬಸವೇಶ್ವರಿಗೆ ವಿದ್ಯಾಭ್ಯಾಸ. ಯಾಕಂದ್ರೆ ಮಠಕ್ಕೆ ಬಿಡಬೇಕಾದ್ರೆ ಇಲ್ಲಿ ಶಿವಗ ಮಂದಿರದೊಳಗೆ ಅದಾರೆ ಏನಾದರೂ 1000 ಮಂದಿ ನೋಡ್ಬೇಕು ನೀವೆಲ್ಲ. ಅಲ್ಲೆಲ್ಲ ನೀವು ಪ್ರವಾಸಕ್ಕೆ ಹೋದಾಗ ನೋಡ್ತಾ ಬರಲಿ, ವಿಭೂತಿ ತಯಾರಾಗ್ತದೆ ಅಲ್ಲೆಲ್ಲ ಮಠದ ಪೀಠಾಧಿಪತಿಗಳನ್ನು ಬಿಡಬೇಕಾದ್ರೆ. ಯಾಕಂದ್ರೆ ಎಲ್ಲ ಸಂಸ್ಕಾರ ಕಲಿಬೇಕು, ಸಂಸ್ಕೃತಿ ಕಲಿಬೇಕು, ಮಂತ್ರವನ್ನು ಕಲಿಬೇಕು, ಹಲವಾರು ಕಾರ್ಯಕ್ರಮ ಅಲ್ಲಿ ಇರುವುದರಿಂದ ಅವರೆಲ್ಲ ಕಲ್ತಂದ್ರೆ. ಯಾಕಂದ್ರೆ ಗುರುಗಳಾಗಬೇಕಾದ್ರೂ ಸುಮ್ಮನೆ ಇಲ್ಲ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಮೊದಲು ತೆಗಿಬೇಕು. ಇನ್ನೊಬ್ಬರಲ್ಲಿ ಬತ್ತಕ್ಸಾಗಲಿರ್ತಕ್ಕಂಥ ಜ್ಞಾನವನ್ನು ತೆಗೆದಾಗ ಜ್ಞಾನದ ಬೆಳಕನ್ನು ಕೊಡ್ತಕ್ಕಂಥದ್ದು. ಯಾಕಂದ್ರೆ ಈ ಬಲ್ಪ್ ಅದ ಅಂತ ಕೇಳಿದ್ರೆ ಕತ್ತಲನ್ನು ಹೊಡೆದು ಓಡಿಸ್ತದೆ, ನಮ್ಮ ಬೆಳಕು ಕೊಡ್ತದ. ಹಾಗೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಯಾವ ಹೋಗಲಾಡಿಸ್ತಾನ ಅವ ನಿಜವಾಗಲು ಗುರು. ನಮಗೆ ಒಳ್ಳೆಯ ಮಾರ್ಗ ಯಾರು ತೋರಿಸ್ತಾರ ಅವ ನಿಜವಾಗಲು ನಮ್ಗೆ ಗುರು ಅಂತಕ್ಕಂಥ ಮಾತನ್ನು ಹೇಳಿ ಅಂತ ಬಾಲ್ಯದಲ್ಲೇ ಪವಾಡ ಪುರುಷನಾಗಿರ್ತಕ್ಕಂಥ ಸಂಗನ ಬಸವನನ್ನ ಯಾರು ಶಂಕರಲಿಂಗ ಮಹಾರಾಜರು ಸಿದ್ಧಲಿಂಗನ ಮುಖಾಂತರವಾಗಿ ಕರೆದುಕೊಂಡು ಮಠಕ್ಕೆ ಮರಿಯನ್ನಾಗಿ ಮಾಡ್ತಾರೆ. ಅವನ ವಿದ್ಯಾಭ್ಯಾಸಕ್ಕಾಗಿ ಕಾಸಿಗೆಯನ್ನು ಬಿಡ್ತಾರೆ. ಅವಾಗ ಶಂಕರಲಿಂಗ ಮಹಾರಾಜರು ಹಂಗೆ ಬರ್ತಾ ಬರ್ತಾ ಅವ್ರಿಗೆ ಏನಾಗ್ತದೆ ಅಂದ್ರೆ ವಯಸ್ಸಾಗ್ತದೆ. ಸಿದ್ದಪ್ಪನನ್ನು ಕುರಿತು ನೆನೆಸ್ತಾರೆ. ಅವಾಗ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆಪ್ಪ, ಸಿದ್ದಪ್ಪ ನೀನು ಬಾರು ಅಂತ ಕೇಳಿದಾಗ ಸಿದ್ಧಲಿಂಗ ಮಹಾರಾಜರು ಎಲ್ಲಿಗೆ ಹೋಗ್ತಾರೆ ಕೇಳಿದ್ರೆ ಮತ್ತೆ ಬಂತನಾಳಕ್ಕೆ ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಚೆನ್ನಾಗಿ ಕ್ಲಿಯರ್ ಮಾಡ್ಬೇಕಾಗಿದೆ. ಅದ್ರ ಜೊತೆಗೆ ಗುರು ಯಾವಾಗ ಕಳಿಸ್ತಾನೆ ಅವಾಗ ಓಡ್ ಹೋಗ್ತಿದ್ರು. ಗುರು ಕೇಳಿದಾಗಪ್ಪ ನನಗರೆ ವಯಸ್ಸಾಯ್ತು, ಮೆತ್ತಗಾಯ್ತು, ಇನ್ನು ಹ್ಯಾಂಗೆ ಮಾಡ್ಬೇಕು, ಎಲ್ಲ ಜವಾಬ್ದಾರಿ ನಿನ್ ಮೇಲೆ ಅದಪ್ಪ, ನೀನೇ ಇದು ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಸಂಗನ ಬಸವರು ಎಲ್ಲಿ ಬಿಟ್ಟಿವಿ, ಖಾಸಗಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಿಟ್ಟಿವಿ. ಅದಕ್ಕಾಗಿ ಸಿದ್ದಪ್ಪ ಅಂತ ತಿಳ್ಕೊಂಡು ಶಂಕರಲಿಂಗ ಮಹಾರಾಜರು ನೀರೇ ಗುರುವಿನ ಸ್ಥಾನವನ್ನು ತೋರಿಸಿದಿ ಅಂತ ತಿಳ್ಕೊಂಡು ಈಗ ನನ್ನ ಗುರುವಿನ ನೀನೇ ನೀಡೆಂದು ಅಳುತ್ತಾ ಅದಕ್ಕೆ ಶಂಕರಲಿಂಗ ಮಹಾರಾಜರ ಹತ್ರ ನಾನು ಅವಾಗ ಸಿದ್ದಪ್ಪ ಮಹಾರಾಜ ಹೇಳ್ತಾರೆಪ್ಪ, ನೀನಿಲ್ಲದೆ ನಾನಂತಾರೆ ಇಲ್ಲ, ನಾನು ಎಲ್ಲಿರ್ತೀನಿ ನೀನು ಅಲ್ಲೇ ಇರಬೇಕು, ನಿನ್ನನ್ನು ಗುರುತಿಸೋದು ಹೇಗೆ ಅಂತ ಕೇಳಿದಾಗ ಅವಾಗ ಹೇಳ್ತಾರೆ ಶಂಕರಲಿಂಗ ಸಿದ್ದಪ್ಪ, ನಾನು ಈ ಸ್ಥೂಲ ದೇಹ ಎಲ್ಲರೂ ಬಿಡಲೇಬೇಕು. ನೀವು ಎಂಥ ಶರಣರು ಸತ್ಪುರುಷರು
ಎಂತೆಂಥ ಈ ಭಾಗದ ನಡೆದಾಡುವ ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಗೂ ಕೂಡ ಶರೀರ ಬಿಟ್ಟು ಹೋದರು. ಯಾರಿಗೆ ಯಾಕಂದ್ರೆ ಮನುಷ್ಯ ಹೆಂಗಿರ್ಬೇಕಂತ ಕೇಳಿದ್ರೆ ಸತ್ತು ಇದ್ದಂಗಿರ್ಬೇಕಂತ, ಇದ್ದು ಸತ್ತಂಗಿರಬಾರ್ದು ಅಂತ ಹೇಳ್ತಾ ಇದೆ. ಯಾಕಂತ ಕೇಳಿದ್ರೆ ಈ ಸ್ಥೂಲ ದೇಹ ದಿನ ಬಿಟ್ಟು ಹೋಗ್ತದ, ಬಿಟ್ಟು ಹೋದ ಮೇಲೆ ನಾವು ಮಾಡ್ತಕ್ಕಂಥ ಪಾಪ ಪುಣ್ಯದ ಕಾರ್ಯ ಜನರ ನಾಲಿಗೆ ಮೇಲೆ ಓಡಾಡ್ತಿತ್ತು ಅಂದ್ರೆ ನಾವು ಸತ್ರು ಕೂಡ ಸತ್ತಂಗಲ್ಲ, ನಮ್ದು ಶಾಶ್ವತವಾಗಿರ್ತದೆ ಇದ್ದಿರ್ತಕ್ಕಂಥದ್ದು. ಇವತ್ತು ದೇಶಿ ಸೇವೆಗಾಗಲಿ, ತಂದೆ ತಾಯಿ ಸೇವೆಗಾಗಲಿ, ಯಾಕಂದ್ರೆ ಇವತ್ತು ನಾವು ದೇಶಿ ಸೇವೆ ಮಾಡ್ತಕ್ಕಂಥ ಮಹಾತ್ಮ ಗಾಂಧೀಜಿರನ್ನ, ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನ, ಹಲವಾರು ನಾಯಕರನ್ನ ನಾವು ನೂರಾರು ಹೆಸರು ಹೋರಾಟದವ್ರನ್ನ ಅವರನ್ನ ನೆನೆಸ್ತೀವಿ. ತಂದೆ ತಾಯಿ ಸೇವೆ ಮಾಡ್ತಕ್ಕಂಥ ಶ್ರವಣ ಕುಮಾರ್ ಅಂತವ್ರನ್ನ, ಈ ರೀತಿ ಒಳಗೆ ಎಲ್ಲರನ್ನ ಯಾವ ರೀತಿ ನೆನೆಸ್ಕೊತಾರೆ. ಅವ್ರು ಹೇಳಿದ್ರೆ ಇವತ್ತು ಜೀವಂತವಾಗ್ಯಾರ. ಎಲ್ಲ ಸಣ್ಣ ಸತ್ತು ಎಲ್ಲೋ ತಾಯಿ ಗರ್ಭದಿಂದ ಉದಯಿಸಿರ್ತಕ್ಕಂಥವ್ರದ್ರೆ, ಆದರೆ ವರಪುತ್ರನಾಗಿರ್ತಕ್ಕಂಥವ್ರದ್ರೆ ನಮ್ಮಲ್ಲಿರ್ತಕ್ಕಂಥ ನಡೆ ನುಡಿ ಆಚಾರ ವಿಚಾರಗಳು ಒಂದಿದ್ದು ಇವತ್ತು ಕೇಳಿದ್ರೆ ಅವ್ರು ನಾವೆಲ್ಲ ಏನಾಗ್ತಂದ್ರೆ ಭಗವಂತ ಸಾಕ್ಷಾತ್ ನಮಗೆ ದರೆಗಿಳಿಸ್ಲಿಕ್ಕೆ ಬರ್ತಾನೆ. ಒಂದು ವಿಷಯ ಏನಾಗಿತ್ತಂದ್ರೆ ಮುದುಕಿ ಕೂಡಿ ಊರಿಗೆ ಹೋಗ್ಯಾರ, ಹೋಗೋದ್ರೊಳಗೆ ದಾರ್ಯಾಗ ಹೊಸು ಆಗ್ಯಾರ. ಮತ್ತು ಹೊಸು ಅಂತ ಆಗೋದಿಲ್ಲ, ಮಧ್ಯಾಹ್ನದಾಗ ತಿರ್ಗಾಗ ಹೋಗಿದ್ದಾರೆ. ಇನ್ನೆಲ್ಲಿ ಬುತ್ತಿ ಬಿಚ್ಚೋದು ಅದ್ರಾಗ ವಯಸ್ಸಾಗ್ಯದ, ಮತ್ತು ಅವೆಲ್ಲ ತಂಗಳಾಗಿರ್ತೈತಿ. ಮತ್ತು ಇಲ್ಲೂ ಯಾವ ಸ್ವಲ್ಪ ಉಡುಪಿ ರೆಸ್ಟೋರೆಂಟ್ ಹೋಟೆಲ್ ಐತಿ, ಶಿಸ್ತಿನಾಗ ಊಟ ಮಾಡೋದು ತಗೋ. ಇಬ್ಬರು ಮುದುಕಿ ಕೂಡಿ ಎಲ್ಲಿಗೆ ಹೋದ್ರಿ? ಹೋಟೆಲ್ ಊಟ ಮಾಡ್ಬೇಕಂತ ಹೋದ್ರು. ಹೋದ ತಕ್ಷಣ ಹೋಗಿ ಕೂತರು. ಇಬ್ಬರು ಟೇಬಲ್ ಮೇಲೆ ಕೂತಾಗ ಏನು ಹೇಳಿದ್ರು ಅಂದ್ರೆ, ಒಂದೆರಡು ಊಟ ಕೊಡುವಪ್ಪ ಅಂತ ಹೇಳಿದರು. ಎರಡು ಊಟ ಕೂಡ ನಾವು ಬಂದು ಟೇಬಲ್ ಸ್ವಚ್ಛ ಮಾಡಿ ಆ ವೇಟ್ರ್ ಏನಿದೆ ಕೆಲಸಕ್ಕೆ ಎರಡು ಊಟ ಕೊಟ್ಟ. ಮುತ್ತೆ ಊಟ ಚಾಲು ಮಾಡ್ದ, ಹಿಂಗೆ ಕೂತು. ವೇಟ್ರ್ ಅಂದ, ಯಾಕ್ರಿ ಅಜ್ಜಿ ಮತ್ತು ಮುತ್ತೆ ಊಟ ಮಾಡಕತ್ತಾನ, ನಿಮಗೂ ತಾಟ ಹಚ್ಚೀನಿ, ನೀವು ಊಟ ಮಾಡಿ. ಇಲ್ಲಪ್ಪ ನಮ್ಮ ಹಿರಿಯರು ಉಣ ತರ್ಕನ ಉಣಂಗಿಲ್ಲ, ಅವ್ರು ಊಟ ಮಾಡಿ ಅವ್ರು ಊಟ ಮಾಡೋಣ, ನಾವು ಉಣ್ತೀನಿ. ಅವ ಅಂದ, ಅಲ್ಲ ನಾ ಏನೋ ಹಿಂದಿನ ಕಾಲದಾಗ ಕೇಳಿದ್ದೆ, ಯಾಕಂದ್ರೆ ಗಂಡದಿರು ಉಂಡ ಮೇಲೆ ಹೇಳ್ತಿ ಉಣ್ತಾರ ಅಂತ ತಿಳ್ಕೊಂಡು, ತಾಯಿ ನಿನ್ನ ನೋಡೋಣ, ನಿನ್ನ ಕಾಲು ಹಿಡ್ಕೊಳಂಗ, ನಿನ್ನ ಪಾದಕ್ಕೆ ನಮಸ್ಕಾರ ಮಾಡಂಗ, ಇಂಥ ತಾಯಿ ನನಗೆ ಯಾಕೆ ಇರಬಾರ್ದು ಅಂತ ತಿಳ್ಕೊಂಡು ನನ್ನ ಮನಸ್ಸು ಹಾತುರಿತದಲ್ಲ, ಇಂಥ ತಿಳಿದೊಳಗು ಇಂಥವ್ರು ಅದಾರ ಅಂತ ತಿಳ್ಕೊಂಡು ಆ ವೇಟ್ರ್ ಕೆಲಸಗಾರ ಭಾಳ ಭಕ್ತಿಯಿಂದ ಮಾತಾಡ್ತಾ ಇದ್ದ. ಮತ್ತು ಈಗ ನೀವು ಹಂಗೆ ಮಾಡ್ತೀರಿ ಬಹುಶಃ ಉಂಡು. ಯಾಕ್ರಿ ಗೌಡ್ರೆಲ್ಲೋಗ್ರನ್ನ ಬಂದಿಲ್ಲ ಮರ ಊರು ಗೌಡ ಪಂಚಾಯತ್ ಮಾಡ್ಬೇಕು ಅಂಕರನ್ನ ಉಪವಾಸ ಕುಂದ್ರೆ ಬರಂಗ್ ಬರ್ತಾನೆ ತಿನ್ನಕ್ ತಿಂತಾನ ಮುಂದಿನ ತಗೋ ಅಂತಾರೆ. ನೀವು ಹೋಗ್ತಾರೆ ಹೌದಲ್ಲ? ಅವಾಗಂದ ಅವ ವೇಟ್ರ್ ಅಂದ, ನನ್ನ ತಾಯಿ ನಿನಗೆ ಎದ್ದು ನಾ ಕೈ ಮುಗಿದು ನಿನ್ನ ಪಾದ ತಿಳ್ಕೊಂಡು ಆ ಪಾದೋದಕ್ಕೆ ಪ್ರಸಾದ ಅಂತ ತಿಳ್ಕೊಂಡು ನಾನು ಸ್ವೀಕಾರ ಮಾಡಂಗ ಅಲಗತ್ತದ. ಎಂಥ ತಾಯಿ ಇದ್ದೀಯವ ನೀನು. ಈ ವಯಸ್ಸಿನಾಗೂ ಕೂಡ ಮುದುಕುಳಾಗ ನೀವು ಉಣಂಗಿಲ್ಲ ಅಂತೆಲ್ಲ, ಎಂಥ ನೀ ಗಂಡ ಮೇಲೆ ಪ್ರೀತಿ ಇಟ್ಟಂದಿ. ಏನಂದಿ? ಏನದಕ್ಕೆ ಯಾರ ಮುದುಕಿ ಯಾಕಚ್ಚಿ ಅಂದ. ಮಾರೇ ಇರೋದ ಒಂದೇ ಸಟ್ ಐತಿ, ಎದರ್ದು ಅಲ್ಲಿಂದು ಇರೋದು ಒಂದೇ ಸಟ್ ಐತಿ. ಅವ್ ಹಾಯ್ಕೊಂಡು ಉಳ್ಳಾಕತ್ತ, ನಾವು ಉಂಡ ಮೇಲೆ ತೊಳ್ಕೊಂಡು ನಾ ಹಾಯ್ಕೊಂಡು ಉಳ್ಬೇಕ. ಅದಕ್ಕೆ ಹಾಕಿ ಗೊತ್ತಿರೋ ಹೋಯಪ್ಪ ನಾನು ಹೊಟ್ಟೆ ಮೇಲೆ ಹತ್ತ ಹೋಗಿ ಕಡೆ ಹೇಳಕತ್ತಿದ್ದೆ ಅಂತ ಬಿಟ್ಬಿಡಕ್ಕೆ ಮುದುಕಿ. ಅಂದ್ರೆ ಈ ಮಾತಿನ ತಾತ್ಪರ್ಯ ಏನಂತ ಕೇಳಿದ್ರೆ, ದೇವನೊಬ್ಬ ನಾಮ ಹಲವು, ದೇವ ಒಬ್ಬನೇ ಅದಾನ. ಸಟ್ಟ ಹಲ್ಲಿಂದ ಹೆಂಗ ಒಂದೇ ಅದಲ್ಲ, ಆ ಸಾಕ್ಷಾತ್ ಭಗವಂತ ಇರ್ತಕ್ಕಂಥವನು ಪರಮಾತ್ಮ ಒಬ್ಬನೇ ಅದಾನ. ಆದ್ರೆ ಇನ್ನೊಂದು ಏನಾಗ್ಯಾನ ಅಂತ ಕೇಳಿದ್ರೆ, ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಜನಾಂಗಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರು ಒಂದೊಂದು ರೂಪದೊಳಗೆ ಬಂದು ಎಲ್ಲರಿಗೆ ಒಂದೇ ರೂಪದೊಳಗಷ್ಟೇ. ಇನ್ನೊಂದು ಇಷ್ಟೆಲ್ಲ ಜನ ಇದ್ದೀವಿ, ಒಬ್ಬರಿಗೆ ನಾವು ಒಬ್ಬರಿದ್ದೀವೇನ್ರಿ? ಇಲ್ಲ. ನಮ್ಮ ತಾಯಿ ಗರ್ಭದೊಳಗೆ ನಾವು 4 ಮಂದಿ ಅಣ್ಣ ತಮ್ಮರು ಹುಟ್ಟಿವಂದ್ರೆ ಒಬ್ಬೊಬ್ಬರ ಮುಖ ಬೇರೆನೇ ಆಯ್ತಲ್ರಿ? ಒಬ್ಬರ ಮುಖ ಒಬ್ರು ಬೇರೆನೇ ಐತಲ್ಲ. ಆ ರೀತಿ ಒಳಗೆ ಆ ಭಗವಂತ ಹೆಂಗೆ ಮಾಡ್ಯಾನ ಅಂತ ಕೇಳಿದ್ರೆ, ಯಾರ್ಯಾರು ಯಾವ್ಯಾವ ದೃಷ್ಟಿಯಿಂದ ನಡ್ಕೋತಾರ ಅವ್ರವ್ರಿಗೆ ಆ ದೃಷ್ಟಿಯಿಂದ ಭಗವಂತ ಏನಾಗ್ಯಾನ ಅಂತ ಕೇಳಿದ್ರೆ ನಿಮ್ಗೆಲ್ಲರಿಗೂ ದರ್ಶನ ಕೊಟ್ಟಾನ, ನಿಮ್ಮೆಲ್ಲರನ್ನ ಆಶೀರ್ವದಿಸ್ಯಾನ, ನಿಮ್ಮೆಲ್ಲ ಕಷ್ಟ ಸುಖಗಳಿಗೆ ಅವನು ಭಾಗಿಯಾಗಿ ಅವನ್ನೆಲ್ಲ ದೂರ ಮಾಡಿದಾನ. ಅದಕ್ಕಾಗಿ ಆ ಈಶ್ವರನಾಗಿರ್ತಕ್ಕಂಥ ಮಾದೇವನ ಅದನಲ್ಲಿ ನಿಮ್ಮ ಊರೊಳಗೆ ಸಾಕ್ಷಾತ್ ಅವನ ಆತ್ಮಲಿಂಗದೊಳಗೆ ಪರಮಾತ್ಮ ಅದಾನ. ಆ ಲಿಂಗಕ್ಕೆ ನೀವು ಹೊಣೆ ಹೊಡೆದು ಆ ಇಷ್ಟಲಿಂಗವನ್ನ ಪೂಜೆ ಮಾಡಿದ್ರೆ ಅಂತ ಕೇಳಿದ್ರೆ ಸಾಕ್ಷಾತ್ ಭಗವಂತನ ಪೂಜೆಯನ್ನು ಮಾಡ್ತಾನಂತಕ್ಕಂಥ ಅಲ್ಲಿನ ಉದಾಹರಣೆ. ಮತ್ತೆ ಯಾವುದೇ ಮೂಲಕ ಮುಗಿದ್ರೆ ಬೈಲಿಗಿದ್ರೆ ಹೋಗ್ಮಂತ. ಅವಾಗ ಶಂಕರಲಿಂಗ ಮಹಾಶಿವರು ಹೇಳ್ತಾರೆ, ಯಪ್ಪ ಇನ್ನಂಕರು ನನಗರೆ ವಯಸ್ಸಾಯ್ತು, ಇನ್ನಂಕರು ನನ್ನ ದೇಹವನ್ನು ಕ್ಷೀಣಿಸ್ತದ, ಆದರೆ ನಾನು ಯಾವ ರೂಪದಲ್ಲಿ ಬರ್ತೀನಿ ನೀನು ಗುರುತಿಸ್ಬೇಕು ಅಂತ ಹೇಳಿ. ಯಪ್ಪ
ನೀ ಯಾವ ರೂಪದಾಗ ಬರ್ತಿ ಹ್ಯಾಂಗ ಬರ್ತಿ ಏನೋ ನನಗೆ ಹ್ಯಾಂಗೆ ಗೊತ್ತಾಗಬೇಕು ತಂದೆ, ನೀ ಹೇಳಿದಾಗೆ ಗೊತ್ತಾಗಬೇಕಂದಾಗ ಇಲ್ಲಪ್ಪ ನೀನು ಗುರುತಿಸ್ತಿ ಅಂದ್ರೆ ಅದು ನೋಡ್ಕೊತೀನಿ ಅಂತ ಹೇಳ್ತೈತೆ. ಆಯ್ತಪ್ಪ ಅಂತ ತಿಳ್ಕೊಂಡು ಹೇಳ್ತಾನೆ. ಆಯಿತು ನೀನು ಟೇರನ್ನು ತಯಾರು ಮಾಡು ಅಂತೇಳಿ ಮತ್ತೆ ಅಲ್ಲಿ ಟೇರ್ ತಯಾರು ಮಾಡೋಕ್ಕೆ ಬಂತನಾಳದಿಂದ ಆಗಾಗ ನಾನು ಕರೆಸ್ತೀನಪ್ಪ ನಿನ್ನ ತಿಳ್ಕೊಂಡು ಏನು ಮಾಡ್ತಾನೆ, ಸಿದ್ಧಲಿಂಗ ಮಾಸ್ಟರ್ ಲೆಚ್ಚಾಣಕ್ಕೆ ಬರ್ತಾನೆ. ಲೆಚ್ಚಾಣಕ್ಕೆ ಬಂದ ಹೊತ್ತನಾಗ ಅಲ್ಲಿ ಟೇರನ್ನು ಮಾಡ್ತಿರ್ತಾನೆ. ಅಲ್ಲಿ ಒಂದು ಕಾಮಧೇನು ಕಲ್ಪವೃಕ್ಷ ಅಂದ್ರೆ ಗೋಮಾತೆ ಇರ್ತದೆ, ಅಂದ್ರೆ ಆಕಳು ಗರ್ಭವತಿಯಾಗಿರ್ತಾರೆ. ಆಕಳು ಏನು ಮಾಡ್ತದೆ ಅಂತ ಕೇಳಿದ್ರೆ ಒಂದು ಹೋರಿಕರವನ್ನು ಹೆರ್ತದೆ. ಏನ್ರಿ ಹೋರಿಕರನ್ನ ಹೆತ್ತದ. ಆದ್ರೆ ಆಕಳು ಈದಿರ್ತದ ಖರೆ, ಆದ್ರೆ ಏನ್ ಮಾಡ್ತದ ಆ ಹೋರಿಕರ ಎದ್ದು ತಾಯಿಯ ಹಾಲು ಕುಡಿಯಂಗಿಲ್ಲ. ಎದ್ದು ಕಡೆಗೆ ಭಕ್ತರು ಎಲ್ಲಾರು ಹೋರಿಗರಿಗಿತ್ತು ಆಕಳು ಭಾಳ ಚಲೋ ಆಯ್ತು ತಿಳ್ಕೊಂಡು ಆಕಳಿಗೆ ಮೈಸಿ ಸ್ವಚ್ಛ ಮಾಡಿದ್ದು ಅವಾಗ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆ, ಯಪ್ಪ ಈ ಆಕಳನ್ನ ಬಹಳ ಯೋಗ್ಯತೆ ಈ ತಾಯಿ ಅಂತಿದ್ದಾವ. ಆಕಳಿಗೆ ಈ ತಾಯಿಯನ್ನ ಭಾಳ ಚೆನ್ನಾಗಿ ನೋಡ್ಕೊರಪ್ಪ, ಸರಿಯಾಗಿ ಮೇವು ಹಾಕ್ರಿ, ಸರಿಯಾಗಿ ನೀರು ಹಾಕ್ರಿ. ಅದು ಸಾಕ್ಷಾತ್ ನನ್ನ ಬ್ರಹ್ಮಾಂಬೆ ಅದಳ, ಸಾಕ್ಷಾತ್ ಪಾರ್ವತಿ ದೇವಿ ಅದಳ, ಸಾಕ್ಷಾತ್ ಗೌರಿ ಅಂತ ಹೆಸರಿಟ್ಟು ಕರಿತೀವಿ ಆಕಳಿಗಳಿಗೆ. ಅದಕ್ಕೆ ಗೌರಿಯ ಪಾರ್ವತಿಯ ರೂಪವಿರ್ತಕ್ಕಂಥ ಗೋಮಾತೆ ಅದಳ ತಿಳ್ಕೊಂಡಾಗ ಅಪ್ಪ ಹೊರಗಾರಿತ್ತು, ಭಾಳ ಆನಂದ ಆಯಿತು ಅಂದರು. ಆದರೆ ಒಂದು ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, ಆ ಹೋರಿಗರ ಏನಂತ ಕೇಳಿದ್ರೆ ಏನು ಮಾಡ್ತು, ಆಕಳ ಮಲೆ ಹಾಲು ಕುಡಿಲಿಲ್ಲ. ಅವಾಗ ಬಿದ್ದಲೆ ಬೀಳಕತ್ತದ ಯಾಕೆ ಹೇಳಿದ್ರೆ ಕುಡಿಸೋರು ಸಹಿತ ಆಕಳ ಮಲೆ ತಂದು ಆ ಕರುವಿನ ಬಾಯಾಗ ಹಾಕಿದ್ರು ಸಹಿತ ಆ ಕರು ಹಾಲು ಕುಡದೆ ಇದ್ದಾಗ ಅದು ಸಿದ್ದಪ್ಪನವ್ರಿಗೆ ಗೊತ್ತಾಯ್ತು, ಆತ್ಮಧ್ಯಾನ ಆಯ್ತು. ನನ್ನ ಗುರು ಶಂಕರಲಿಂಗಪ್ಪನೇ ಬಂದಾನ, ತಂದೆನೇ ಅವನಿಗೆ ಊರಿಗರಾಗಿ ಆಕಳದೊಳಗೆ ಹುಟ್ಟಿ ಬಂದಾನ, ಅದಕ್ಕೆ ನನ್ನ ಗುರುತು ಹಿಡಿ ಅಂತ ಹೇಳಿದ್ದ. ಅದಕ್ಕಾಗಿ ಆ ತಾಯಿಯ ಹಾಲು ಕೊಡಲಾಗಿದ ಕರು ಅಂತ ತಿಳ್ಕೊಂಡು ಸಿದ್ಧಲಿಂಗ ಮಹಾರಾಜರು ಏನ್ ಮಾಡ್ತಾರ, ತನ್ನ ಗವಿಯೊಳಗೆ ಗುರು ಆಗಿರ್ತಕ್ಕಂಥ ಶಂಕರಲಿಂಗ ಮಹಾರಾಜರನ್ನ ತಪವನ್ನ ಮಾಡ್ತಾನೆ. ಅವನನ್ನು ನೆನೆಸ್ಕೊಂಡು ಆತನ ಕಮಂಡಲದೊಳಗೆ ಆ ನೀರನ್ನು ತೆಗೆದುಕೊಂಡು ಆ ಹೋರಿಗರನ್ನ ಪಾದ ಪೂಜೆ ಮಾಡ್ತಾನೆ. ಆ ಹೋರಿಗರ ಪಾದ ಪೂಜೆ ಮಾಡಿ ಅದ ತೀರ್ಥವನ್ನ ಅಂದ್ರೆ ಪಾದೋದಕವನ್ನ, ಯಪ್ಪ ಗುರು ಶಂಕರಲಿಂಗ ನೀನು ಆಕಳ ಈ ಗೋಮಾತೆ ಒಳಗೆ ಹೋರಿ ರೂಪದೊಳಗೆ ಬಂದು ನನ್ನ ದರ್ಶನ ಕೊಡ್ತೀನಿ ಅಂತಕ್ಕಂಥ ನನ್ನ ಕಲ್ಪನೆ ಇತ್ತಿಲ್ಲ ತಂದೆ. ಗುರುವೇ ಈ ಶಿಶಿ ಮಗನನ್ನ ನಿನ್ನ ಮಗನನ್ನು ನೋಡಕ್ಕೆ ಹೋರಿ ರೂಪದಾಗ ಬಂದೆ ಭಗವಂತ, ನಾನೇ ಪುಣ್ಯವಂತ, ನಾನೇ ಭಾಗ್ಯವಂತ ತಿಳ್ಕೊಂಡು ಆ ಹೋರಿಕರನ ಪಾದ ಪೂಜೆಯನ್ನು ಮಾಡಿ ಆ ತೀರ್ಥವನ್ನು ಕುಡಿದು ಆ ತೀರ್ಥನ ಗೋಮಾತೆ ಹೇಳ್ತಾನ ಆ ನೆಲಕ್ಕೆ ಕುದ್ದಿರ್ತಕ್ಕಂಥ ಹೋರಿಕರ ಟಣ್ಣ ಚಿಗುದು ಬಾಲ ತೆರಿ ಮೇಲೆ ತಗೊಂಡು ಆಕಳ ಹಾಲವನ್ನು ಕುಡಿತದ. ಯಾಕಂದ್ರೆ ಭಗವಂತ ಯಾವ ರೂಪನಾಗ ಬಂದು ಹೆಂಗೆ ದರ್ಶನ ಕೊಡ್ತಾನ ಅನ್ನೋದು ಗೊತ್ತಿಲ್ಲ. ಜಂಗಮ ರೂಪದೊಳಗೆ ಬರ್ತಾನ, ಭಿಕ್ಷುಕರ ರೂಪದೊಳಗೆ ಬರ್ತಾನ, ಒಂದು ಆಕಳ ಗೋಮಾತೆಯ ರೂಪದೊಳಗೆ ಬರ್ತಾನ, ಅಥವಾ ಯಾರೋ ಒಬ್ಬ ಹಿರಿಯರ ರೂಪದೊಳಗೆ ಬಂದು ದರ್ಶನವನ್ನು ಕೊಡ್ತಿರ್ತಾರೆ. ಮನೆಗೆ ಬಂದಿರತಕ್ಕಂಥವ್ರಿಗೆ ಅತಿಥಿ ದೇವೋ ಭವ ಅಂತ ಕರಿತೀವಲ್ಲ, ಅವ್ರು ಯಾರೇ ಇಲ್ಲ, ಅವ್ರು ಕೆಟ್ಟ, ಅವ್ರ ಪಾಪ ಪುಣ್ಯ ಅವ್ರ ಸಂಗಟ. ನಮ್ಮ ಮನೆ ತನಕ ವೈರಿ ಸಹಿತ ಬಂದರು ಬರ್ರಿ ನೀರು ಕುಡಿದು ಹೋಗ್ರಿ ಅಂತಕ್ಕಂಥದ್ದು ಅಷ್ಟೇ. ಆದರೆ ಯಾಕಂತ ಕೇಳಿದ್ರೆ ಒಬ್ಬ ಸಾಹುಕಾರ ಏನು ಮಾಡಿದಂತ ಭಗವಂತನ ಬಲ್ಲಿ ಮಾದೇವರ ಅಲ್ಲ ಶಿವನ ಬಲ್ಲಿ ಬಂದಂತ, ಯಪ್ಪ ನನ್ನ ಕಷ್ಟ ಭಾಳ ಅದು, ಹೆಂಡ್ರು ಮಕ್ಕಳು 2 ಮಕ್ಕಳವ, ಏನು ತುಂಬಕ್ಕದಲ್ಲ, ಸಂಸಾರ ತಂದ ಹಾಕಿ ದುಡ್ದು ನನಗರೆ ಸಾಕಾಗ್ಯದಪ್ಪ, ನನ್ನ ಕಷ್ಟ ಪರಿಹಾರ ಮಾಡು ಅನ್ನಂತ. ಯಾರ ಹತ್ರ ಹೋಗ್ರಿ? ಶಿವನ ಹತ್ರ ಹೋಗಿ. ಅವಾಗ ಶಿವ ಅನ್ನತ್ತ, ನಿನಗೆ ಇಷ್ಟೇ ಕಷ್ಟ ಭಾರ ಆಗ್ಯದ, ನನಗೂಳ ನನಗ ರಗಡೋದು ಯಪ್ಪ ಅನ್ನಂತ. ಯಪ್ಪ ನೀನೇ ಹಿಂಗೆ ಅಂದ್ರೆ ನಮ್ಮ ಪರಿಸ್ಥಿತಿ ಹೆಂಗೆ? ಹುಚ್ಚ ನಿನಗೆ ಎಷ್ಟು ಮಂದಿ ಹೆಂಡ್ರು? ಒಬ್ಬನೇ. ಮಕ್ಕಳು ಎಷ್ಟು? 2. ಆಯ್ತಾ, ನೀವು ಒಬ್ಬ ದುಡ್ಡು ತಂದು ಹಾಕೋದಲ್ಲ, ಕರೆಕ್ಟಪ್ಪ. ನನ್ನ ಪರಿಸ್ಥಿತಿ ಕೇಳಿ ಹೆಂಗೆ ಅನ್ನತ್ತಾವ. ಏನದ್ರಿಪ್ಪ ನಿಮ್ಮ ಪರಿಸ್ಥಿತಿ ಕೇಳಿದಾಗ, ನನಗೆ ಎಷ್ಟು ಮಂದಿ ಹೆಂಡ್ರದಾರ್ರಿ? ಶಿವನಿಗೆ ಬರೋದು ಒಬ್ಬಕ್ಕೆ ಪಾರ್ವತಿ ತೊಡೆ ಮೇಲೆ ಕೂತಾಳ, ಇನ್ನೊಬ್ಬಕ್ಕೆ ಗಂಗಿ ತಲೆ ಮೇಲೆ ಕೂತಾಳ. ಇನ್ನ 2 ಮಕ್ಕಳ, ಗಣಪತಿ ಮತ್ತು ಸನ್ಮುಖ. ಮತ್ತೆ ಇವು ಹೆಂಗೆ ಅವತ್ತು ಕೇಳಿದ್ರೆ, ನನ್ನ ವಾಹನದ ನಂದಿ, ನನ್ನ ಹೆಂಡತಿ ಪಾರ್ವತ ವಾಹನದ ಸಿಂಹ. ಒಂದು ವೇಳೆ ಗಣಪತಿ ಏನಾರ ಶಟಕೊಟ್ಟು ಸರದಾರ್ದ ಅಂದ್ರ ಇಲ್ಲಿ ತಿನ್ನಬೇಕಂತ ತಿಳ್ಕೊಂಡು ಏನು ಬರ್ತದ? ಹಾವು ಬರ್ತದ. ಕೊಳ್ಳಂದು ಹರಿದು ಹೋಗಿ ಅದು ಸಂಭಳಿಸ್ಬೇಕು. ಶಿವ ಹೇಳ್ತಾನೆ ಸಾವುಕಾರಗ, ಒಂದು ವೇಳೆ ಗಣಪತಿ ಏನಾದ್ರೂ ಸೆಡ್ಕೊಂಡು ಆ ಕಡೆ ಸರದಾರ ಅಂದ್ರ ಆ ಇಲಿ ತಿಲ್ಲಕ ಕೊಳ್ಳನ ಹಾವು ಓಡಿ ಹೋಗ್ತದ, ಅದನ್ನು ಸಂಭಾಳಿಸ್ಬೇಕು. ಒಂದು ವೇಳೆ
ಸನ್ಮುಖ ಷಡ್ಗೋಡ ತಿರುಗಾಡ್ದ ಅಂದ್ರ ಆ ಇಲಿ ತಿಲ್ಲಕ ಹೋಗಿರ್ತಕ್ಕಂಥ ನವಿಲು ಬಂದು ತಿರುಬೇಕಂತದ, ಅದು ಸಂಭಾಳಿಸ್ಬೇಕು. ಇದು ಅಲ್ಲದೆ ನನ್ನ ವಾಹನ ನಂದಿ, ಮತ್ತ ನಮ್ಮ ದೇವಿ ವಾಹನ ಅಂದ್ರೆ ಪಾರ್ವತಿ ವಾಹನ ಶಿವ. ಹೌದಲ್ಲ, ದೇವಿ ವಾಹನ ನಾಳೆ ಸರ ಕುಂದಿರ್ತಾಳ, ಆಕಿನ ವಾಹನ ಶಿವ. ನಾ ಸ್ವಲ್ಪ ಸರಳ ಅಂದ್ರ ಶಿವ ಬಂದು ಯಾವಾಗ ಆಕಳು ತಿಲ್ಲಿ ಅಂತದ, ನಂದಿಗೆ ತಿಲ್ಲಿ, ಬಸವಗೆ ತಿಲ್ಲಿ ಅಂತದ. ಪಾರ್ವತಿ ಯಾವಾಗ ತೊಡಿ ಮ್ಯಾಗ ಎದ್ದು ಹೋಲಿ ನಾ ಬಂದು ಕುಂದಿರ್ಲಿ ಅಂತ ಗಾಂಗಿ ಅಂತ ಇರ್ತಾರ. ಆಕಿನ ತೊಡಿ ಮೇಲೆ ಕುಂದಿರ್ಬೇಕ ಆಸೆ ರೀ ನಾನು. ಈಗಿನೇ ಚಲೋ ಪಾರ್ವತಿ ಕುಂದಿರ್ಬೇಕ, ನಾನು ಕುಂದಿರ್ತೀನಿ ಅಂತೇಳಿ ಆ ತೆಲಿ ಮೇಲೆ ಕೂತಿರ್ತಕ್ಕಂಥ ಗಂಗಿ ಕೂಡ ಇಟ್ಟಳ. ಇಟ್ಟೆಲ್ಲಾ ಸಮಸ್ಯೆದಾಗ ನಾನೇ ಒದ್ದಾಡಕ್ಕಿಲ್ಲ ಸಾವುಕಾರ, ನಿಂದೆ ನಿಂತದೇನ ಸಮಸ್ಯೆ ಹೋಗ್ನಿ ಅನ್ನೋ ಶಿವ. ಅಂದ್ರ ನಾವೇನ್ ಮಾಡ್ತೀವ್ರಿ, ನಮ್ಮದೇ ಕಷ್ಟ ಬಾಳ ಅಂತ ತಿಳ್ಕೊಂಡಿರಿ ನೀವು ಯಪ್ಪ ನಿಮ್ಗೆಲ್ಲ ಸುಖಟ್ಟರಿ, ನಮ್ಗೆ ಕಷ್ಟ ಅಂತ ಭಾಳ ತಿಳ್ಕೊಂಡಿರಿ. ಸತ್ಯವಾಗಿ ಹೇಳ್ತೀನಿ, ನಿಮ್ಗೆ ಏನೂ ಕಷ್ಟ ಇಲ್ಲ. ನಿಮ್ಗಿಂತ ಕಷ್ಟ ಇನ್ನೊಬ್ಬರಿಗೆ ಏನಂತಿಲ್ಲ, ಅವ್ರು ನಿಮ್ಗ ಕಷ್ಟ ಬಾಳದ. ಅದಕ್ಕೆ ಹೇಳ್ತಾರಲ್ಲ, ಆನೆಯ ಭಾರ ಆನೆಗೆ, ಇರುವೆಯ ಭಾರ ಇರುವಿಗೆ ಅಂತ. ನಾವು ಯಾವಾಗಲೂ ಯಾರನ್ನ ನೋಡಿ ಸುಖವಾಗಿರ್ಬೇಕು ಅಂತ ಕೇಳಿದ್ರೆ, 10 ಅಂತಸ್ತಿನ ಮ್ಯಾಡನ ಮೇಲೆ ಇದ್ದವ್ರಿಗಿಂತಲೂ ಈ ರೋಡಿನ ಬಾಜು ಗಟ್ರ ಬಾಜು ಗುಡಿಸಲ ಹಾಕೊಂಡಿರ್ತಾರಲ್ಲ, ಅವ್ರಿಗಿಂತಲೂ ನಾವು ಒಂದಿಷ್ಟು ಮನ್ಯಾಗ ಇದ್ದೀವಲ್ಲಪ್ಪ, ಅವ್ರಕ ನಮ್ಮ ದೇವ್ರ ಖುಷಿ ಇಟ್ಟಾನಲ್ಲ, ಅವ್ರಿಗಿಂತಲೂ ನಾವು ಸಂತೋಷವಾಗಿ ಇಟ್ಟಾನಲ್ಲ, ನಾವು ಊಟ ಮಾಡೋ ಮಾಡ್ಕೊಂಡ್ರೆ ನೆಮ್ಮದಿವಾಗಿ ನಿದ್ದೆ ಹತ್ತದಲ್ಲ, ಸಾಕು ಭಗವಂತ ಇಷ್ಟು ಕೊಟ್ಟಿದ್ದ ಮೇಲೆ ಇದಕ್ಕಿಂತ ನೀವು ಹೆಚ್ಚಿಗೆ ಎಷ್ಟು ಬೇಕು, ಎಷ್ಟು ಕೊಟ್ಟರು ಸಾಕನ್ನಕ್ಕಿಲ್ಲ. ಮರ್ಯಾದೆ ಮುಚ್ಚಕ್ಕ ಬಟ್ಟಿ ಕೊಟ್ಟಿದೆ, ಹಸಿವಿಗೆ ಹೊಟ್ಟಿದ್ ಸಾಕಲ್ಲ ಇಟ್ಟವು ಅನ್ನ ಕೊಟ್ಟಿದೆ, ದುಡಾಕಿಟ್ಟದಷ್ಟಿಗೆ ಆಯುಷ್ಯ ಕೊಟ್ಟಿದೆ, ನಿನ್ನ ನೆನಲಿಕ್ಕೆ ಇಷ್ಟು ಜ್ಞಾನ ಕೊಟ್ಟಿದೆ, ಬುದ್ಧಿ ಕೊಟ್ಟಿದೆ, ನೋಡಕ್ಕೆ ಸುಂದರ ಕಣ್ಣು ಕೊಟ್ಟಿದೆ, ಒಳ್ಳೆ ವಿಚಾರ ಕೇಳಕ್ಕೆ 2 ಕಿವಿ ಕೊಟ್ಟಿದೆ, 4 ಒಳ್ಳೆ ಮಾತಾಡಕ್ಕೆ ನಾಳೆ ಕೊಟ್ಟಿದೆ. ಅಂದ್ರೆ ಇಷ್ಟೆಲ್ಲಾ ಶ್ರೀಮಂತಿಕೆ ಕೊಟ್ಟ ಮ್ಯಾಲ ಮತ್ತೆ ನಾ ಅವ್ರಿಗಿಂತ ನಾ ಕನಿಷ್ಠ ಇದ್ದೀನಿ ಅಂತ ತಿಳ್ಕೋಬೇಕು? ಯಾರು ತಿಳ್ಕೋಬೇಡ್ರಿ. ಎಲ್ಲರಿಗಿಂತಲೂ ನಾವೇ ಶ್ರೀಮಂತರಿದ್ದೀವಿ, ಎಲ್ಲರಿಗಿಂತ ನಾವೇ ಚಲೋ ಇದ್ದೀವಿ ಅಂತಕ್ಕಂಥ ಭಾವನೆಗಳನ್ನಿಟ್ಟು ನಮ್ಗೆ ಏನ್ ಬೇಕಷ್ಟು ಬಂದ್ರು ಅವ್ರು ದಿಗಂಬರೇಶ್ವರ ಹಾಕಿವಿ, ಅವರೇ ನಮ್ಗೆ ಕಾಪಾಡ್ತಾನ ಅಂತ ತಿಳ್ಕೊಂಡು ಅವ್ರ ಮೇಲೆ ಇಟ್ಕೊಂಡು ನಡ್ರಿ, ನಿಮ್ಗೆ ಯಾವುದೇ ಕಷ್ಟಗಳನ್ನು ಬರೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬೇಕಾಗ್ತದೆ. ಅದಕ್ಕೆ ನಾವು ನಮ್ಮದೇ ಕಷ್ಟದ ಬಹಳ ತಿಳ್ಕೋಬೇಡ್ರಿ. ಅದಕ್ಕೆ ಸಿದ್ಧಲಿಂಗ ಮಹಾರಾಜರಿಗೆ ಶಂಕರಲಿಂಗ ಮಹಾರಾಜರು ಹೆಂಗಂತ ಕೇಳಿದ್ರೆ, ಹೋರಿಯ ರೂಪದೊಳಗೆ ಬರ್ತಾ ಇದ್ದಾರೆ. ಆ ಹೋರಿಯ ರೂಪದೊಳಗೆ ಬಂದಾಗ ತೇರನ್ನು ಕಟ್ತಿರ್ತಾರಲ್ಲ, ಗುರು ಶಂಕರಲಿಂಗ ಮಹಾರಾಜರಿಗೆ ಪಾದ ಪೂಜೆಯನ್ನು ಮಾಡ್ಕೊಂಡು ಅವಾಗ ಕೇಳ್ತಾನ, ಗುರುವೇ ಈ ರೂಪದ ದರ್ಶನ ಕೊಟ್ಟೆಪ್ಪ, ನಾನೇ ಪುಣ್ಯವಂತ ಅಪ್ಪ, ನಾನೇ ಭಾಗ್ಯವಂತ ತಂದೆ, ಈ ಮಗನನ್ನು ಯಾವತ್ತ ಕೈ ಬಿಡಬೇಡಪ್ಪ ಅಂತ ತಿಳ್ಕೊಂಡು ಆ ಗೋಮಾತೆಯಲ್ಲಿ ತಾಯಿ ಬ್ರಹ್ಮರಾಂಬೆಗೆ ನಿನ್ನ ಮಗ ಇದ್ದೇನವ ನಾನು, ನಿನ್ನ ಉದುರದೊಳಗೆ ಮತ್ತೆ ನನ್ನ ಅಪ್ಪನನ್ನು ಕಳಿಸಿಬಿಟ್ಟಿಲ್ಲ ತಾಯಿ, ನೀನೆಂತ ಭಾಗ್ಯವತಿ ಎಂತ ಪುಣ್ಯವಂತಿ ತಿಳ್ಕೊಂಡು ಆ ಊರಿನ ಕಾಲನ್ನ ಅಂದ್ರೆ ಪಾದವನ್ನು ತೊಳೆದು ಆ ತೀರ್ಥವನ್ನು ಕುಡ್ಕೊಂಡು ತಲೆ ಮೇಲೆ ಹಾಕೋತೀವಲ್ರಿ, ಆ ರೀತಿಯನ್ನು ಮಾಡ್ಕೊಂಡು ಗುರುವಿಗೆ ನೆನೆದು ಹೋಗ್ತಾನ. ಹಾಕೋತು ಊರಿಗೆ ಆಕಳ ಹಾಲು ಕುಡಿತದ. ಮತ್ತೆ ತನ್ನ ತೇರಿನ ಕೆಲಸಕ್ಕ ಏನ್ ಮಾಡ್ತಾರಂದ್ರೆ ಸಿದ್ಧಲಿಂಗ ಮಹಾಶಿಗಳು ಟೇರನ್ನ ಚಾಲು ಮಾಡ್ತಿರ್ತಾರೆ. ಆ ಟೇರ್ ಚಾಲು ಮಾಡ್ತಕ್ಕಂಥ ಸಂದರ್ಭದಾಗ ಟೇರಿಗೆ ಕಟ್ಟಿಗೆ ಬೇಕಾಗ್ತಿತ್ತು. ಅವಾಗ ತಾಂಬಾದಿಂದ, ಇದೇ ಇಂಡಿ ತಾಲೂಕು, ತಾಂಬಾದಿಂದ ಭಕ್ತರು ಎಷ್ಟಂದ್ರೆ ಸುಮಾರು 20 ಗಾಡಿ ಕಟ್ಟಿಗೆಯನ್ನ ಆ ಟೇರಿಗೆ ತಗೊಂಡು ಹೊಂಟಿದ್ರು. ಹೀಗೆ ಮಳೆಗಾಲ ಸ್ವಲ್ಪ ಗಡ್ಡ ಬಿದ್ದಿತ್ತು. ಆ ಗಡ್ಡ ಏನಾಗಿತ್ತಂದ್ರೆ ಅದ್ರೊಳಗೆ ಅಲ್ಲಿ ಒಬ್ಬ ಭಕ್ತ ಸಿದ್ದಪ್ಪ ಅಂತಕ್ಕಂಥ ಒಬ್ಬ ಭಕ್ತ ಇದ್ದ, ಮಠಕ್ಕೆ ಇರ್ತಕ್ಕಂಥವ. ಅವ 20 ಗಾಡಿ ಕಟ್ಟಿಗೆನ ಕಟ್ಟಿಕೊಂಡು ಎತ್ತ ಗಾಡಿ ತಗೊಂಡು ತಾಂಬದ ಭಕ್ತರು ಎಲ್ಲಾರು ಕೂಡ್ಕೊಂಡು ಲಕ್ಷಣ ಸಿದ್ಧಲಿಂಗ ಮಹಾರಾಜರು ಯಾವ ಕಕ್ಕಳ ಮೇಲೆ ಗಂಧನಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರ ಒಂದು 9 ಅಂಕಣದ ಟೇರನ್ನು ತಯಾರು ಮಾಡಕತ್ತಾರ ಮೇಲೆ ಆ ಕಟ್ಟಿಗೆಯನ್ನು ನಾವು ಕೊಡೋಣ ಅಂತ ತಿಳ್ಕೊಂಡು ಎತ್ತ ಗಾಡಿ ತಗೊಂಡು ಹೊಂಟಿದ್ರು. ಇನ್ನೇನು ಸಿದ್ದಪ್ಪ ಮಹಾರಾಜರ ಮಠದಾಗ ಏನು ಮಾಡಕತ್ತೀರಿ ಅಂದ್ರೆ, ಈಗ ನಾವು ಹೆಂಗೆ ಪ್ರವಚನ ಮಾಡಕತ್ತೀವಿ ಹಿಂಗೆ ಪ್ರವಚನ ಮಾಡಕತ್ತೀವಿ. ಒಂದು ಸಂದರ್ಭ ನೆನಪು ಬರ್ತದೆ, ಯಾಕೆ 2 ಕೈ ಮೇಲೆ ಎತ್ತಿರ್ತಾವ್ರು, ಯಾಕೆ ಎತ್ತಿರ್ತಾರೆ ಕೇಳಿದ್ರೆ, ಅವಾಗ ಸಿದ್ದಪ್ಪ ಮಹಾರಾಜರು ಹಿಂಗೆ ಪ್ರವಚನ ಮಾಡ್ತಾ ಇದ್ರು. ಎಲ್ಲಾರು ಕೇಳ್ತಾ ಇದ್ರು. ಕೇಳ್ತಾನೆ ಆ ಪ್ರವಚನ ಮಾಡುವಾಗ 2 ಕೈ ಹಿಂಗೆ ಮೇಲೆ ಎತ್ತರು. ಸಿದ್ದಪ್ಪ ಮಹಾರಾಜರ ಕೈ ಇಟ್ಟೇ ನಿಂತು. ಎಷ್ಟು ನಿಮಿಷ ರೀ? ಸುಮಾರು ಒಂದು 15-20 ನಿಮಿಷಗಳು, ಒಂದು ಅರ್ಧ ಗಂಟೆ ಕೈ ಕೆಳಗೆ ಬರಲಿಲ್ಲ, ಇಷ್ಟೇ ಕೈ ನಿಂತಿದ್ದು. ಅವಾಗ ಎಲ್ಲಾ ಭಕ್ತರು ಕೇಳಿದ್ರು, ಏಪ್ಪ ಯಾಕಪ್ಪ ಕೈ ಮೇಲೆ ಎತ್ತಿದ್ದು ತೆಳಗೆ ಬರ್ತಾ ಇಲ್ಲ, ಏನಾಯ್ತು ಅಂತ ಹೇಳ್ತಾರೆ. ಕೂತಿರ್ತಕ್ಕಂಥ ಭಕ್ತರು ಎಲ್ಲಾರು ಬಂದು ಆ ಸಿದ್ದಪ್ಪ ಪಾಜಿಯವರು ಕೈ ಮುಗಿದು ಕೇಳ್ಕೊತಾರೆ. ಆದ್ರೆ ಅವರು ಇಲ್ಲಿ ಇರಲಿಲ್ಲ,
ಧ್ಯೇಯ ಮಾತ್ರ ಇಲ್ಲಿತ್ತು. ಅವ್ರು ಎಲ್ಲಿತ್ತು ಅಂತ ತಾಂಬಾದಿಂದ 20 ಗಾಡಿ ಕಟ್ಟಿಗೆ ಅಂತ ನೋಡಿದಲ್ಲ, ಆ ಗಾಡಿ ತೆಗ್ನಾಗ ಬಿದ್ದು ಹಿಂಗ ಒಗ್ಗಾಲಿ ಬೀಳಕತ್ತಿತ್ತು. ಕಟ್ಟಿಗೆ ಬೀಳ್ತಾವ, ನನ್ನ ಕಟ್ಟಿಗೆ ತರ್ತಕ್ಕಂಥ ಭಕ್ತರು ಹಂಗೆ ನಾನು ಒಬ್ಬೊಬ್ರು ಗಾಡಿ ಹಾಕುತ್ತ ಹೊಂಟ್ರಲ್ಲ, ಅವ್ರು ಬೀಳಬಾರ್ದು ಅಂತೇಳಿ ಸಿದ್ದಪ್ಪ ಮಾರ್ಗ ಇಲ್ಲೇ ಕೂತಾರೆ, ಕೈ ಎತ್ತಿದ್ರು. ಆ 20 ಗಾಡಿ ನಾನು ಗಟ್ರ ದಾಡಿಸುತ್ತ ಅಂತರ್ಲೆ ಈ ಕೂಸಿಗೆ ಹಂಗೆ ಎತ್ಕೊಂಡು ಒಬ್ಬರ ಕೈಗೆ ಒಬ್ರು ಕೊಡ್ತೀವಲ್ಲ, ಏನು ಧಕ್ಕೆಲಾರ್ದಂಗ ಹಾಗೆ ಕೂಸಿಗೆ ಎತ್ತಿ ಇಟ್ಟಂಗ 20 ಗಾಡಿಗಳನ್ನ ಗಟ್ರ ದಾಟಿಸಿ ಎತ್ತಿಟ್ಟಿದ್ರು. ಅದಕ್ಕಾಗಿ ಸಿದ್ಧಲಿಂಗ ಮಾಡಿದ್ರೆ 2 ಕೈ ಅಷ್ಟೇ ನಿಂತಿದ್ದು ಅರ್ಧ ಗಂಟೆವರೆಗೆ. ಅವಾಗ ಎಲ್ಲಾರಂದ್ರು, ಅವಾಗ ಅಲ್ಲಿ ಸಿದ್ದಪ್ಪ ಭಕ್ತರಿರ್ತಕ್ಕಂಥ ವಿದ್ನಲ್ಲ, ಯಪ್ಪ ತಂದೆ, ಈ ಮಗನನ್ನ ಕಾಪಾಡೋ ಶಕ್ತಿ ನಿನಗೆ ಗೊತ್ತೈತೇನಪ್ಪ, ನಿನಗೆ ನಿನ್ನ ಅಂತರಾತ್ಮದಿಂದ ಕಂಡಿರೋ ತಂದೆ, ನಾನೆಂತ ಪುಣ್ಯ ಭಾಗ್ಯಪ್ಪ. ನಾನೆಲ್ಲ ತಾಮದ ಭಕ್ತರು ಲಕ್ಷಣ ಸಿದ್ದಪ್ಪ ಮಹಾರಾಜರು 9 ಅಂಕಣದ ತೇರನ್ನ ತಯಾರು ಮಾಡಕತ್ತಾರ. ಅಂದ್ರ ಆ ತೇರಿ ಕಟ್ಟಿಗೆ ಒಯ್ಬೇಕು ತಿಳ್ಕೊಂಡು ಭಕ್ತಿಯಿಂದ ತರುವಾಗ ನಾವು ಇವತ್ತು ಇರ್ತಿದ್ದಿಲ್ಲ. ಆದ್ರೆ ನೀನು ಆ ಕೂಸನ್ನು ಎತ್ತಿ ಹಿಡಿದಂಗ ನನ್ನ ಮಕ್ಕಳನ್ನು ಎತ್ತಿ ಹಿಡಿದಿಲ್ಲ ತಂದೆ. ನಿನ್ನ ಉಪಕಾರ 7 ಜನ್ಮ ನಾನು ಹುಟ್ಟಿ ಬಂದರು ನಿನ್ನ ಮಗನಾಗಿ ಹುಟ್ಟಿದ್ದೇನೆ ತಂದೆ ತಿಳ್ಕೊಂಡು ಆ ಸಿದ್ದಪ್ಪ 20 ಗಾಡಿಯ ರೈತರೆಲ್ಲರೂ ಬಂದು ಸಿದ್ದಪ್ಪನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಅವಾಗ 2 ಕೈಯನ್ನು ಎತ್ತಿ ಹಿಡಿತಾರೆ. ಇಲ್ಲಿ 2 ಕೈ ಎತ್ತಿ ಹಿಡಿದು 20 ಗಾಡಿ ಅಂತ ಆಡಿಸ್ತಾರೆ. ಒಮ್ಮೆ 2 ಕೈ ಯಾರಿಗೆ ಎತ್ತಿ ಹಿಡಿತಿದ್ವು ಅಂತ ಕೇಳಿದ್ರೆ ವ್ಯಾಸ ಮಹರ್ಷಿಗಳು, ಇದು ಅವ್ರದೇ ಪೀಠ. ಇಲ್ಲಿ ಕೂತು ನಾವು ಹೇಳ್ತೀವಿ ಅಂದ್ರೆ ವ್ಯಾಸ ಪೀಠ ಅಂತ ಕರೀತಾರೆ. ಪುರಾಣ ಪ್ರವಚನ ಯಾರೇ ಹೇಳಿ, ಇವತ್ತು ಸ್ವಾಮೀಜಿಯವರು ಹೇಳಿ, ಶಾಸ್ತ್ರಿಗಳು ಹೇಳಿ, ಇನ್ನೊಬ್ರು ಯಾರು ಪಂಡಿತರು ಹೇಳಿ, ವಿದ್ವಾಂಸರು ಹೇಳಿ, ಯಾರು ಹೇಳಿದ್ರು ಕೂಡ ಕೂತು ಹೇಳ್ತಕ್ಕಂಥ ಸ್ಥಾನಕ್ಕೆ ವ್ಯಾಸ ಪೀಠ ಅಂತ ಕರೀತಾರೆ. ಯಾಕಂದ್ರೆ 18 ಪುರಾಣ ಬರೆದಿರ್ತಕ್ಕಂಥ ವ್ಯಾಸ ಮಹರ್ಷಿಗಳು. ಅವಾಗ ಸುಮಾರು ಅವರು ಯಾರನ್ನ ಕುರಿತು ಬರೆದಿದ್ರು ಪುರಾಣಗಳಂತ ಕೇಳಿದ್ರೆ ವಿಷ್ಣುವನ ಕುರಿತೇ ಪುರಾಣ ಬರೆದಿದ್ರು. ಅವಾಗ ನಾರದ ಮಹಾಮುನಿಗಳು ಬಂದು ಕೇಳ್ತಾರೆ ಅವರಿಗೆ, ಯಾರಿಗೆ? ವ್ಯಾಸ ಋಷಿಗಳಿಗೆ. ಯಪ್ಪ, ಮತ್ತೆ ನೀರೇ ಪುರಾಣ ಬರಲಿಕ್ಕೆ 18 ಪುರಾಣಗಳ ರಚನೆ ಮಾಡಲಿಕ್ಕಿದೆ, ಅದ್ರಾಗ ಶಿವ ಮತ್ತು ವಿಷ್ಣು ಇರುವಾಗ ಯಾರು ಶ್ರೇಷ್ಠ ಅಂತ ಕೇಳಿದಾಗ ಅವಾಗ ವ್ಯಾಸ ಮಹಾಮುನಿಗಳಿದ್ರು, ಈ ಎಲ್ಲಕ್ಕಿಂತಲೂ ವಿಷ್ಣು ಶ್ರೇಷ್ಠ ಅಂತ ಕೈ ಎತ್ತದ ಕೈ ಹಾಕಿ ನಿಂತಿಬಿಟ್ಟು. ಯಾರು? ವ್ಯಾಸ ಮಹರ್ಷಿಗಳು. 2 ಕೈ ಮೇಲೆ ನಿಂತು ಬಿಟ್ಟು ಅವಾಗ ವ್ಯಾಸ ಮಹರ್ಷಿಗಳಂದ್ರು, ಕೈ ಕೆಳಗೆ ಬರ್ತಾನೆ. ಅಷ್ಟೇ ನಿಂತು ಬಿಟ್ಟು ಪುರಾಣ ಬರೀತಕ್ಕಂಥ ವ್ಯಾಸ ಮಹರ್ಷಿಗಳಿಗೆ. ಅವಾಗ ನಾರದ ಮಹಾಮುನಿಗಳು ಎದುರು ನಿಂತಿದ್ರು. ನಾರದ ಮಹಾಮುನಿಗಳೇ, ತ್ರಿಲಾಕ ಸಂಚಾರ್ಯಪ್ಪ, ನನ್ನ ಬಳಿ ನಾ ಅಂತಕ್ಕಂಥದ್ದು ಬಂದಿತ್ತು. ನಾನು ವಿಷ್ಣುನೇ ಒಬ್ಬ ದೇವರು ಅಂತ ನಾನು ಶ್ರೇಷ್ಠ ಅಂತ ತಿಳ್ಕೊಂಡಿದ್ದೆ. ಶಿವ ಬೇರೆಲ್ಲ, ವಿಷ್ಣು ಬೇರೆಲ್ಲ, 2 ಸಮಾಧಾನಪ್ಪ ಅಂತ ತಿಳ್ಕೊಂಡು ನಾರದ ಮಹಾಮುನಿಗಳು ತಪ್ಪು ಒಪ್ಕೊಂಡಾಗ ಮೇಲೆ ನಿಂತಕ್ಕಂಥ ಕೈ ಕಳಿಸಿ ಕೆಳಗೆ ಬರ್ತಾ ಇದ್ದಾರೆ. ಅಂತ ವ್ಯಾಸ ಮಹರ್ಷಿಗಳು ಕೂಡ ನಾನದು ಯಾರಿಗೆ ಬಂದದ ಬ್ರಹ್ಮಾದಿಗಳಿಗೆ ಬಿಟ್ಟಿಲ್ಲ, ಅದು ದೇವತೆಗಳಿಗೆ ಬಿಟ್ಟಿಲ್ಲ. ನಾ ಅಂತಕ್ಕಂಥ ಮತ್ತಂದ್ರೆ ಯಾರಿಗೆ ಬಿಟ್ಟಿಲ್ಲ. ಅದಕ್ಕಾಗಿ ಹೇಳ್ತೀವಪ್ಪ ಅಂದ್ರೆ ನಾ ಅನ್ನೋದು ನಾಸ್ಯ ಆಗ್ತದ, ನೀ ಅನ್ನೋದು ನಿಜ ಆಗ್ತದೆಪ್ಪ ತಂದೆ. ನಿನ್ನ ಆಶೀರ್ವಾದ ನಮ್ಗೆ ಯಾವತ್ತು ಇರ್ಲಿ ಅಂತ ತಿಳ್ಕೊಂಡು ಭಗವಂತ ಬಲ್ರಿ. ಇದು ನಾ ಮಾಡೀನಿ, ಇದು ನಾ ಮಾಡೀನಿ, ನೀ ಏನ್ ಮಾಡಿದಿ? ಏನೂ ಮಾಡಿಲ್ಲ. ಏನು ಬರ ಕಲ್ಲ ತಂದಿದೆ, ಮಣ್ಣು ತಂದಿದೆ, ಏನು ಕಬ್ಬಣ ತಂದಿದೆ, ಏನು ಮಾಡಿದೆ? ಎಲ್ಲ ಭೂತಾಯಿ ಗರ್ಭದಲ್ಲೇ ಸಿಕ್ಕಿರ್ತಕ್ಕಂಥ ನೀನು ಬಂಗಾರ ತರಬೇಕಾದ್ರೆ ಭೂಮಿ ಮಣ್ಣಾಗೆ ಆಗ್ಯದ, ನಿನ್ನ ಕಬ್ಬಣ ಉಕ್ಕ ಸಿಗ್ಬೇಕಾದ್ರೂ ಮಣ್ಣಾಗೆ ಆಗ್ಯದ. ನೀನು ಕೂಡ ಈ ಮಣ್ಣಿನ ಕಾಯವನ್ನು ಹೊತ್ತು ಬಂದಿದಿ. ಸುಮ್ಮನೆ ಇಲ್ಲಿ ಬಂದ ಮೇಲೆ ನಾ ಗಳಿಸಿನಿ ನಂದು ಅಂತಕ್ಕಂಥ ಮಾತನ್ನು ನಿಮ್ಮ ಬಾಜು ತೆಗೆದಿರಿ. ಯಾಕಂದ್ರೆ ನೀವೇನು ಮಾಡ್ತೀರಿ ಎಲ್ಲ ನಿಂದಪ್ಪ ದಿಗಂಬರಿಸಿರಿ, ಇದೆಲ್ಲ ನಿಂದದಂತ ತಿಳ್ಕೊಂಡು ಅವ್ನಿಗೆ ಹೇಳಕ ತೋರಿ ನಿಮ್ ಇನ್ನ ಹೆಂಗಂದ್ರೆ ಆ ಉಪ್ಪರಿಗಟ್ಲೆ ಆಗಿ ಹೋಗ್ತಕ್ಕಂಥ ಸಂಪತ್ತನ್ನ, ಆಯುಷ್ಯ ಆರೋಗ್ಯನ ದೇವರೇ ಮಾಡಿಸ್ತಾರೆ ಅಂದ್ರೆ ನಿಮ್ಗೆಲ್ಲರಿಗೆ ಕರುಣಿಸ್ತಾನ ಅಂತಕ್ಕಂಥ ಮಾತನ್ನ ಭಕ್ತರಿಗೆ ಸಿದ್ಧಲಿಂಗ ಮಹಾರಾಜರು ಯಾವ ರೀತಿ ಒಳಗೆ ತಾಂಬದ ಭಕ್ತರಿಗೆ ಎತ್ತಿ ಹಿಡ್ದಾನ, ಹಂಗ ನಿಮ್ಮೆಲ್ಲರಿಗೂ ಕೂಡ ಭಗವಂತನಾಗಿರ್ತಕ್ಕಂಥ ಸಿದ್ಧಲಿಂಗ ಮಹರ್ಷಿಗಳು ಎತ್ತಿ ಹಿಡಿತಾರ ಅಂತಕ್ಕಂಥದ್ದು. ಅವಾಗ ಇಲ್ಲಿ ಕಟ್ಟತಕ್ಕಂಥ ಏನು ಅಂತ ಕೇಳಿದ್ರೆ ಲೆಚ್ಚಾಣದಾಗ ತಯಾರಾಪಲ್ ಯಾವ್ದ್ರಿ 9 ಅಂಕಣಿನ ಟೇರ ಕಕ್ಕಳ ಮೇಲೆ ಹೋಗ್ಬೇಕಾಗಿತ್ತು. ಆ ಟೇರನ್ನ ತಯಾರು ಮಾಡ್ತಾ ಇದ್ರು. ಟೇರನ್ನ ಸಿದ್ಧವಾಯ್ತು, ಎಲ್ಲ ತೇರು ಸಿದ್ಧವಾಯ್ತು. ಈ ತೇರನ್ನ ಕಕ್ಕಳಿ ಮೇಲೆ ಕಳಿಸ್ಬೇಕಾದ್ರೆ ಯಾರ ಅಪ್ಪಣೆ ಬೇಕ್ರಿ? ಗುರುವಿನ ಅಪ್ಪಣೆ ಬೇಕು. ಗುರು ಮೊದಲೇ ಏನ್ ಹೇಳಿದ್ರು? ಯಪ್ಪ, ನೀನು ತೇರನ್ನ ತಯಾರು ಮಾಡೋ, ನಾನೇ ಮುಂದೆ ಕೂತ ತೇರನ್ನ ಹೇಳ್ತೀರಿ ಅಂತ ಹೇಳಿದಿರಲ್ಲ. ಅವಾಗ ನೆನಪತ್ತಪ್ಪ, ತೇರಂಕರ ಎಲ್ಲಾ ಭಕ್ತರು ಕಬ್ಬಣ ತಂದು ಕೊಟ್ರು. ಎಲ್ಲಾ ಭಕ್ತರು ಏನಂತ ಕೇಳಿದ್ರೆ ಕಟ್ಟಿಗೆ ತಂದು ಕೊಟ್ರು. ಹೀಗೆಲ್ಲ ಆಗಿ 9 ಅಂಕಣದ ಟೇರ್ ರೆಡಿ ಆಯಿತು. ಇಲ್ಲಿ ಲಚ್ಚಾಣದ ಟೇರ್ ಎಲ್ಲಿ ಹೋಗ್ಬೇಕಾಗಿತ್ತು ಅಂತ ಕೇಳಿದ್ರೆ ಕಕ್ಕಳ ಮೇಲಿಗೆ ಹೋಗಬೇಕಾಗಿತ್ತು.
ಯಾಕಂದ್ರೆ ತಾವು ಸಣ್ಣವನಿದ್ದಾಗ 4 ವರ್ಷದ ಬಾಲಕನಿದ್ದಾಗ ಆ ಬೆಣ್ಣಿನ ತೇರ ಮಾರಿ ಎಳೆದಿರ್ತಕ್ಕಂಥದ್ದು ಆ ಜಾಗಕ್ಕಿರ್ತಕ್ಕಂಥ ತಾಯಿಗೆ ಈ ಹೊಲ ನನ್ನ ತೇರು ಎಳಿಲಿಕ್ಕೆ ಕೊಡಬೇಕು, 9 ಅಂಕಣ ತೇರ ನಾನು ನಿರ್ಮಾಣ ಮಾಡ್ತೀನಿ ಅಂತ ತಿಳ್ಕೊಂಡು 4 ವರ್ಷದ ಬಾಲಕನಿದ್ದಾಗ ಏನು ತಾಯಿ ಹೇಳಿದ್ರಲ್ಲ ಅದು ನೆನಪಿಗೆ ಬಂದಾಗ ಗುರು ಅಪ್ಪಣಿಲ್ಲಾರ್ದೆ ತೇರು ಕಳಿಸಬಾರ್ದು ಅಂತ ತಿಳ್ಕೊಂಡು ಎಲ್ಲಿ ಹೋಗ್ತಾನಂತ ಕೇಳಿದ್ರೆ ಶಂಕರಲಿಂಗ ಮಹಾರಾಜರ ಗುರುವಿನ ಅಪ್ಪಣೆಯನ್ನು ಪಡ್ಕೋಬೇಕು ಅಂತ ತಿಳ್ಕೊಂಡು ಎಲ್ಲಿಗೆ ಹೋಗ್ತಾನೆ, ಬಂತನಾಳಕ್ಕೆ ಹೋಗ್ತಾನೆ. ಬಂತನಾಳಕ್ಕೆ ಹೋದಾಗ ಶಂಕರಲಿಂಗ ಮಹಾರಾಜರು ಅವ್ರಿಗೇನಂತ ಕೇಳಿದ್ರೆ ಅಪ್ಪಣೆಯನ್ನು ಕೊಡ್ತಾರೆ. ಏನು ಕೊಡ್ತಾರೆ ಅಂತ ಕೇಳಿದ್ರೆ, ಆಯ್ತಪ್ಪ ತೇರೆಲ್ಲ ರೆಡಿ ಆಯ್ತಾ, ಸರಿ ಆಯ್ತು, ನೀ ಯಾವಾಗ ತೇರು ಮಾಡಿದಂದ ಮೇಲೆ ಇಲ್ಲಿ ತೇರ ನೀನು ಕಕ್ಕಳಿ ಮೇಲಿಗೆ ಕಳಿಸಬೇಕಪ್ಪ. ಎಲ್ಲಾ ಭಕ್ತರನ್ನ, ಬಂತನಾಳದ ಭಕ್ತರನ್ನ ಮತ್ತು ಲಚಾಣ ಭಕ್ತರನ್ನ, ಸುತ್ತಮುತ್ತಲ ಗ್ರಾಮದ ನಿನಗೆ ಯಾರ್ಯಾರು ನಡ್ಕೋತಾರೆ ಆ ಎಲ್ಲಾ ಭಕ್ತರನ್ನ ಕರೆಸಿ ಆ ತೇರಿಗೆಯನ್ನ ಪೂಜೆಯನ್ನ ಮಾಡಿ ಅದಕ್ಕೇನಪ್ಪ ಕೇಳಿದ್ರೆ ಗುರುವಿನನ್ನ ನೆನೆದು ಆ ತೇರನ್ನ ನೀನು ಎಲ್ಲಿ ಕಳಿಸ್ಬೇಕಂದ್ರೆ ಕಕ್ಕಳಿ ಮೇಲೆ ಕಳಿಸಪ್ಪ ಅಂತ ತಿಳ್ಕೊಂಡು ಗುರುವಾಗಿರ್ತಕ್ಕಂಥ ಶಂಕರಲಿಂಗ ಮಹಾರಾಜರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಆಶೀರ್ವಾದ ಮಾಡ್ತಾರೆ. ಆ ಆಶೀರ್ವಾದ ಮಾಡಿದಾಗ ಆ ತೇರು ಎಲ್ಲಿಗೆ ಹೋಗ್ತದ ಅಂತ ಕೇಳಿದ್ರೆ ಲಚ್ಚಾಣದಿಂದ ಕಕ್ಕಳಿ ಮೇಲೆಗೆ ಹೋಗ್ಬೇಕಾಗಿತ್ತು. ಹೋಗ್ತಾ ಎಲ್ಲಿ ಹೋಗಿತ್ತು ಅಂದ್ರೆ ಇಲ್ಲಿ ಆಲ್ಮೇಲ್ ಹೋಗೋದ್ರೊಳಗೆ ಅಲ್ಲಿ ಗಾಲಿಬ್ ಸಾಬ್ ದರ್ಗಾ ಅಂತ ಇಸ್ಲಾಂ ಧರ್ಮದ ದೇವನಾಗಿರ್ತಕ್ಕಂಥ ಗ್ರಾಮ ದೇವತೆ ಇರ್ತಕ್ಕಂಥ ಇವತ್ತಿನವರೆಗೆ ಕರಲೆ ಬಸ್ ಸ್ಟ್ಯಾಂಡ್ ಮೇಲೆ ನೀವೆಲ್ಲರೂ ನೋಡಿದಿರಿ. ಆಲ್ಮೇಲೆ ಗಾಲಿಬ್ ಸಾಬ್ ದರ್ಗಾಕ್ಕೆ ಹೋಗಿ ತೇರು ನೆತ್ತಿ ಬಿಡ್ತು. ಅವರೆಲ್ಲ ಇಸ್ಲಾಂ ಧರ್ಮವೇ ಇಲ್ಲ, ನಿಮ್ ತೇರ ತಗೊಂಡ್ರಿ, ಇಲ್ಲ ನಾವು ತೇರ ಬಿಡಂಗಿಲ್ಲ, ಇಲ್ಲ ಅಂತಂದು ನಿಂದಿರ್ಸಿರಿ ಅಂತ ತಿಳ್ಕೊಂಡು ಅವರೆಲ್ಲ ಬಂದು ಜಗಳ ತಗದ್ರು. ಅವಾಗ ಭಕ್ತರು ಬಹಳ ಚಿಂತೆಗೊಳಗಾದರು. ಅವಾಗ ಈ ತೇರನ್ನು ಕಳಿಸೋಗಿ ಇನ್ನೊಂದು ಮಾತು ನೆನಪು ಬರ್ತದೆ. ಏನಂತ ಕೇಳಿದ್ರೆ, ಮಠದ ಭಕ್ತರಾಗಿರ್ತಕ್ಕಂಥ ದೇವಮ್ಮ ಮತ್ತು ನಿಂಗಮ್ಮ ಅಂತಕ್ಕಂಥ ಇಬ್ರು ಗಂಡ ಹೆಣ್ತಿರ್ತಾರೆ. ದೇವಮ್ಮ ಮತ್ತು ನಿಂಗಮ್ಮ ಅಂತಕ್ಕಂಥವ್ರು ಆ ತೇರನಲ್ಲಿ ಚಾಲು ಮಾಡುವಾಗ ಅವಾಗ ಗುರು ಶಂಕರಲಿಂಗ ಮಹಾರಾಜರು ಯಪ್ಪ ಅವರಿಬ್ರು ಧರ್ಮ ದಂಪತಿಗಳದಾರ. ಎಂಥವ್ರು ಅದರ ಭಗವಂತನಿಗೆ ಭಯಂಕರವಾಗಿರ್ತಕ್ಕಂಥ ನಡ್ಕೊಳ್ತಕ್ಕಂಥ ಧರ್ಮ ದಂಪತಿಗಳು. ಅವಾಗ ಆ ಇಬ್ರು ದಂಪತಿಗಳಿಗೆ ಕರೆದು ಸಿದ್ದಪ್ಪ ಮಹಾರಾಜರು ಹೇಳ್ತಾರ, ಯಪ್ಪ ನೀವಿಬ್ರು ಬಲ್ರಿ ಅಂದಾಗ ಅವರಿಬ್ರು ಗಂಡ ಹೆಂಡತಿ ಬಂದು ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಯಪ್ಪ ಅಪ್ಪಣೆ ದಯ ಪಾಲಿಸು ಅಂತ ಇಬ್ರು ಕೈ ಮುಗಿ ಕೇಳ್ತಾರ. ತಾಯಿ ನೀವು ಇಬ್ರು ಲಚ್ಚಾಣದಿಂದ ಕಕ್ಕಳ ಮೇಲಿಗೆ ಹೋಗಿ ಮುಟ್ಟುವ ತನಕ ಏನು ತೇರು, ಲಚ್ಚಾಣದಿಂದ ಕಕ್ಕಳ ಮೇಲಿಗೆ ತೇರು ಮುಟ್ಟುವ ತನಕ ನೀವು ಇಬ್ರು ಗಂಡ ಹೆಂಡತಿ ಆಗಿರಬಾರ್ದು. ನೀವು ಇಬ್ರು ಏನಾಗಿರ್ಬೇಕಂತಂದ್ರ ಅಣ್ಣ ಮತ್ತು ತಂಗಿ ಹಾಗೆ ಇರಬೇಕು ಅಂತಕ್ಕಂಥ ಮಾತು. ಈ ಮಾತು ಯಾಕೆ ಹೇಳ್ತಾರೆ ಅಂದ್ರೆ ಯಾವುದೇ ತೇರಾಗಿರ್ತಕ್ಕಂಥ ಗುರುವಿನ ಸ್ಥಾನ ಅಲ್ಲಿ ಗುರು ಶಂಕರಲಿಂಗ ಮಹಾರಾಜರು ಶಾಶ್ವತ ಆಗಿರ್ತಾರೆ. ಯಾವುದೇ ಮೇಲಿಗೆ ಮುಂಚಿತ ಆ ತೇರಿಗೆ ಆಗಬಾರ್ದು. ನೀವು ಇಬ್ಬರು ಧರ್ಮ ಪತ್ನಿಗಳು ಏನಾಗಬೇಕಂತಂದ್ರೆ ಅಣ್ಣ ತಂಗಿಯಾಗಿ ಈ ತೇರನ್ನು ಹೇಳ್ಕೊಂಡವ್ರಿ, ಈ ತೇರಿನ ಜೊತೆ ನೀವು ಹಿಂದೆ ಯಾವತ್ತೂ ಇರಬೇಕು ಅಂತ ತಿಳ್ಕೊಂಡು ಇಬ್ಬರು ಗಂಡ ಹೆಂಡತಿಗೆ ಸಿದ್ಧಲಿಂಗ ಆಶೀರ್ವಾದ ಮಾಡ್ತಾರೆ. ಅವಾಗ ದೇವಪ್ಪ ಮತ್ತು ನಿಂಗಮ್ಮ ದಂಪತಿಗಳು ಯಪ್ಪ ಗುರುವೇ ನಿಮ್ಮ ಅಪ್ಪಣೆ ಪ್ರಕಾರವಾಗಿ ನಿನ್ನ ವಚನವನ್ನು ಮೀರುವಂತ ಭಕ್ತರು ನನ್ನಲ್ಲ ತಂದೆ, ಅಂತ ಭಾವನೆಗಳನ್ನ ಅಂತ ಜ್ಞಾನವನ್ನ ನೀನು ಕರುಣಿಸದೆ ಆದರೆ ಬರೀ ಕಕ್ಕಳ ಮನೆಗೆ ಹೋಗುತ್ತಲಕ್ಕ ಜೀವನ ಪರ್ಯಂತವಾಗಿ ಅಣ್ಣ ತಂಗಿ ಆಗಿರ್ಲಕ್ಕ ನಾವು ಸಿದ್ಧ ಇದ್ದೀವಿ ಅಂತ ತಿಳ್ಕೊಂಡು ಶರಗಟ್ಟಿ ಸಿದ್ಧಲಿಂಗನ ಪಾದಕ್ಕ ಇಬ್ರು ದಂಪತಿಗಳು ಹೋಗ್ತಾರ. ಅವಾಗ ತಥಾಸ್ತು ಅಂತ ಆಶೀರ್ವಾದ ಮಾಡ್ತಾರೆ. ಅವಾಗ ತೇರನ್ನ ಸಾಕ್ತಾರೆ. ಗುರು ಶಂಕರಲಿಂಗನ ಕೃಪಾಶ್ರಯದಿಂದ ಜಯಕ ಹಾಕ್ತಾರೆ. ಸಿದ್ಧಲಿಂಗ ಮಹಾರಾಜ್ ಕಿ ಜಯ, ಶ್ರೀ ಸದ್ಗುರು ದಿಗಂಬರೇಶ್ವರ ಮಹಾರಾಜ್ ಕಿ ಜಯ. ಶಿವಶಾಂತೇನಂ ಪಾರ್ವತಿ ಶಿವರ ಮಹಾದೇವ ಅಂದು ಜಯಕಾರನ ಹಾಕಿಸಿ ಗುರು ಶಂಕರಲಿಂಗನ ಪಾದ ಪೂಜೆಯನ್ನು ಮಾಡಿ ಗುರು ಶಂಕರಲಿಂಗನ ಪಾದೋದಕವನ್ನ ತೇರಿಗೆ ಹೊಡೆದು ಆ ಇಬ್ಬರು ಧರ್ಮ ದಂಪತಿಗಳು ಕಂಚ ಕಳಸವನ್ನು ಹಿಡಿಕೊಂಡು ಆ ತೇರಿನ ಹಿಂದುಗಡೆ ಸಾಕ್ತದೆ. ತೇರು ಹೋಗ್ತದೆ ಆದ್ಮೇಲೆ ಗಂಕ ಆ ಗಾಲಿಬ್ ಸಾಬನ ದರ್ಗಾಕ್ಕೆ ಹೋಗಿ ಆ ತೇರನ್ನು ನಿಂದಿರ್ತಾರೆ. ಆ ಗಾಲಿಬ್ ಸಾಬನ ದರ್ಗಾಕ್ಕೆ ಹೋಗಿ ಆ ತೇರ ನಿಂತಾಗ ಅಲ್ಲಿ ಅವರು ಕೇಳ್ತಾರೆ, ಇದು ನಮ್ಮ ದೇವಸ್ಥಾನ, ಇಲ್ಲಿ ತೇರ್ ಯಾಕೆ ಇಲ್ಲಿ ಯಾಕೆ ಬಂದೈತಿ ನಿಮ್ಮದು? ನಾವು ಬಿಡಂಗಿಲ್ಲ, ಇದು ತೇರ್ ಇಲ್ಲೇ ನಿಂದಿರ್ಲಿ, ಇಲ್ಲಾಕೆ ನಿಮ್ದು ಅಂದಾಗ ಯಪ್ಪ ಬಂದು ಭಕ್ತರು ಹೇಳ್ತಾರೆ, ತೇರು ಎಳ್ಕೋತ ಜೇಕಾರ ಹೊಡ್ಕೋತ ನಾ ಎಳಿಬೇಕು ನೀ ಎಳಿಬೇಕು ನೋಡ್ಬೇಕದು ತೇರು ಹೇಳ್ತಕ್ಕಂಥ ಸನ್ನಿವೇಶ ಬಂದಾಗ ನೀವೆಲ್ಲ ಎಳ್ದಿರಿ, ಜಾತ್ರೆಗೆ ಹೋಗಿರಿ, ನೋಡಿರಿ ಯಾರು ಉತ್ತತ್ತಿ ಖಾರಿಕ ಬಾಳೆಹಣ್ಣ ತೇರಿನ ಮ್ಯಾಲ ನೀವು ಚೆಲ್ಲಿದ್ದು ನಮ್ಮಂತ ಸಣ್ಣ ಹುಡುಗರೆಲ್ಲ ಕಂಪನಿ ಹಾಕೊಂಡು ತಿಂದಿದ್ದು
ಅವೆಲ್ಲ ನೋಡ್ಬೇಕು. ಅದೆಲ್ಲ ಯಾಕಂತ ಕೇಳಿದ್ರೆ ಅವು ಎರಡು ಕಣ್ಣು ತುಂಬ ನೋಡ್ತಕ್ಕಂಥ ಸನ್ನಿವೇಶ. ಜೈಕಾರ ಹಾಕಿ ಶಂಕರಲಿಂಗ ಮಹಾರಾಜ ಸಿದ್ಧಲಿಂಗ ಮಹಾರಾಜರನ್ನ ಸಂಗನ ಬಸವ ದೇವರನ್ನ ಜೈಕಾರ ಹಾಕೋತ ಕಕ್ಕನ್ನು ನೋಡತಕ್ಕಂಥ ಹೇಳ ಆಲ್ಮೇಲೆ ದರ್ಗದಲ್ಲಿ ನಿಂತಾಗ ಅವರೆಲ್ಲರೂ ಬಂದು ಬಿಡುದಿಲ್ಲ. ಇಲ್ಲಿ ನಮ್ಮ ಇಲ್ಲಪ್ಪ ಅದು ದೇವ್ರ ಠೇರತಿ ಹಿಂಗೆಲ್ಲ ಮಾಡ್ಬಿಡ್ತಾರೆ. ಅಲ್ಲ ನಮ್ಗೆಲ್ಲ ಅಲ್ಲ ಒಬ್ಬನೇ ಅದ ದೇವ್ರು, ನೀವೇ ಯಾಕೆ ಲಿಂಗರಿಲ್ಲ ಅಂತಕ್ಕಂಥ ಮಾತು ಹೇಳಿದ್ರು. ಅವಾಗ ಹೇಳ್ತಾರೆ ಅಲ್ಲಿ ಹಿರಿಯರಿದ್ದಿರ್ತಕ್ಕಂಥವ್ರು, ಯಪ್ಪ ದೇವನೊಬ್ಬ ನಾಮ ಹಲವು, ಅಲ್ಲನ್ನು ಬೇರೆನಲ್ಲ ಈಶ್ವರನೂ ಬೇರೆನಲ್ಲ. ಅಲ್ಲನೇ ಈಶ್ವರ, ಈಶ್ವರನೇ ಅಲ್ಲ. ನಮ್ಮ ಧರ್ಮಕ್ಕೆ ತಕ್ಕಂತೆ ನಾವೆಲ್ಲ ನಮ್ಗೆ ಆ ದೇವರ, ಈ ದೇವರ, ಕಲ್ಲಪ್ಪ ದೇವರ, ಮಲ್ಲಪ್ಪ ದೇವರ, ದುರ್ಗೋದೇವ, ಮರ್ಗೋದೇವರ ಅಂತ ಎಲ್ಲ ಅಂತೀವಿ. ಆ ಜಗನ್ಮಾತೆ ಪಾರ್ವತಿಯ ಶಕ್ತಿ ದೇವಿನ ಹಾಕಿನೇ, ಚಾಮುಂಡೇಶ್ವರನ ಹಾಕಿನೇ, ಕಾಳಿಕಾದೇವಿ ಹಾಕಿನೇ, ಮಹಿಷಾಸುರ ಹಾಕಿನೇ, ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ಮೇಲೆ ತಕ್ಕಂತ ಯಾರಾದ್ರೂ ಇದ್ರೆ ಅದು ತಾಯಿ ಮಾತ್ರ. ಅಂತ ಚಾಮುಂಡೇಶ್ವರಿ ಅಂತಕ್ಕಂಥ ಒಬ್ಬಕಿನೇಪ. ಹಂಗೆ ಈಶ್ವರನಾಗಿರ್ತಕ್ಕಂಥ ತಂದೆಯ ಸ್ವರೂಪವಾಗಿರ್ತಕ್ಕಂಥ ಅಲ್ಲನು ಅವನೇ, ಈಶ್ವರನು ಅವನೇ. ಇಲ್ಲಿ ಭೇದ ಭಾವ ಇಲ್ಲ. ಈ ದೇವರ ಠೇರದ ಇದು ಕಕ್ಕಳಿ ಮೇಲೆ ಮುಟ್ಟಬೇಕು ತಂದೆ, ಅವಕಾಶ ಮಾಡಿ ಕೊಡ್ರಿ ಅಂದಾಗ ಅವ್ರು ಬಿಡಾಕ ತಯಾರಿಲ್ಲ. ಯಾರು ತಕರಾರು ಮಾಡಕತ್ತಿರೋ ಅವ್ರ ಮನೆಗೆ ಹೋಗಿ ಅಲ್ಲಿ ಬೆಂಕಿ ಹತ್ತಾರೆ. ಇಲ್ಲೇ ಆಲ್ಮೇಲದೊಳಗೆ ಇದು ನಡೆದಿರ್ತಕ್ಕಂಥ ಘಟನೆ. ಇವತ್ತಿನವರೆಗೂ ಅವ್ರು ಇತಿಹಾಸ ಹೇಳ್ತಾರೆ, ಕೇಳಿರ್ಬೇಕು. ಯಾಕಂದ್ರೆ ನಮ್ಮ ಊರಿಂದ ಎಲ್ಲ ಕೂಡ ಒಂದು 6 ಕಿಲೋಮೀಟರ್ ಆಯ್ತು ಆಲ್ಮೇಲೆ. ಅಲ್ಲಿ ಅವರ ಮನೆಗೆಲ್ಲ ಬೆಂಕಿ ತಾಗಿದಾಗ ಕೆಲವರು ಬೆಂಕಿ ಎತ್ತದ ಓಡುತ್ತೆ ಆರ್ಸಕ್ ಶುರು ಮಾಡಿದ್ರು. ಯಾರೆಲ್ಲ ತೇರನ್ನು ಚಕಲ್ಗೆ ತಕರಾರು ಮಾಡಕತ್ತಿರು ಅವ್ರ ಮನೆಗೆ ಏನು ಶುರುವಾಯ್ತು ಕೇಳಿದ್ರೆ ವಾಂತಿ ಬೇದಿ ಚಾ. ಯಾರು ತಕರಾರು ಮಾಡಕತ್ತಿರು ವಾಂತಿ ಬೇದಿ ಚಾಲು ಆಯ್ತು. ಚಾಲು ಆದಾಗ ಅವ್ರಿಗೆಲ್ಲಾಗ ತಿಳಿತು. ಹಿರಿಯರ ಬೈಲಿಕ್ಕಿದ್ರು ಊರನವ್ರು ಏನು ಹುಚ್ಚಿದ್ದಿರ್ಲಿ, ಅದು ಸಾಧು ಮಹಾರಾಜರು, ಸಂತ ಮಹಾರಾಜರು ತಯಾರು ಮಾಡಿರ್ತಕ್ಕಂಥದ್ದು ಟೇರ. ನಾವು ಜಾತ್ರೆಗೆ ಒಂದು 10 ಮಾರ ಟೇರ್ ಹೇಳ್ಬೇಕಾದ್ರೆ ಎಷ್ಟೋ ಕಷ್ಟ ಆಗ್ತೀವಿ. ಲಚ್ಚಾಣದ ಕಕ್ಕಳ ಮೇಲೆ ಹೋಗತಕ್ಕಂಥ ಈಗಿನ ಡಾಂಬಾರ್ ರೋಡ ಏನಿದ್ದವು, ಹರಿ ಎಟ್ಟು, ಹಳ್ಳಿ ಎಟ್ಟು, ಮಳೆ ಬಂದಾಗ ನಿಂದಿರ್ಬೇಕು. ಎಲ್ಲೆಲ್ಲಿ ನಿಂದಿರ್ತಾವಲ್ಲ ಸಿದ್ದಮ್ಮ ಮಹಾರಾಜರ ಪಾದಗಟ್ಟಿಯಾಗಿ ಹೋಗ್ಯಾವ. ಎಲ್ಲಿ ಸಿದ್ಧಲಿಂಗ ಮಹಾರಾಜರ ರಥ ನಿಂತದ ಕಕ್ಕಳ ಮೇಲೆ ಹೋಗೋ ತನಕ ಅಲ್ಲೆಲ್ಲಿ ಒಂದು ಪಾದಗಟ್ಟಿಯಾಗಿ ಹೋಗ್ಯಾವ. ಅಂತ ಸಿದ್ದಪ್ಪ ಮಹಾರಾಜರ ಕೊಟ್ಟು ತೇರಿಗೆ ತಕರಾರು ಮಾಡಬೇಡ್ರಿ, ಹುಚ್ಚರ ನಿಮ್ಮ ವಂಶ ಸಂವಾರ ಆದಿತ್ತು, ನಾಶ ಆದಿತ್ತು, ವಿಚಾರ ಮಾಡಿ ಅಂದಾಗ ಬಂದು ನೋಡ್ತಾರ ಎಲ್ಲ ಸಣ್ಣ ದೊಡ್ಡ ಕೂಡ ವಾಂತಿ ಮಾಡ್ಕೊಳ್ಳೋದು. ಜ್ವರ ಬಂದು ಬೇದಿ ಚಾಲು ಆಯ್ತು, ಮನೆಗೆ ಬೆಂಕಿ ಹತ್ತು. ಅವಾಗ ಎಲ್ಲರೂ ಓಡಿ ಬರ್ತಾರೆ. ಯಪ್ಪ ನಮ್ಮ ಸರ್ವತ ತಪ್ಪಾಯ್ತು ತಂದೆ, ಅಲ್ಲನೂ ಬೇರೆ ಅಲ್ಲ, ಈಶ್ವರನೂ ಬೇರೆ ಅಲ್ಲ, ನಾವೆರಡೂ ಒಂದೇ ಇದ್ದೀವಿ ಅಂತ ತಿಳ್ಕೊಂಡು ಭಕ್ತಿ ಬೆಳ್ಕೊಂಡು ನಮ್ಮಿಂದ ಸರ್ವತಾ ತಪ್ಪಾಯ್ತು ಅಂತ ತಿಳ್ಕೊಂಡು ಅಡ್ಡ ಬೀಳ್ತಾರೆ. ಅಡ್ಡ ಬಿದ್ದು ಕ್ಷಮೆಯನ್ನು ಕೇಳಿದಾಗ ಅವರೇ ಜೇಕರಾಗಿ ನಮ್ಮ ಸೀಮೆ ದಾಟೋ ತನಕ ನಾವೇ ಸಿದ್ದಪ್ಪ ಮಹಾರಾಜನ ಠೇರ ಇದ್ದೀವಿ ಅಂತ ತಿಳ್ಕೊಂಡು ಆಲ್ಮೇಲೆ ಗ್ರಾಮದ ಎಲ್ಲ ಇಸ್ಲಾಂ ಧರ್ಮದವರು ಠೇರ ಇದ್ದಾರೆ. ಆಲ್ಮೇಲೆ ಹೋಗ್ತಕ್ಕಂಥ ಹೀಗೆ ಠೇರ ಸಾಕ್ತಾ 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 ಇತ್ತು. ಹೋದಾಗ ಒಂದು ಹೊತ್ತು ನೋಡ್ತು, ಅಲ್ಲೆಲ್ಲ ನಿಂತಿತ್ತು, ತಣ್ಣಗೆ ಚಳಿ ಬಿಟ್ಟಿತ್ತು. ಎಲ್ಲ ಭಕ್ತರು ಬಂದವರು ಏನಂದ್ರು, ಲಿಂಗಮ್ಮ ಚಾರ ಮಾಡೇವ, ನಾವು ಊರಾಗ ಹೋಗಿ ಹಾಲು ತರ್ತೀವಿ ಅಂದ್ರು. ಈಗ ನನಗೆ ಪ್ಯಾಕೆಟ್ ಹಾಕಿ ಸಿಗ್ತಿತ್ತಿಲ್ರಿ ಅವಾಗ. ತಾಯಂದಿರು ಎಮ್ಮೆ ಆಕಳನ್ನ ಹಾಲನ್ನ ಹಿಡ್ತಾ ಇದ್ರು. ಕೊಡಗಟ್ಲೆ ಹಾಲು ಇರ್ತಿದ್ದು, ಹರಿಗಟ್ಲೆ ಹಾಲು ಇರ್ತಿದ್ದು. ಮಜ್ಜಿಗೆ ಮಾಡ್ಕತ್ರ ಓಣೆಲ್ಲ ಸಪ್ಪಳ ಕೇಳ್ತಿತ್ತು. ತುಪ್ಪ ಕಾಸಿದ್ರೆ ಘಮ್ ಮತ್ತಿತ್ತು. ಯಾಕೋ ಇವತ್ತು ಗೌಡ್ತಾರ ತುಪ್ಪ ಹಾಸು ಭಾಳ ಬರ್ಲಕತ್ತದಲ್ಲ, ಏನೋ ವಿಶೇಷ ಕಾಣಿಸ್ತದ ಅಂತೇಳಿ ನೆರೆಹೊರೆ ಹಾಯ್ದು ಹೋಗೋರು ಮಾತಾಡ್ತಿದ್ರು. ಇವತ್ತೆಲ್ಲಿ ಔಷಧಕ್ಕೆ 3 ಹಾಕಲು ಸತ್ಯ ತುಪ್ಪ ಸಿಗಲಾಗ್ಯಾರ. ಅದು ಮೆಡಿಕಲ್ ಅಂಗಡಿಯಾಗ ಹೋಗಿ ನಂದಿನೂ ತುಪ್ಪ ತರಬೇಕಾಗ್ಯದ. ಹೌದಲ್ರಿ? ಯಾಕ ಹಸಿ ಹಾಲಿನ ಮೇಲೆ ಬೆಣ್ಣೆ ತೆಗೆದು ಬಿಟ್ಟಿರ್ತಾರ. ಆ ಹಾಲು ತಂದು ನಾವು ಚಹಾ ಮಾಡಿದ್ರು ಸ್ವಾದಿಲ್ಲ, ಹೋಳಿಗೆ ಸಜ್ಜಕನಾಗ ಉಣ್ಬೇಕಾದ್ರೂ ಸ್ವಾದಿಲ್ಲ ಅಂದಂಗಾಗ್ಯದ. ಅವಾಗ ಲಿಂಗಮ್ಮ ಏನು ಮಾಡ್ತೀವಿ ಅಂದ್ರೆ ಸಿದ್ದಪ್ಪ ಮಹಾರಾಜನ ಭಕ್ತರು ಆಗಿರ್ತಕ್ಕಂಥವಳು ಹೇರಿನಿಂದ ಏನು ಕಕ್ಕಳ ಮೇಲೆ ಹೋಗಬೇಕಾಗಿತ್ತು. ಹೋಗುವ ದಾರಿ ಒಳಗೆ ರಾತ್ರಿ ಸಮಯದೊಳಗೆ ಚಳಿ ಬಿಟ್ಟಿತ್ತು. ಚಳಿ ಬಿಟ್ಟ ತಾಯಿ ನಾವು ಹಾಲು ತಗೊಂಡು ಬರ್ತೀವಿ, ನೀವೇನದ ಚಹಾ ಮಾಡವ ಅಂತ ತಿಳ್ಕೊಂಡು ಹೇಳಿದ್ರು. ಆಯ್ತು ಅಂತ ತಿಳ್ಕೊಂಡು ಲಿಂಗಮ್ಮ ಚಹಾ ಮಾಡಾಕತ್ತಿಳು. ಅದ್ರಾಗೊಬ್ಬರು ವಯಸ್ಸೋದರು ಹಿರಿಯರ ಭಕ್ತರು ಅಲ್ಲೇ ಇದ್ರು. ಸ್ವಲ್ಪ ವಯಸ್ಸಿದ್ದವ್ರು ಊರಾಗ ಹಾಲು ತರ್ಲಕ್ಕ ಹೋಗ್ಬಿಟ್ಟಿದ್ರು. ಅವಾಗ ನಾಗರ ಹಾವು ಬಂದು ಲಿಂಗಮ್ಮಗೆ ಹಾವು ಕಚ್ಚಿಬಿಡ್ತು. ಚಹಾ ಮಾಡ್ಕೋತ ಗೊತ್ತಿಳು, ಅದೇನೋ ಕಟ್ಟಿಗೆ ತಗೋಬೇಕಂತ ಒಂದು ಹಿಂದಾಗ ಸರಿಯಾದೊಳಗ ನಾಗರ ಹಾವು ಸರ್ಪ ಬಂದಿತ್ತು. ಅದನ್ನ ಹಂಗೆ ಕಾಲಿಗೆ ಕಚ್ಚಿಬಿಡ್ತು. ಇವೆಲ್ಲ ವಯಸ್ಸರ ಮಂದಿ ಭಕ್ತರು ಇದ್ರು, ತಾಯಂದಿರಿದ್ರು. ಯವ್ವ ನಿಂಗಮ್ಗೆ ಹಾವು ಕಸ್ತು ಬಾಯಿಗೆ ಬರೋದು ಗೊತ್ತು, ಇನ್ನೇನ್ ಮಾಡ್ಬೇಕು. ಎಲ್ಲರೂ ಅಲ್ಲಿ ಇಲ್ಲಿ ಒಯ್ಬೇಕಾದ್ರೆ ಗಾಡಿ ಮೋಟ್ರ ಇವತ್ತು ಫೋನ್ ಮಾಡಿ ಡಾಕ್ಟರ್ಗೂ ಇಲ್ಲೇ ಕರ್ಸ್ಬೋದ್ರಿ. ಅವಾಗ ಏನು ಇದ್ದಿದ್ದಿಲ್ಲ. ಇನ್ನೇನು ಮಾಡ್ಬೇಕು ಅಂತ ತಿಳ್ಕೊಂಡು ಆಗ ಮಂದಿ ಹಂಗೆ ಮುದುಗ್ ಓಡ್ಕೊತ ಹೋಗಿ ಹಾಲು ತರ್ಲಾಕ್ ಹೋದವ್ರಿ. ಅವ್ರು ಹಾಕೊಂಡು ಇದ್ರಿ ಬಂದ್ರಿಪ್ಪ ಲಿಂಗಮ್ಮಗ
ಏನು ಮಾಡ್ತು ಅಂದ್ರೆ ನಿಂಗಮ್ಮ ಹಾವು ಕಚ್ಚಿಬಿಟ್ಟದ, ನಿಂಗಮ್ಮನ ಬಾಯಿ ತುಂಬ ಬುರುಕು ಬಂದುಬಿಟ್ಟದ. ಅವಳು ಏನು ಆಗ್ತಾಳ ಅಂತ ಕೇಳಿದ್ರೆ, ಇಬ್ಬರು ಧರ್ಮ ಪತ್ನಿಯರು ಅಣ್ಣ ತಂಗಿ ಅಂತೆ ತೇರಿನಿಂದ ಬಂದಿದ್ರು. ಪಾಪ ಅವರಿಗೆ ದೇವರು ಇವತ್ತು ಏನು ಮಾಡ್ದ ಅಂತ ಕೇಳಿದ್ರೆ, ಹಾವು ಕಚ್ಚಿ ಬಿಡ್ತು, ಅವ್ರ ಪ್ರಾಣಕ್ಕೆ ಅಪಾಯ ಆಗ್ತದೆ, ಇನ್ಯಾಗ ಮಾಡಬೇಕು ಅಂತ ಕೇಳಿದ್ರೆ ಅವಾಗ ಎಲ್ಲರೂ ಗಾಬರಿಯಾದರು. ಇನ್ಯಾಗ ಮಾಡಬೇಕು? ಸಿದ್ಧಲಿಂಗ, ನಿನ್ನನ್ನು ನೆಮ್ಕೊಂಡು ಬಂದಿರತಕ್ಕಂಥವ್ರು ನಾವು. ತಂದೆ, ಗಂಡ ಹೆಂಡತಿ ಆಗಿರ್ತಕ್ಕಂಥವ್ರು ಅಣ್ಣ ತಂಗಿ ಆಗಿ ಕತ್ತಲ ಮೇಲೆ ಹೊರಗೆ ತೇರನ್ನ ಮುಟ್ಟು ತನಕ ನಾವು ಅಣ್ಣ ತಂಗಿ ಆಗಿರ್ತೀವಿ ಅಂತ ತಿಳ್ಕೊಂಡು ಬಂದ ಭಕ್ತರಿಗೆ ಚಹಾ ಮಾಡ್ಲಕ್ಕ ನಮ್ಗೆ ಏನಾದ್ರು ಮಾಡ್ಲಕ್ಕ ತಾಯಿ ಜೊತೆಯಲ್ಲಿ ಬಂದಿಳಪ್ಪ. ಆಕೆ ನಾವು ಹೆಣ್ಮಕ್ಳು ಅಂತ ತಿಳಿದಿಲ್ಲ, ಇಂಥ ನಿಂದನ ಹೆಂಡತಿ ಅಂತ ತಿಳ್ಕೊಂಡಿಲ್ಲ. ಸಾಕ್ಷಾತ್ ಬ್ರಹ್ಮಾಂಬಿಕೆ, ಸಾಕ್ಷಾತ್ ಪಾರ್ವತಿ ದೇವಿಗೆ ನಮ್ಮ ಜೊತೆ ಬಂದಾಳ ಅಂತ ತಿಳ್ಕೊಂಡು ಭಕ್ತಿಗಳು ಅವಳನ್ನೇ ನೀನು ಸರ್ಪ ರೂಪದಾಗ ಬಂದು ಕಚ್ಚಿ ಅವಳನ್ನ ಕರ್ಕೊಂಡು ಹೋದಿಲ್ಲಪ್ಪ. ನಮಗೆ ಈ ಚಹಾ ಮಾಡಿ ಹಾಕೋರು ಯಾರು ತಂದೆ ಅಂತ ತಿಳ್ಕೊಂಡು ಸಿದ್ಧಲಿಂಗ ಮಹಾರಾಜರನ್ನ ಅನ್ಕೋತಿ ಇನ್ಯಾಗ ಮಾಡ್ಲಿ ಗುರುವೆ ಶಂಕರಲಿಂಗ ಅಂತ ತಿಳ್ಕೊಂಡು ದುಃಖ ಮಾಡ್ತಾ ಇದ್ರು. ಅಳ್ಳಾಕತ್ತಿರಲ್ಲ, ಉಸಿರು ಹೋಗಿಬಿಡ್ತು ನಿಂಗಮ್ಮ, ಬಾಯಿಗೆಲ್ಲ ಬರುಗ್ ಬಂತು, ಕೈಕಾಲು ನಡಗತ್ತತ್ತು, ಎಲ್ಲ ತಣ್ಣಗಾಗ್ಬಿಟ್ರು ಜನ. ಇನ್ಯಾಗ ಮಾಡುದು? ರಥರೇ ದಾರ ನಿಂತೈತಿ, ರಾತ್ರಿರೇ ಆಗೈತಿ. ಚಾ ಮಾಡುವ ಅಂತ ತಿಳ್ಕೊಂಡು ಚಾ ಗಿಡಿಸಿ ನಾವು ಹಾವು ತರಕ್ಕೆ ಹೋದಾಗೆ ನಿಂಗಮ್ಮ ಹಾವು ಕಚ್ಚಿ ಹೋಯ್ತಲ್ಲ, ಇನ್ಯಾಗ ಮಾಡ್ಲಿ ತಂದೆ ಅಂತ ತಿಳ್ಕೊಂಡು ಸಿದ್ದಪ್ಪ ಮಹಾರಾಜರಿಗೆ ಎಲ್ಲರೇ ನೆನೆಸಿ ಹೇಳ್ತಾ ಇದ್ರು. ಇನ್ನು ರಾತ್ರಿ ಗಾಡಿ ಇಲ್ಲ, ಎತ್ತಿಲ್ಲ, ದಾರಿ ಒಳಗೆ ಊರಿಲ್ಲ, ಕೇರಿಲ್ಲ, ದೂರ ಊರಿಗೆ ಹೋಗಿ ಆಗ್ತಾರೆ. ಇನ್ಯಾಗ ಮಾಡೋದು, ಎಲ್ಲಿದ್ದ ಹೋಗ್ತಾರೆ, ಇನ್ಯಾಗ ಮಾಡಬೇಕು ಅಂತ ಕೇಳಿದಾಗ ರಾತ್ರಿ 12 ಗಂಟೆ ಆಗಿತ್ತು. ಅವಾಗ ಎಲ್ಲಾರು ದುಃಖ ಮಾಡ್ತಾ ಇದ್ರು. ಅವಾಗ ಬೇಕು ವಯಸ್ಸು ತಾಯಿನ ಕೂಡ ಜೈ ಸಿದ್ಧಲಿಂಗ, ಜೈ ಸಿದ್ಧಲಿಂಗ, ಜೈ ಸಿದ್ಧಲಿಂಗ ಅನ್ಕೋತ ಕೂತಿದ್ರು. ಅವಾಗ ಏನ್ ಮಾಡಿದ್ರು, ಅವಾಗ ಹುಡುಕ್ತಕ್ಕಂತ ಹೇಳಿದ್ರೆಪ್ಪ, ಯಾಕೆ ಅಳ್ತೀರೋ? ಅಳೋದ್ರಿಂದ ಪ್ರಯೋಜನ ಇಲ್ಲ, ಬಸ್ ಮಾಹಿತಿ ಇಲ್ಲ ನಿಮ್ಮಲ್ಲೇ ಅನ್ನೋದಕ್ಕೆ ತಾಯಿ ಸಾಕ್ಷಾತ್ ಬ್ರಹ್ಮರಾಂಬಕ್ಕೆ ರೂಪದೊಳಗೆ ಮುದುಕಿ ಬಂದಿದ್ದಳು. ನಿಮ್ಮಲ್ಲಿ ಭಸ್ಮ ಐತಿಲ್ಲ, ಆ ಜೋಳಿಗೆನ ಸಿದ್ದಪ್ಪನ ಭಸ್ಮ ತಗೋರಿ, ಆ ಭಸ್ಮವನ್ನ ನಾಗಮಗ ಹಚ್ಚಿರಿ, ಆ ಸಿದ್ದಪ್ಪನ ಇಲ್ಲಿ ಮಂದಿ ಹಬ್ಬಸ್ತಾರ, ಯಾಕಳ್ಳಕತ್ತೀರಿ ಅಂತ ತಿಳ್ಕೊಂಡು ಹೇಳಿದ್ರು. ಅವಾಗ ಆಗ್ಬೇಕು, ಹೌದಲ್ಲ? ಅಂದು ಅರವಾರಿ ಹೋಗ್ತಾರೆ. ಹೋಗಿ ಜೈ ಸಿದ್ಧಲಿಂಗ ಅಂತ ತಿಳ್ಕೊಂಡು ಆ ವಿಭೂತಿ ಉಂಡಿಯನ್ನು ತಗೊಂಡು ಕಿಸಿಂದ್ರೆ 3 ಬಟ್ಟ ಬಡ್ದು ಆ ಲಿಂಗಮ್ಮನ ಹಣೆ ಮೇಲೆ ಬಡ್ದು ಕಿಸಿಂದ ಹಾಕಿನ ಪಾದವನ್ನು ಕೂತು ಜೈ ಸಿದ್ಧಲಿಂಗ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರು ಶಂಕರಲಿಂಗ ಮಹಾರಾಜ್ ಕಿ ಜೈ ಅಂತ ತಿಳ್ಕೊಂಡು ಎಲ್ಲರೂ ಜೈಘೋಷೆಯನ್ನು ಮಾಡ್ಕೋತಿದ್ದಾಗ ನೀವು ಮುಂಜಾನೆ ಹೇಳಾಗ ಹೆಂಗೆ ಹೇಳ್ತೀರಿ? ಧರ್ಮದ ಕುಂದಿರ್ತೀರಿ? ಇಲ್ಲ, ಶಿವ 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 ಹರ ಅಂತ 2 ಕೈ ತಿಕ್ಕೊಂಡು ಕರಾಗ್ರೇ ವಸತಿ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೌಲೆ ರುದ್ರಾಣಿ. ಇವೆಲ್ಲ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಎಲ್ಲ ಅಂತ ಕೇಳಿದ್ರೆ ನಿಮ್ಮ ಹಸ್ತದೊಳಗೆ ಅದಾರ. ಅದಕ್ಕೆ 2 ಕೈಯನ್ನು ತಿಕ್ಕೊಂಡು ಮುಖದ ಮೇಲೆ ಹಾಕೋತೀರಿ. ಆ ಮಂತ್ರನ ಸ್ಪಟ್ಟಿಸಿ ಏನ್ ಮಾಡ್ತೀವಿ ಅಂದ್ರೆ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಆಶೀರ್ವಾದ ನಮ್ಮ ಫಸ್ಟ್ ಅವ್ರ ಮುಖನೇ ಕಾಣಿ ಅಂದ್ರೆ ಅವ್ರ ತಾಯಿ ಸ್ವರೂಪ, ಮೊದಲನೇ ದೇವರು ತಾಯಿ ಅಲ್ಲ, ಅದಕ್ಕಾಗಿ ತಾಯಿನೇ ನಮ್ಮ ಕಾಣಿ ಅಂತ ತಿಳ್ಕೊಂಡು ಆ ಮುಖಕ್ಕೆ 2 ಕೈ ತಗೊಂಡು ತಿಳ್ಕೊಂಡು ಮುಖ ನೋಡ್ಕೊಂಡ್ರೆ ಮುಖದ ಮೇಲೆ ಹಾಕೊಂಡು ಕಣ್ಣು ಒರೆಸೋದು ಹೇಳ್ತೀರಲ್ಲ. ಆ ಪ್ರಕಾರ ಆಕೆ ನಿಂಗಮ್ಮ ಏನು ಮಾಡೋಣ ಅಂದ್ರೆ ಜೈ ಸಿದ್ಧಲಿಂಗ ಅಂತ ಎದ್ದು ಬಿಟ್ರು. ನೋಡಿ, ಜೈ ಸಿದ್ಧಲಿಂಗ ಅಂತ ಎದ್ದು ಬಿಟ್ರು. ಯಪ್ಪ ಯಾಕೆ ಇಷ್ಟೇ ಗಾಬರಿ ಆಗಿರಿ ಅಂದಳು. ಯವ್ವ, ನಿನ್ನ ಬಂದು ಹಾವು ಕಚ್ಚಿತ್ತಲ್ಲ, ಯಾರು ಹೇಳ್ತಾರ ಅಂದ್ರೆ ನನಗೆ ಹಾವು ಕಚ್ಚಿತ್ತಿಲ್ಲ, ಅಲ್ಲಿ ಮಠದಾಗ ಭಕ್ತರು ಬಂದಿರು, ಆ ಭಕ್ತರಿಗೆ ಚಾ ಮಾಡಕ್ಕೆ ಯಾರು ಇದ್ದಿತ್ತಲ್ಲ, ಎಲ್ಲರೂ ಭಕ್ತರು ರಥಗೊಂಡು ಹೊಂಟಿವಿ. ಅದಕ್ಕೆ ಸಿದ್ದಪ್ಪ ಶಂಕರಲಿಂಗ ಮಹಾರಾಜ್ರಿ ಅಂದ್ರು, ತಾಯಿ ಬಾ ಇಲ್ಲಿ ಬಂದ ಭಕ್ತರಿಗೆ ಚಾ ಮಾಡ್ಕೊಂಡು ಕುಡ್ಸಕತ್ತಿ, ಅಲ್ಲಿ ಹೋಗಿ ಹಾಕ್ತಾರೆ ಮಾತಿನ ಅಲ್ಲಿ ಹೋಗ್ತೈತಿ ಬಾ ಅಂತೇಳಿ ಸಿದ್ದಪ್ಪನೇ ಸ್ವತಃ ಬಂದು ಸಿದ್ದಲಿಂಗ ಮಹಾರಾಜರು ಕರ್ಕೊಂಡು ಹೋಗಿದ್ರ. ಅದಕ್ಕೆ ನಾನು ಲಕ್ಷಣಕ ಭಕ್ತರಿಗೆ ಚಾ ಮಾಡಕ್ ಹೋಗಿದ್ದ ಅಂತ ನಿಂಗಮ್ಮ ಹೇಳ್ತಾ ನೋಡ್ರಿ. ಅಲ್ಲಿ ಲಕ್ಷಣಕ್ಕೆ ಹೋಗಿ ಭಕ್ತರಿಗೆ ಚಹಾ ಕುಡಿಸಿ ಹೊಳ್ಳಿಯವರ ಹಾಲು ತಗೊಂಡು ಬರೋದ್ರೊಳಗೆ ಇಲ್ಲಿ ಬಂದು ಚಹಾ ಮಾಡಿರ್ತಕ್ಕಂಥ ನಿಂಗಮ್ಮಗ ಸಿದ್ಧಲಿಂಗ ಮಹಾರಾಜರು ಅಂತ ಪವಾಡವನ್ನು ಮಾರಿ ತೋರಿಸರು. ಆ ರೀತಿ ಒಳಗೆ ಯಾಕಂದ್ರೆ ಇಲ್ಲಿ ನಮ್ಮ ಓದಿರದ ಒಮ್ಮೆ ಹೆಂಗಾಗಿತ್ತು ಅಂತ ಕೇಳಿದ್ರೆ, ಇಬ್ಬರು ಗಂಡ ಹೆಂಡತಿ ಊಟ ಮಾಡ್ಕೋತ ಮಾತು ಹೇಳ್ಕೋತ ಕೂತಿದ್ರು. ನಾಳೆ ದಿಗಂಬರಿ ಜಾತ್ರೆ ಬಂತು, ಎಲ್ಲ ಹೆಣ್ಮಕ್ಳು ಊರನವರೆಲ್ಲ ಬಂದಾರೆ, ಕುಂಭ ಕಳಸ ಹೊರಬೇಕು, ಎಲ್ಲ ಮಾಡಬೇಕು. ನಾಳೆಗೆ ಏನದ ಪ್ರಸಾದ ವ್ಯವಸ್ಥೆ ಭಾಳ ಚಂದ ಐತಿ. ಎಲ್ಲರೂ ತಾಯಂದಿರು, ಮಕ್ಕಳು, ಹಿರಿಯರು, ಸಣ್ಣವರು, ದೊಡ್ಡವರು, ಹೊಲ ಮನೆ ದನಕ ಏನಲ್ಲ ಅದೇ ಅವಕ್ಕೆ ಇವತ್ತೆಲ್ಲ ಮೇವು ನೀರ ವ್ಯವಸ್ಥೆ ಮಾಡಿಕೊಂಡು ನಾಳೆಗೆ ಏನದ ಜಾತ್ರೆ ಮಾಡಿ ಪ್ರಸಾದ ಮಾಡ್ಕೊಂಡು ಮತ್ತೆ ನಮ್ಮ ಸಂಸಾರಕ್ಕೆ ನಾವು ತೊಡಗು ಅಂತ ತಿಳ್ಕೊಂಡು ಹಿಂಗೆ ಮಾತಾಡ್ಕೋತ ಕೂತಿದ್ದರು. ಮಾತಾಡ್ತಿದ್ರು.
ಆ ರೀತಿ ಮಾತಾಡ್ ಕೂತಾಗ ಅವ್ನ ಗಂಡ ಏನಂದ ಏನ್ ಮಾಡ್ತೀವಿ ಮನ್ಯಾಗ 4 ಮಕ್ಕಳಿಗ್ಯಾವ ಹೈನಿಲ್ಲಾರ್ದಂಗ ಆಗ್ಯದ ಒಂದು ಎಮ್ಮಿ ತರಬೇಕಂತ ಮಾಡೀನಿ. ಅವಕ್ಕೆ ಹೇಳ್ತಂದ್ರು ತರ್ತೀರಿ ಚಲೋ ಒಂದು 2 ಸೊಲಿಗೆ ಹಾಲಿಂದ ಎಮ್ಮಿ ತೊಂಬರಿ ಆ ಕೊಳವಿ ನಿಳಿವಿ ಹಿಂಗೆ ಜಿಪ್ಪಬೇಕು 50-60 ಸಾವಿರ ರೂಪಾಯಿ ಹೋಗಲಕ್ಕ ಚಲೋ ಎಮ್ಮಿ ತಗೋರಿ. ಹೆಂಗಂದ್ರೆ ಮಳೆ ಈ ವರ್ಷ ಜಾಸ್ತಿ ಆಗಿದೆ, ಹುಲ್ಲರ ರಗಡ ಐತಿ, ಮೇವನು ಕಡಿಕೆ ಹಂಗೆ ಐತಿ, ಅದಕ್ಕೆ ಚಲೋ ತೊಂಬರನು ಖರೆಯದ. ನಾ ಎಲ್ಲ ಚಲೋ ತರ್ತೀನಿ, ಏನು ಎಮ್ಮಿ ಆರೋಣ ಹಾಲಿಂದ ತರ್ತೀನಿ, ಮತ್ತೆ ನೀನು ತವ್ರ ಮನೆ ಬೇರೆ ಇಲ್ಲ ಇದ್ದೂರಾಗ್ಯದ, ನೀ ಮತ್ತೆ ಹಾಲ ಮೊಸರು ಇದು ಕೊಟ್ಟೆ ಅಂತ ನೋಡು ಅಂತೀವ. ಮತ್ತೆ ಅಕ್ಕಿ ಅಂದ್ರು ಅಲ್ರಿ ಇದ್ದೂರಾಗೆ ತವ್ರ ಮನೆ ವಯಸ್ಸೋದು ನನ್ನ ತಂದೆ ತಾಯಿ ನನ್ನ ಅಣ್ತಂಬ್ರಿಗೆ ಅವು ಬಿಟ್ಟು ಕಿಶನ ಹ್ಯಾಂಗ ಉಳ್ಳಿ ನಾನು ತಪ್ಪಾಗ್ತದ. ನಾ ಎಷ್ಟೊತ್ತಿದ್ರೆ ಒಂದು ಸ್ವಲ್ಪ ಹಾಕಗಲಕ ನಾ ಹಾಲ ಮೊಸರು ನಾ ತವ್ರ ಮನೆಗೆ ಕೊಡಾಕಿನಿ ಅಂದ್ರು. ನೀ ಕೊಟ್ಟೆ ಅಂದ್ರೆ ನೋಡಂದೇವ ನಾ ಎಮ್ಮಿನೇ ತಂದಿಲ್ರಿ ಅತ್ತ ಜಗಳ. ನಾ ಕುಡಾಕಿನ ತಕ್ಕಿ ಕುಡಬೇಡ ಅಂತೀವ, ರೊಕ್ಕ ಕೊಟ್ಟವ್ ನಾನು, ಮೇವು ಹಾಕವ್ ನಾನು, ಮೈಸವ್ ನಾನು, ಮೈ ತೊಳೆಯವ ನಾನು, ಹಾಲು ಇಟ್ಟವ ನಾನು, ನೀ ಯಾಕೆ ಹೋಯ್ತು ಅವ್ರ ಮನೆ ಕೊಡ್ತೆ? ನೀ ಏನ್ರ ಮಾಡ ಮರೆ, ನನಗ ಹುಟ್ಟಿ 20 ವರ್ಷ ನಮ್ಮ ಅವ್ವ ಅಪ್ಪ ನಂದೆಲ್ಲ ಸುಮ್ಳಾ ತೆಗದಾರ, ಮೈ ತೊಳೆದಾರ, ಬಟ್ಟೆ ಉಳಿಸ್ಯಾರ, ಪೌಡರ್ ಹಚ್ಚಾರ, ಗಂಧ ಹಚ್ಚಾರ, ಊರ್ಲೆ ಲಕ್ಷ ಗಂಟೆ ಖರ್ಚು ಮಾಡಿ ನಿನಗ ಮೋಚಾರ. ಇಟ್ಟೆಲ್ಲ ಮಾಡಿದ್ರೆ ಹಾಲ ಮೊಸರು ಕೊಡಬೇಡ ಅಂದ್ರೆ ಹೆಂಗತ್ತಿ ಅಂತ ಜಗಳ ತೆಗೆದ್ರು ಸಿಟ್ಟಿಗೆ ಪೆಟ್ಟೆ ಹೇಳ್ತೀವಿ. ಸಿಟ್ಟಿಗೆ ಹೊಡೆದ ಖರ್ಚು ಬಿಟ್ಟು ಮನಗಂಡ ಲತ್ತಿ ಬಿದ್ದು ಅಳ್ಕೋತ ಅವ್ರ ಮನೆಗೆ ಬಂದ್ರು. ಯಾಕೆ ಅಂದ್ರು. ನನ್ನ ಗಂಡ ನಾಳೆಗೆ ಎಮ್ಮಿ ತರ್ತೀನಿ ಮಂಗಳವಾರದಿಂದ ಸಂತಿಗೆ ಹೋಗಿ ನಾ ಅಂದ ತರ್ತೀವಿ, ಮಕ್ಕಳು 4 ಆಗವ, ಇನ್ನು ವಯಸ್ಸು ಬರ್ತಾವ, ಹಾಲು ಸ್ವಲ್ಪ ಜಾಸ್ತಿ ಹಿಂಡ ಎಮ್ಮಿ ಚಲೋ ತೊಗೊಂಡ್ ಬಾ. ಈ ವರ್ಷ ಮಳೆ ಬೆಳೆ ಆಗ್ಯದ, ಹುಲ್ಲಾಗಿಲ್ಲ, ಮೇವು ಎಲ್ಲ ಏನು ಕೊರತೆ ಇಲ್ಲ, ಬಾವಿ ಬೋರ ನೀರಾಗ್ಯದ, ಎಲ್ಲ ಆಗ್ಯದ, ಅದಕ್ಕೆ ಚಲೋ ತೋಡ್ ಬಂದೆ, ಚಲೋದೆಲ್ಲ ತರ್ತೀನಿ, ಹಾಲು 6 ಹಿಂಡ ತರ್ತೀನಿ, ತವ್ರ ಮನೆಗೆ ಕೊಡ್ಬೇಡ ಅಂದ್ರೆ ಮಂದಿನ ಬಿಟ್ಟು ನಾ ಉಳ್ಳಿ ಅವ ಮತ್ತ ಅಣ್ಣ ತಮ್ಮದೇರು ಸಣ್ಣ ಅದಾವ ತಮ್ಮದೇರು ಅವ್ರ ಬಿಟ್ಟು ನಾನು ಉಣಾಗ ಹೆಂಗಾಗ್ತವ. ನಾನು ಬೈಲೂರಾಗಿದ್ರೆ ಹೆಂಗಾರೆ ಬಿಟ್ಟು ಉಳ್ಬಹುದು, ಇನ್ನು ಇದ್ದೂರಾಗೆ ತವ್ರ ಮನೆ ಇದ್ರೆ ಹಾಲು ಕೊಡೋಲ್ಲ, ನಾ ಹ್ಯಾಂಗ ಊಟ ಮಾಡ್ಲಿ ಅದಕ್ಕೆ. ಮತ್ತು ತವ್ರ ಮೇಲೆ ಕಾಳಜಿ ಹೆಣ್ಣು ಮಕ್ಳಿಗೆ ಎಟ್ಟೇ ಇರ್ಲಿ. ಅದಕ್ಕಾಗಿ ಹೇಳ್ತಾರಲ್ರಿ, ಬೇಸಿಗೆ ದಿವಸಕ್ಕೆ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳೆ ತಂಪ. ಬೇಸಿಗೆ ದಿವಸಕ್ಕ ಬೇವಿನ ಮರ ತಂಪ ಅಂದ್ರೆ ಬ್ಯಾಸಿಗೆ ದಿನಕ್ಕೆ ಬೇವಿನ ಗಿಡ ಬಹಳ ತಂಪ ನೋಡ್ರಿ. ಊಟ ಮಾಡಿ ಕೂತ್ರೆ ನಿಂತು ತಾನೇ ಕಣ್ಣು ಮುಸ್ತಾವ. ಅದಕ್ಕೆ ಭೀಮಾರತಿ ಎಂಬ ಹೊಳೆ ತಂಪ. ನಮ್ಮ ಇಂಡಿ ತಲುಪಿನ ಭೀಮಾರತಿ ಅನ್ನೋದೇ ಬಹಳ ತಂಪ. ಹಡದವ ನೀ ತಂಪ ನನ್ನ ತವರಿಗೆ, ನನ್ನ ತವ್ರ ಮನೆ ತಾನಿಗಿರ್ಬೇಕಾದ್ರೆ ತವ್ರ ಮನೆಗೆ ಯಾರಿರ್ಬೇಕ್ರಿ? ತಾಯಿ ಇರ್ಬೇಕು. ಇಂಥ ತಾಯಿಗೆ ಬಿಟ್ಟು ನಾ ಹಾಲ ಮೊಸರು ಹೆಂಗ್ ಒಳ್ಳೆವ, ಅದಕ್ಕಾಗಿ ನಾ ಬೈದಿನಿ, ಅದಕ್ಕೆ ನಾನು ಗಂಡ ಹೊಡೆದ. ಅವರು ಅಂತಂದ್ರೆ ವಯಸ್ಸಿಗೆ ಬಂದಿರ್ರಿ, ಬರ್ಲಿ ಮಗ ಅಂದರು. ಮಗನ ಆಗಿ ಹೊರಗೆ ಹೊಂಟಿದ್ದ, ಇಲ್ಲಿ ಬಾರ್ಲೆ ಮಾವ ಗಂಡ ಅರ್ಧ ಸಿಟ್ಟು ಬಂದಿತ್ತು. ಹೆಂಗ್ ಹೊಡೆದಿತ್ತು, ಬಾರ್ಕೊಲ್ ಹೊಡೆದ್ಬಿಟ್ಟ, ಮೈ ಎಲ್ಲ ಬಾಸುಂಡಿಗಳು ಎದ್ದು ಬಿಟ್ಟಾವ. ಹೊಡೆದ್ವಿ ಹೊಂಟಿದ್ದೆ, ಒಣದ ಇವನಿಗೆ ಹಿಡಿದು ಕಂಬಕ್ಕೆ ಕಟ್ಟಿ ಬರ್ತಾನ ಪಡೆದ್ರು. ಇವ್ರು 4 ಮಂದಿ ಬರ್ಚಕ್ಕೆ ದೊರೆ ಎದ್ದು. ಅವಾಗ ನಾ ಗೌಡ್ರ ಮೇಲೆ ನ್ಯಾಯ ಕೂತೀನಿ ಅಂದ, ಬರ್ರಿ ಅಂದ. ನಾ ಬೇಳೂರು ಸಾಕೋರು ಗೌಡ್ರು ಅವ್ರು ಇವ್ರು ನ್ಯಾಯ ಮಾಡೋ ಕಟ್ಟಿ ಮಾಡಿ ಕೂತಿ ಬಿಟ್ಟಿದ್ರು. ಬಂತೀವಿ ಒಳಕೋ ತಳಮಂದಿರ ಗುಡಿ, ಇಲ್ಲೇ ಅದಲ್ಲ ನಮ್ಮ ಗುಡಿ. ಇಲ್ಲಿ ಹೆಂಗಂತ ಭಾಳ ಚಂದ ಕಲ್ತಾವ ನೋಡ್ರಿ. ಇಲ್ಲಿ ಈಶ್ವರ, ದಿಗಂಬರೇಶ್ವರ, ಇಲ್ಲಿ ಬಲಭೀಮ, ಬ್ರಹ್ಮ ಇಷ್ಟು ಮಹೇಶ್ವರಿ ಎಲ್ಲಿ ಇದ್ದಾರೆ ಅಂದ್ರೆ ನಾವು ಸುಮ್ಮನೆ ಮತ್ತೊಂದು ಕಡೆ ಊಟ ಹೇಳ್ಕೊತೀವಿ. ಇಲ್ಲೇ ಅದಾವು 3 ಮಂದಿ ಇಲ್ಲೇ. ನಾವು ಪುಣ್ಯವಂತರು, ಭಾಗ್ಯವಂತರು ನಾವು. ಅದಕ್ಕೆ ಇಲ್ಲಿ ಬಂದ ಯಾಕೆ ಹೋಗಿ ಏನಾಗ್ಯದ, ನಮ್ಮ ಮಳೆದಾರ ಹೊಡೆದಾರ ಇವತ್ತು ಭಯಂಕರ. ಹೌದಾ ನೋಡಮ್ಮ ಅಂದು ಬೈ ನೋಡ್ತಾರ ಬಾರ್ಕೊಲೆ ಕಡಿದಿರ. ಅವರು ಎಲ್ಲಿ ಬೇಕಾದ್ರೆ ಬಾಸುಂಡಿಗಳು ಎದ್ದಿದ್ದು, ದೊರೆ ಅಂತ ಕರೀತಿರಲ್ಲ, ಆ ಬಾಸುಂಡಿ ಎದ್ದಿದ್ದು ಕರ್ಸರು ಹಳೆದಾರೆ. ಅವ್ರು ಹಳೆದಾರೆ ಕರ್ಸೋರು. ಏನ್ರು ಮನುಷ್ಯರಿದ್ರು ಏನಿದ್ರು, ಎಟ್ಟೆಯಲ್ಲಿ ಅಕ್ಕಲ ಗಂಡನ ಮಾವನ ಇಂಥ ಪರಿ ಹೊಡ್ಯದ ಯಾಕೆ ಕೊಡ್ತೀರಿ ಅಂದ. ಹೇಳ್ರಿ, ಇವ್ ನೇಮಿ ಬಂದು ನಾವು ಮೆಕ್ಕೆಜೋಳ ಎಲ್ಲ ಖಲಾಸ್ ಮಾಡಿ ಹೊಲ ತುಂಬ ತಿಂದು ಒಂದು ಬೆಳೆ ಇಟ್ಟಿಲ್ಲ. ಮದುವೆ ಮಳೆ ಹತ್ತದ 8 ದಿನ ಆಯ್ತು, ಮನುಷ್ಯರ ಕಾಲ ಇಲ್ಲಕ್ಕೆ ಜಾಗಿಲ್ಲ. ತಿನ್ನೋದು ಚಾರಾನೆ ತುಳಿದು ದಪ್ಪ ಧೂಳು ಮಾಡಿ ಹಾಳು ಮಾಡಿಬಿಟ್ಟಾರ. ಒಟ್ಟು 4 ಎಕರೆ ಮೆಕ್ಕೆಜೋಳ ಎಲ್ಲ ತುಳಿದು ಸತ್ಯನಾಶ ಮಾಡಿದ. ಇದು ಹೊಡಿಲಾರ್ದೆ ಬಿಡ್ತಾರೆ ಅಂತ. ನಂದು ಎಮ್ಮಿನೇ ಇಲ್ರಿ ಗೌಡ್ರು, ನಾ ಎಮ್ಮಿನೇ ತಂದಿಲ್ಲ. ಅವಾಗ ಗೌಡ್ರು ಸುಮ್ ಕುಂದಿರ್ತಾರ. ಅವಾಗ ಇವ್ರು ಹೇಳಿದ್ರು, ಗೌಡ್ರ ನಮ್ಮ ಅಕ್ಕಗೆ ಯಾರು ಕೊಡ್ತಾನೆ ಕೇಳ್ರಿ ಅಂದ್ರು. ಎಮ್ಮಿನೇ ತಂದಿಲ್ಲ, ತವ್ರ ಮನೆ ಹಾಲು ಕೊಡ್ಬೇಡ ಅಂತೇಳಿ ಸಾಯಾಗ ನಮ್ಮ ಅಕ್ಕ ಕೊಡ್ತಾರ ಈ ಮಗ, ಅದಕ್ಕಾಗಿ ಕೊಡ್ತೀವ್ರಿ ಅಂದ್ರು. ಹೌದಾ? ಸುಮ್ಮನೆ ಹಿಂಗೆ ಜಗಳ ಆಗಬಾರ್ದ. ಸುಮ್ಮನೆ ತವ್ರ ಮನೆಗೆ ಅದು ಕೊಡ್ತೀವಿ, ಸುಮ್ಮನೆ ತರಲಾರ್ದ ನೀವು ಜಗಳ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೋಗ್ಬೇಡ್ರಿ.
ಅವ್ರು ನೀವು ಹೇಳೋದಂಗೆ ಕೇಳಕ್ಕೆ ಹೇಳ್ತಾರ, ಹೇಳೋ ರೀತಿಯಾಗಿ ಹೇಳೋ ಕಷ್ಟ ಮತ್ತೆ ಒಳಗು ಮಾಮ ಹೆಂಗೆ ಬರ್ತಾ ಗೊತ್ತಿಲ್ಲ ಅವ್ರು ಚಂಜಿಕ್ಕೆ ಸೀದಾ ಬಂದ್ರೆ ಚಲೋ ಸೀದಾ ನಾವು ಹೆಂಗೆ ಪಾದದ ತೂತೀವಲ್ಲ ಅವ್ರೊಂದು ಪಾದದ ಬೇರೆ ಇರ್ತಾವ. ಆ ಪಾದದ ತೋಡು ಬಂದಿರ ಅಂದ್ರೆ ನಾವು ಹಳಗಪ್ಪ ಆಗ್ಬೇಕು ನಾವು. ಅವ್ ಮತ್ತೆ ಸ್ವಲ್ಪ ಡೌನ್ ಆಗಿರ್ತವಲ್ಲ ಅವಾಗ ಕಿವಿ ಹಿಂದೆ ಹಾ ಭಾಳ ಚಂದ ಕೇಳ್ತಾರ ಅವರು. ಯಾವಾಗ ಅಗ್ದಿ ನಿವಾರ ಇರ್ಬೇಕು ಅವರು, ಊಟ ಕೂತಿರ್ಬೇಕು. ಊಟ ಕೂತು ಬಾಯಾಗ ಹೋಗ್ತಿರ್ಬೇಕು. ಏನ್ರಿ ನಿಮ್ಮವ್ ಎಷ್ಟು ಹೇಳಿದ್ರು ಕೇಳಲ್ಲ ಮಾತು. ಅದು ತುತ್ತು ಹೊರಗಡೆ ಹೋಗ್ಬಾರ್ದು, ಹೊರಗಡೆ ಬಂದಿರಬಾರ್ದು. ಆದಾಗ ಅವ್ರಿಗೆ ಏನಾದ್ರೂ ನೀವು ಕಿವಿ ಹಿಂದಿದ್ರಿ ಅಂದ್ರೆ ಬರೀ ವ್ಯವಸ್ಥೆಗೆ ಬರ್ತಾನ. ನೀವು ಹೇಳೋಣ ಕೇಳ್ತಾನೆ. ನೀವು ಮತ್ತೆ ಹಂಗೆ ಏನ್ರಿ ತವ್ರ ಮನೆ ಬಿಟ್ಟು ಇದ್ದವರು ಇರ್ಬೇಕಿಲ್ಲ, ಅದೇ ಇದ್ರಿ ಭಾಳ ಮಂದಿ ಗೌಡ್ತಿರು. ಅದಕ್ಕೆ ಹಂಗೇನು ಆಗ್ಲಿಕ್ಕೆ ಹೋಗ್ಬಾರ್ದು ಅಂತ ತಿಳ್ಕೊಂಡು ಏನಂತ ಕೇಳಿದ್ರೆ ಆ ಥೇರನೆ ಹೋದಾಗ ಆ ಲಿಂಗಮ್ಮ ಏನ್ ಮಾಡ್ತಾರೆ, ಧರ್ಮ ದಂಪತಿಗಿರ್ತಕ್ಕಂಥ ಲಿಂಗಮ್ಮ ಅವಾಗ ಸಿದ್ಧಲಿಂಗ ಮಹಾರಾಜರ ಕರೆದಿರಪ್ಪ. ಅಲ್ಲಿ ಭಕ್ತರು ಮಠದಾಗ ಬಂದು ಕೂತಿದ್ರು. ಅವ್ರು ಚಾ ಮಾಡಕ್ಕೆ ಎಲ್ಲಾ ಭಕ್ತರಿಗೆ ಕಡೆ ಹೋಗಿರಪ್ಪ ಮಠದಿಂದ ರಥ ಕಳ್ಸಲಕ್ಕ. ಅದಕ್ಕೆ ಬಾ ಅಂತ ತಿಳ್ಕೊಂಡು ನನಗೆ ಕರ್ಕೊಂಡು ಹೋಗಿದ್ರು. ಅವ್ರು ಚಾ ಕುಡಿಸಿ ಮಾಡಿ ಬಂದಿನಿ. ಮತ್ತೆ ನನಗೆ ಸಿದ್ದಪ್ಪ ಮಹಾರಾಜ ತಂದು ಇಲ್ಲೇ ಬಿಟ್ಟಾನ ಅಂದ್ರು. ಎಲ್ಲಾರು ಗಾಬರಿಗಿದ್ರು. ಎಂಥ ಧರ್ಮ ದಂಪತಿಯಪ್ಪ ಅಂತ ತಿಳ್ಕೊಂಡು. ಯಾಕಂದ್ರೆ ಗಂಡ ಹೆಂಡತಿಯನ್ನ ತ್ಯಾಗ ಮಾಡಿ ಅಣ್ಣ ತಂಗಿಯಂಗೆ ಜೀವನ ಮಾಡ್ಬೇಕಲ್ರಿ. ಇವತ್ತಿನ ಕಾಲಕ್ಕೆ ನಾವು ಮಾಡ್ತೀವೇನು? ಈಗಿನ ಕೆಟ್ಟ ನನ್ನ ಮಕ್ಕಳು ಒಳಗೋಗ್ರು ಹೆಂಗೆ ಹುಟ್ಟಿರಂದ್ರೆ ಅಣ್ಣ ತಂಗಿನ ಗಂಡ ಹೆಂಡತಿ ಆಗೋ ಪರಿಸ್ಥಿತಿ ಬಂದವ ಒಳಗೆ. ಅಂತಿಂತವ್ರು ಅದರ ದುಷ್ಟರಿಗೆ, ಯಾಕಂದ್ರೆ ಸಂಸ್ಕಾರ ಇಲ್ಲ ಅಂದವ್ರು ಅದಾರ. ಅದಕ್ಕೆ ಅವಾಗ ಎಂಥವ್ರು ಇದ್ದಿರ್ತಾರೆ, ಸ್ವತಃ ಗಂಡ ಅಂತಿದ್ರು ಸಹಿತ ಗುರುವಿನ ಮಾತನ್ನ ಮೀರದಾರನೆ ಗುರುವಿನ ಅಪ್ಪಣೆ ಪ್ರಕಾರವಾಗಿ ಅಣ್ಣ ತಂಗಿಯಾಗಿ ಥೇರ ನೆಡ್ಕೊತ ಹೋಗ್ತಾರೆ. ಕಕ್ಕಳ ಮೇಲಿಗೆ ಎಷ್ಟು ವರ್ಷಕ್ಕೆ ಹೋಗಿ ಮುಟ್ತದ ಅಂತ ಕೇಳಿದ್ರೆ 3 ವರ್ಷದ ಮೇಲೆ ಕಕ್ಕಳ ಮೇಲಿಗೆ ಹೋಗಿ ರಥವನ್ನ ಮುಟ್ತದೆ. ಎಷ್ಟು ವರ್ಷ ಮೇಲ್ರಿ? ಲಚ್ಚಾಣದಿಂದ ಕಕ್ಕಳ ಮೇಲಿಗೆ ಹೋಗ್ಬೇಕಾದ್ರೆ 3 ವರ್ಷಕ್ಕೆ ಆ ಥೇರ ಕಕ್ಕಳ ಮೇಲಿಗೆ ಹೋಗ್ತಿರ್ತದೆ. ಸಿದ್ಧಲಿಂಗ ಮಹಾರಾಜರು ಚಿಕ್ಕವರಿದ್ದಾಗ ಏನು ಬೆಂಡಿನ ಥೇರ ಮಾಡಿದ ಜಾಗದಲ್ಲಿ ಅದು ಏನ್ ಮಾಡ್ತದ ಅಂತ ಕೇಳಿದ್ರೆ ಬಂದು ಅದನ್ನ ಥೇರ ಅಲ್ಲಿಗೆ ನಿಲ್ತದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದ ಹೇಳಿ, ಇನ್ನು ರಥೋತ್ಸವ ವೈಭವ ಅಲ್ಲಿಗೆ ಬಂತು. ರಥ ಎಲ್ಲಿಗೆ? ಕಕ್ಕಳ ಮೇಲಿಗೆ. ಆ ರಥವನ್ನು ಎಳಿಬೇಕಂತ ತಿಳ್ಕೊಂಡು ಎಲ್ಲಾ ಭಕ್ತರು ಕರೆದ್ರು, ಮಾಡಿದ್ರು. ಎಷ್ಟು ವರ್ಷ ನಿಂತ್ರಿ ಅಲ್ಲಿ ಥೇರ ಅಂತ ಕೇಳಿದ್ರೆ 12 ವರ್ಷ ಒಳಗೆ ನಿಂತು ಕಕ್ಕಳ ಮೇಲೆ ಒಳಗೆ. ಲಚ್ಚಾಣ ಸಿದ್ಧಲಿಂಗರು ತಯಾರು ಮಾಡಿ ಕಳಿಸಿರ್ತಕ್ಕಂಥ ರಥ ಕಕ್ಕಳ ಮೇಲಿಂದ ಎಲ್ಲಿಗೆ ಹೋಯ್ತು? ಲಚ್ಚಾಣದಿಂದ ಎಲ್ಲಿಗೆ ಹೋಯ್ತು ಅಂತ ಕೇಳಿದ್ರೆ ಕಕ್ಕಳ ಮೇಲೆವರೆಗೆ ರಥ ಹೋಯ್ತು. ಆ ಕಕ್ಕಳ ಮೇಲೆ ಒಳಗೆ ಆ ರಥ ಎಳಿಬೇಕಂದ್ರೆ ಗುರು ಶಂಕರಲಿಂಗ ಮಹಾರಾಜರು ಅವ್ರೇನಾಗಿತ್ತು ಅಂದ್ರೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅವಾಗ ಸಿದ್ದಪ್ಪ ಕರೆಸಿದ್ರು. ಯಪ್ಪ, ನಂದರೆ ವಯಸ್ಸಾಯ್ತು, ನಾಯರೇ ವಾಯು ರೂಪದೊಳಗೆ ಇರಬೇಕಾಗ್ತದ, ಈ ಸ್ಥೂಲ ದೇಹವನ್ನ ಬಿಟ್ಟು ಹೋಗ್ಬೇಕಾಗ್ತದ. ಆದ್ರೆ ನೀ ಮಾತ್ರ ಸಂಗನ ಬಸವ ವಿದ್ಯಾಭ್ಯಾಸ ಮಾಡಿ ಮುಗಿಸ್ಕೊಂಡು ಬರ್ತಾನ. ಇನ್ನೂ ಅವನು ಚಿಕ್ಕ ಬಾಲಕದನ, ಅವನನ್ನು ಬೆಳೆಸುವ ಕರ್ತವ್ಯ ನಿಂದು ತಂದೆ, ನಿಂದಪ್ಪ ಮಗ ಅಂತ ತಿಳ್ಕೊಂಡು ಗುರು ಶಂಕರಲಿಂಗ ಮಹಾರಾಜರು ಸಿದ್ದಪ್ಪ ಮಹಾರಾಜರು ಹೇಳಿದಾಗ ಸಿದ್ಧಲಿಂಗ ಮಹಾರಾಜರ ಕಣ್ಣೊಳಗೆ ಕಣ್ಣೀರು ಬರ್ತಾವ. ಗುರು ನನ್ನಪ್ಪ, ನೀ ಬಿಟ್ಟು ಹೋದ್ರೆ ನಾ ಈ ಭೂಮಿ ಮೇಲೆ ಇರಂಗಿಲ್ಲ, ನಂದೇನು ಕೆಲಸದತ್ತ ಇಲ್ಲಿ, ನಿನ್ನೆ ಬಿಟ್ಟು ನಾನು ಒಂದು ಹೆಜ್ಜೆ ಕೂಡ ಮುಂದೆ ಇಡಂಗಿಲ್ಲ ಅಂದಾಗ ನೀನೇ ಈ ಲೋಕ ಬಿಟ್ಟು ಹೋದ್ರೆ ನಾ ಏನು ಮಾಡಿ ಕಾರ್ಯಾಗ ಇದೆ. ಗುರುವೇ ನೀನೇ ಬೇಕು ಅಂತ ತಿಳ್ಕೊಂಡು ಪಾದ ಹೇಳ್ತಾರೆ. ಅವು ಬಂಧನಾದ ಗುರುಗಳು. ಸಿದ್ದಪ್ಪ ಮಹಾರಾಜ ಲಚ್ಚಾಣ ಬಂದಾನ ಅಂದ್ರೆ ಈಗ ಹ್ಯಾಂಗ ನೀವು ನೆರೆದಿರಲ್ಲ ಆ ರೀತಿಗಳು ಜನ ನೆರೆದೇ ಬಿಡ್ತೀವಿ. ಸಿದ್ದಪ್ಪ ಬಂದನ ಬರೀ ಸಿದ್ದಪ್ಪ. ಯಾಕಂದ್ರೆ ಗುರುವಿನ ಮೇಲೆ ಅಷ್ಟು ಭಕ್ತಿ ಇತ್ತು ಒಂದು. ಗುರು ಶಂಕರಲಿಂಗ ಅಂದ್ರೆ ಅವನಿಗೆ ಪಂಚಪ್ರಾಣ ಅಂತ ಗುರುವಾಗಿರ್ತಕ್ಕಂಥ ಶಂಕರಲಿಂಗ ಮಹಾರಾಜರು ಹೇಳಿದಾಗ ಸಿದ್ಧಲಿಂಗ ಮಹಾರಾಜರು ಬಹಳ ದುಃಖಿತರಾಗ್ತಾರೆ. ಇಪ್ಪ ಹೆಂಗ್ ಮಾಡೋದು ಅಂತ ತಿಳ್ಕೊಂಡು ಬಹಳ ನೋವು ಪಟ್ಟು ಹತ್ತು ಕರೆದು ಬೇಕಾಗಿ ಮಾಡ್ತಾರೆ. ಅವಾಗ ಗುರು ಶಂಕರಲಿಂಗ ಮಹಾರಾಜರು ಈ ದೇಹನ ಬಿಟ್ಟು ಹೋಗೋ ಕಾಲಕ್ಕೆ ಆ ಸಿದ್ಧಲಿಂಗ ಮಹಾರಾಜರಿಗೆ ಹೆಂಗ್ ಹೊತ್ತು ಬರ್ತಾರೆ ಅಂತ ಕೇಳಿದ್ರೆ, ನಾವು 6 ತಿಂಗಳು ಕೂಸನ್ನು ಹೊತ್ತು ಬರ್ತೀವಿ ಅಲ್ಲಿ. 6 ತಿಂಗಳು ಕೂಸು ತೊಡೆ ಮೇಲೆ ಹೊತ್ಕೊಂಡು ಹೆಂಗ ಮುದ್ದಾಡಿ ತಲೆ ಮೇಲೆ ಕೈಯಾಡಿಸಿ, ಏನನ್ ರಾಜ ಟೈಗರ್ ನಿಮ್ಮ ಮಕ್ಕಳಿಗೆ ಹೆಂಗೆ ಆಡಿಸ್ತೀವಿ ಗೊತ್ತಲ್ಲ, ನೀ ನಮ್ಮ ಅವನ ಗಂಡೇನ, ನನ್ನ ರಾಜೇನ ಅಂತೀರಿ, ನನ್ನ ಊರು ಗೌಡೇನ ಅಂತೀರಿ. ಹೌದಲ್ಲ? ಏನೇನು ಹಾಕೋಣ, ನಿಮ್ಮೂರು ಗೌಡ ಆಗಬೇಕು, ರಾಜ ಆಗಬೇಕು, ಮತ್ತೆ ನಿಮ್ಮ ಅವನು ಗಂಡ ಆಗಬೇಕು. ಇದು ಗಂಡಸು ಮಗ ಇದ್ರೆ. ಹೆಣ್ಣು ಮಗಳಿದ್ರೆ ನಮ್ಮೂರು ಗೌಡತೆ, ನಮ್ಮ ಅಪ್ಪನ ಹೇಳ್ತೆ. ಹೌದಲ್ಲ? ಹಿಂಗೆಲ್ಲ ಆಡಿಸಿ ಮುದ್ದಾಡಿ ಜೋರು ಹಾಡಿ ಹಾಗೆ ಹಿಡಿತಿರಲ್ಲ, ಹಾಗೆ ಗುರು ಶಂಕರಲಿಂಗ ಮಹಾರಾಜರು ಈ ದೇಹವನ್ನು ಬಿಟ್ಟು
ಶಿವಲೋಕಿಗೆ ಹೋಗ್ತಕ್ಕಂಥ ಸಂದರ್ಭದೊಳಗ ಸಿದ್ದಪ್ಪನ ಮಹಾರಾಜರಿಗೆ ಕೂಸು ಎತ್ತುಕೊಂಡು ಹೇಳ್ತಾನೆ, ಸಿದ್ದಪ್ಪ, ಆ ಕಾಶಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗ್ತಿರ್ತಕ್ಕಂಥ ಸಂಗನ ಬಸು ನಾಳೆ ಬರ್ತಾನಪ್ಪ. ಅವನನ್ನು ಇನ್ನೂ ಚಿಕ್ಕವನಿದ್ದಾನೆ. ಈ ಮಠವನ್ನ, ಆ ಸಂಗನ ಬಸವನನ್ನು ಕೂಡ್ಕೊಂಡು ನೀವು ಮಠವನ್ನ ಜಾಗ್ರತೆಯಿಂದ ನಡೆಸ್ಕೊಂಡು ಹೋಗ್ಬೇಕು ಕಂದ ಅಂತ ತಿಳ್ಕೊಂಡು ಆ ಮಗುವನ್ನ ಹೊತ್ತುಕೊಂಡು ಹೇಳ್ತಾನೆ, ತಂದೆ, ಈ ಕೂಸನ್ನು ಬಿಟ್ಟು ನೀನು ಹೋಗಬೇಡಪ್ಪ. ಈ ಕೂಸ ತಂದೆ ತಾಯಿ ಕಳ್ಕೊಂಡು ಪರದೇಶಿಯನ್ನಾಗಿ ನಾನು ಮಾಡಬೇಡ ತಂದೆ. ಈ ಎಲ್ಲ ಭಕ್ತರು ಪರದೇಶಿ ಕೂಸಾಗ್ತಾರೆ. ನಾ ಯಾ ಗುರು ಅಂತ ತಿಳ್ಕೊಂಡು ನಾ ಬಂದೆ, ಯಾರ ಬಾಡಿಗೆ ನೀ ಹೊಡಿಲಿ ಯಪ್ಪ, ನೀನು ಬಿಟ್ಟು ಹೋಗಬೇಡ ಅಂತ ತಿಳ್ಕೊಂಡು ನಾನಾ ಪರಿಯಿಂದ ನಾವು ತಾಯಿ ತಂದಿ ನಮ್ಮನ್ನು ಬಿಟ್ಟು ಹೋದಾಗ ನಮ್ಗೆ ಹೇಗಾಗ್ತದೆ, ಎಷ್ಟು ದುಃಖ ಆಗ್ತದ. ನಾವು ಪ್ರದೇಶ ಆಗ್ತೀವಲ್ಲ, ನಮ್ಗೆ ಒಳ್ಳೆ ಮಾರ್ಗ ಹೇಳೋರು ಯಾರು, ನಮ್ಗೆ ಒಳ್ಳೆ ರೀತಿ ಹೇಳೋರು ಯಾರು, ನಮ್ಮ ಕೆಟ್ಟ ಬುದ್ಧಿ ಬಂದಾಗ ಬರೋದು ಒಂದೇಟು ಕೊಟ್ಟು ಬುದ್ಧಿ ಹೇಳೋರು ಯಾರು? ಯಪ್ಪ, ನೀನೇ ಹೋಗಿ ಅಂದ್ರೆ ಹ್ಯಾಂಗ ಅಂತ ತಿಳ್ಕೊಂಡು ಸಿದ್ಧಲಿಂಗ ಮಹಾರಾಜ ಶಂಕರಲಿಂಗನ ಪಾವನ ಮೇಲೆ ಬಿದ್ದು ಒಂದೆರಡು ಕಾಲಕ್ಕೆ ಅವಾಗ ಸಿದ್ದಪ್ಪ ಅಂತ ತಿಳ್ಕೊಂಡು ತೊಡಿ ಮೇಲೆ ತಗೊಂಡು ತಲೆ ಮೇಲೆ ಕೈ ಎಳೆದು ಶಂಕರಲಿಂಗ ಈ ಲೋಕವನ್ನು ತೇಜಿಸ್ತಾರೆ. ಶ್ರೀ ಸದ್ಗುರು ಶಂಕರಲಿಂಗೇಶ್ವರ ಮಹಾರಾಜ್ ಕಿ, ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ, ಶ್ರೀ ಸದ್ಗುರು ದಿಗಂಬರೇಶ್ವರ ಮಹಾರಾಜ್ ಕಿ. ಯಾವ ಆ ರೀತಿ ಹೋದಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ಬಹಳ ಗುರುಗೆ ಅಪ್ಪಣೆಯನ್ನು ತಗೋತಾನೆ. ಯಾರು? ಸಿದ್ದಪ್ಪ ಮಾಡೋದು. ಯಪ್ಪ, ನೀನು ಬಿಟ್ಟು ಹೊಂಟಿ ಕರೆ, ನಾನು ನೆನೆದಾಗ ನೀನು ಬಂದ್ರೆ ಮಾತ್ರ ನಾನು ಬರ್ತೀನಿಲ್ಲ, ನಾನು ನಿನ್ನ ಜೊತೆಯಲ್ಲಿ ಬರ್ತೀನಿ ಅಂದಾಗ ಅವಾಗ ಸಿದ್ದಪ್ಪ ಮಾಡಿದ್ರೆ ಈ ಲೋಕವನ್ನ, ಈ ಸ್ಥೂಲ ದೇಹವನ್ನು ಬಿಟ್ಟು ಆತ್ಮ ಪರಮಾತ್ಮ ಬಳಿ ಹೋಗೋ ಕಾಲಾಗಿ ಹೇಳ್ತಾನೆ, ಯಪ್ಪ, ನನ್ನನ್ನು ಯಾವ ರೀತಿಯಾಗಿ ಆಕಳದಲ್ಲಿ ಗುರುತಿಸಿದೆವು ಹಾಗೆ ನಾನು ಯಾವುದೇ ರೂಪದೊಳಗೆ ಬಂದು ನಿನ್ನ ಕಷ್ಟ ಬಂದಾಗ, ನಿನ್ನ ಭಕ್ತರಿಗೆ ಏನು ಬೇಡ್ತಾ ಬಂದಾಗ, ಯಾರಾದರೂ ನಿನ್ನ ಪರೀಕ್ಷೆಗೆ ಒಡ್ಡಾದಾಗ ಅವಾಗ ಏನು ಮಾಡ್ತೇನೆ ಅಂತ ಕೇಳಿದ್ರೆ ನಾನು ನಿನ್ನ ಬಂದು ಪ್ರತ್ಯಕ್ಷ ಆಗ್ತೇನೆ ಅಂತಕ್ಕಂಥ ಮಾತನ್ನ ಗುರು ಶಂಕರಲಿಂಗ ಮಹಾರಾಜರು ಯಾರಿಗೆ ತಿಳಿದ್ರೆ ಸಿದ್ಧಲಿಂಗ ಮಹಾರಾಜರಿಗೆ ತಲೆ ಮೇಲೆ ಹಸ್ತವನ್ನಿಟ್ಟು ಆಶೀರ್ವದಿಸಿ ಈ ಸ್ಥೂಲ ದೇಹ ಬಿಟ್ಟು ಹೋಗ್ತಾರೆ. ಮುಂದೆ ಏನಾಗ್ತದೆ ಅಂತ ಕೇಳಿದ್ರೆ, ಯಾವ ಖಾಸಗಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಗುರು ಆಗಿರ್ತಕ್ಕಂಥ ಶಿಷ್ಯನಾಗಿರ್ತಕ್ಕ ಸಂಗನ ಬಸವ ದೇವರು ಬರ್ತಾರೆ. ಆ ಸಂಗನ ಬಸವ ದೇವರು ಬಂದಾಗ ಆ ಸಂಗನ ಬಸವ ದೇವರು ಬಂಧನಾದ ಗುರುಗಳನ್ನಾಗಿ ಮಾಡಿಕೊಂಡು ವಯಸ್ಸಿನಲ್ಲಿ ಚಿಕ್ಕನೋದ್ರೂ ಕೂಡ ಸಿದ್ಧಲಿಂಗ ಅವನಿಗೆ ಗುರುವಂತೆ ಪಾಲಿಸದೆ ವಿನಃ ಇವ ಸಣ್ಣವನದಲ್ಲ, ಶಿಷ್ಯನಲ್ಲ ಅಂತ ತಿಳ್ಕೊಂಡು. ಯಾಕಂದ್ರೆ ಅವನು ಶಂಕರಲಿಂಗ ಶಿಷ್ಯನೇ, ನಾನು ಶಂಕರಲಿಂಗ ಶಿಷ್ಯನೇ, ವಯಸ್ಸಿನಲ್ಲೇ ನಾನು ದೊಡ್ಡವನಾಗಿರಬೇಕೇ ವಿನಃ ಅವನು ಶಿಷ್ಯನಂದಾಗ ನಾವಿಬ್ಬರು ಶಿಷ್ಯ ಮಕ್ಕಳು. ನನ್ನ ಪಾಲಿನ ಗುರುಪ್ಪ ನೀನು ತಿಳ್ಕೊಂಡು ಸಂಗನ ಬಸವನನ್ನೇ ವಯಸ್ಸಿನಲ್ಲಿ ಚಿಕ್ಕನಾದರೂ ಕೂಡ ಅವನಿಗೆ ಗುರುವಿನ ಸ್ಥಾನದೊಳಗೆ ಯಾರಿಗೆ ಸಂಗನ ಬಸವ ದೇವರನ್ನ ಕಾಣ್ತಾರೆ. ಅವರನ್ನ ಕರ್ಕೊಂಡು ಏನು ಲಚ್ಚಾದಿಂದ ಕಕ್ಕಳ ಮೇಲೆವರೆಗೆ 3 ವರ್ಷಗಳ ಪರ್ಯಂತರ ಹೋಗಿರ್ತಕ್ಕಂಥ 9 ಅಂಕಣದ ಠೇರ ಹಂಗೆ ಎಳಿಲಾರ್ದನೆ ನಿಂತಿರ್ತದೆ. ಆ ಸಂದರ್ಭದೊಳಗೆ ಗುರು ಸಂಗನ ಬಸವನನ್ನ ಭೇಟಿಯಾಗಿ ಹೋಗಿ ತಿಳ್ಕೊಂಡು ಲಚ್ಚಾಣದ ಭಕ್ತರು ಸಿದ್ಧಲಿಂಗ ಮಹಾರಾಜರು ಎಲ್ಲಿಗೆ ಬರ್ತಾರೆ? ಬಂತನಾಳಕ್ಕೆ ಬರ್ತಾರೆ. ಬಂತನಾಳಕ್ಕೆ ಬಂದು ಗುರು ಸಂಗನ ಬಸವ ಕೇಳ್ತಾರೆಪ್ಪ, ಗುರು ಶಂಕರಲಿಂಗ ಮಹಾರಾಜರ ಅಪ್ಪಣೆ ಪ್ರಕಾರವಾಗಿ ತಾಮಾದ ಭಕ್ತರು ಕೊಡ್ತಕ್ಕಂಥ ಕಬ್ಬಣದ ರೇಂಜರಿಂದ ಎಲ್ಲಾ ಭಕ್ತರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಯಪ್ಪ ಸಿದ್ಧಲಿಂಗ ಮಹಾರಾಜರ ತೇರು ಕಟ್ಟಕತ್ತಾರಂದ್ರೆ ನಮ್ಮದು ಕೂಡ ಅಳಿಲು ಸೇವೆ. ಯಾವ ರೀತಿಯಾಗಿ ಶ್ರೀರಾಮಚಂದ್ರ ಸೀತೆಗೋಸ್ಕರವಾಗಿ ಸೀತೆ ತರಬೇಕಾಗ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಾಗ ಅಳಿಲು ಅಂದ್ರೆ ಇಣಿಚಿ, ಅಳಿಲು ಸಿಗೋದ್ ಕರಿತೀವಿ, ಇಣಿಚಿ ಅಂತ ಕರಿತೀವಿ ನೋಡ್ರಲ್ಲ, ಗಿಡದಾಗಿರ್ತಾವ ನೋಡ್ರಿ ಜಾಸ್ತಿ. ಆ ಇಣಿಚಿ ಕೂಡ ಆ ಸಮುದ್ರದ ನೀರೊಳಗೆ ಮಡಗಿ ಉಸ್ಕನ ಉಳ್ಳಾಡಿ ಆ ಸಮುದ್ರ ಪೂಲಿನ ಮೇಲೆ ಮೈ ಜಾರಿಸ್ತದ, ನಂದಿಟ್ಟು ಉಸ್ಕು ಹೋಗಿ ಬೀಳಿ ಅಂತ ಹೇಳ್ಕೊಂಡು. ಹಾಗೆ ಎಲ್ಲಾ ಭಕ್ತರು ಏನ್ ಮಾಡಿದ್ರು, ಒಬ್ರು ಕಬ್ಬಣ ತಂದು ಕೊಟ್ಟಾರೆ, ಒಬ್ರು ಕಟ್ಟಿಗೆ ತಂದು ಕೊಟ್ಟಾರೆ, ಒಬ್ರು ಕೈಯಾಗ ಕೆತ್ತಾರ, ಅವ್ರು ಕೊಟ್ಟಾರೆ, ಎಲ್ಲಾ ಮಾಡ್ಯಾರ. ಎಲ್ಲಾ ಭಕ್ತರು ಸಂಗಮ ಬಂದಿರ್ತಕ್ಕಂಥದ್ದು ಇವತ್ತಿನವ್ರಿಗೆ ಆ ಕಕ್ಕಳ ಮೇಲೆ ತೇರ ಹಂಗೆ ನಿಂತದ ತಂದೆ, ಅದಕ್ಕೆ ನೀನು ಬರ್ಬೇಕಪ್ಪ, ನಿನ್ನ ಆಶೀರ್ವಾದ ಮಾಡಿ ಆ ತೇರನ್ನು ಎಳಿಬೇಕು ಅಂತ ತಿಳ್ಕೊಂಡು ಯಾರೋ ಗುರುವಾಗಿದ್ದ ಸಿದ್ಧಲಿಂಗನ ಮಹಾರಾಜರು ಆ ಬಂತನಾಳದ ಮರಿ ದೇವರಾಗಿರ್ತಕ್ಕಂಥ ಸಂಗನ ಬಸವ ದೇವರಿಗೆ ಕೈವಡ್ಡಿ ಶರಗೊಡ್ಡಿ ವಯಸ್ಸಿನಲ್ಲಿ ಚಿಕ್ಕನಾದರೂ ಕೂಡ ಗುರುವಿನ ಸ್ಥಾನದೊಳಗಿಟ್ಟೆಯಪ್ಪ ನೀನು ಬರಬೇಕು ಅಂತ ತಿಳ್ಕೊಂಡು ಎಲ್ಲಾ ಭಕ್ತರು ಸೇರಿಸ್ಕೊಂಡು ಎಲ್ಲಿಗೆ ಕಕ್ಕಳ ಮೇಲಿಗೆ ಕರ್ಕೊಂಡು ಹೋಗ್ತಾರೆ. ಯಾರಿಗೆ? ಸಂಗನ ಬಸವ ದೇವರಿಗೆ. ಆ ಸಂಗನ ಬಸವೇಶ್ವರ ಬಂದರಾದಲ್ಲಿ ಎಲ್ಲಿ ಹೋಗ್ತಾರೆ ಅಂತ ಕೇಳಿದ್ರೆ ಕಕ್ಕಳ ಮೇಲಿಗೆ ಹೋಗ್ತಾರೆ. ಕಕ್ಕಳ ಮೇಲೆ ಹೋಗಿ ಎಲ್ಲಾ ಜನ ಬಂದು ಲಚ್ಚಾಂಡ ಬಂದಿರ್ತಕ್ಕಂಥ ತೇರು 12 ವರ್ಷಗಳು ಎಳೆದಿಲ್ಲ, ಇನ್ನೇನು ಎಳೆಬೇಕು ಅಂತ ತಿಳ್ಕೊಂಡು ಎಲ್ಲಾ ಜನ ತಾಯಂದಿರು ತಮ್ಮೆಲ್ಲರೂ ಮಡಿಲೆ ಸ್ನಾನ ಮಾಡಿ ಹೂವು ಮುಡ್ಕೊಂಡು ತಮ್ಮೆಲ್ಲ ಮನೆ ಮುಂದೆ ರಸ್ತೆಯೊಳಗೆ ರಂಗೋಲಿಯನ್ನು ಹಾಕಿ
ಕುಂಭ ಕಳಸ ಆರತಿ ಕಂಚವನ್ನು ತೆಗೆದುಕೊಂಡು ಬಂದು ಎಲ್ಲರೂ ಸಿದ್ಧಲಿಂಗ ಮಹಾರಾಜ್ಗೆ ಜಯ ಅನ್ಕೋತ, ಶಂಕರಲಿಂಗ ಮಹಾರಾಜ್ಗೆ ಜಯ ಅನ್ಕೋತ, ಸಂಗಮಬಸವ ಮಹಾರಾಜ್ಗೆ ಜಯ ಅನ್ಕೋತ, ಜಯಘೋಷನ ಹಾಕೋತ ಎಲ್ಲರೂ ಏನ್ ಮಾಡ್ತಾರೆ ಪ್ರತಿಯೊಬ್ಬರು ತಮ್ಮ ಮನೆ ಮೇಲೆ ನಸುಲಿನ ವಿಭೂತಿಯನ್ನು ಧರಿಸಿಕೊಂಡು ಭಸ್ಮವನ್ನು ಧರಿಸಿಕೊಂಡು ಸಿದ್ಧಲಿಂಗ ಮಹಾರಾಜ್ ಜಯನ ಹುಡುಕೋತ ಆ ರಥದ ಕಡೆ ಬರ್ತಾರೆ. ಅವಾಗ ಸಂಗನ ಬಸವ ದೇವರನ್ನ ರಥದ ಮೇಲೆ ಕುಂದಿರಿಸಿ ಸಿದ್ಧಲಿಂಗ ಮಹಾರಾಜರವ್ರ ಜೊತೆಯಲ್ಲಿ ಕುತ್ಕೊಂಡು ರಥದ ಮೇಲೆ ಕುತ್ಕೊಂಡು ಇಬ್ಬರು ಹಸ್ತವನ್ನು ಕೈ ಎತ್ತಿ ರಥವನ್ನು ಚಾಲು ಮಾಡ್ತಾರೆ. ಯಾವಾಗ 4 ವರ್ಷದ ಇದ್ದಿರ್ತಕ್ಕಂಥ ತಾಯಿ ಭೂಮಿಯನ್ನು ಕೊಟ್ಟಳು ರಥ ಎಳಿಲಿಕ್ಕ, ಆ ಭೂಮಿ ಕೂಡ ಇವತ್ತಿನ ಅದೇ ಜಾಗದಲ್ಲಿ ರಥ ಎಳಿತದ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ರಥ ಎಳಿತಾ ಎಳಿತಾ ಎಲ್ಲ ಎಳಿಲಿಕ್ಕತ್ತಿರು. ದೊಡ್ಡ ಒಂದು ಅರಣಿ ಇತ್ತು, ಅರಣಿ ಅಂದ್ರೆ ಒಡ್ಡಿನ ಮೇಲೆ ಹೋಗಿ ರಥ ಹಿಂಗಾಯ್ತು. ಅವಾಗ ಎಲ್ಲರೂ ಗಾಬರಿ ಆದ್ರೆ ಭಕ್ತರು, ಯಪ್ಪ ಸಂಗನ ಬಸವ ಸಿದ್ಧಲಿಂಗ ಮಹಾರಾಜ ರಥದ ಮೇಲೆ ರಥ ಒಡ್ಡ ಏರ್ ಬಿತ್ತು, ಇನ್ನೇನು ರಥ ಬೀಳ್ತದೆ, ಇನ್ನೇನು ಮಾಡಿ ತಂದೆ ಅಂತ ತಿಳ್ಕೊಂಡು ಎಲ್ಲರೂ ಹಾಬ್ರಾಗ್ಬಿಟ್ರು. ತಂದೆ ತಾಯಿ ಎಲ್ಲಾ ಬಳಗ ಭಕ್ತರು ಸುತ್ತಮುತ್ತಲ ಜನ 12 ವರ್ಷದ ಮೇಲೆ ಇವತ್ತ ತೀರ ಹೇಳಕತ್ತಾರೆ ಕಕ್ಕಳ ಮೇಲೆ ಒಳಗ ಬರ್ರಿ ಅಂತಕೊಂಡು ಎಲ್ಲಾರು ಏನು ಬಂದಿದ್ರಲ್ಲ ಅವರೆಲ್ಲರೂ ಬಂದ ಮೇಲೆ ಆ ಟೇರನ್ನ ಎಳೆಯುವ ಕಾಲಕ್ಕ ಆ ಅರುಣಿ ಏರು ನಿಂತು ಹಿಂಗ್ ಉಳಿತಿತ್ತು. ಅವಾಗ ಸಿದ್ಧಲಿಂಗ ಯಪ್ಪ ಸಿದ್ದಪ್ಪ ಮಹಾರಾಜರು ಸಂಗನ ಬಸವ ದೇವರು ಇಬ್ಬರು ಬೀಳ್ತಾರ. ರಥ ಮೇಲೆ ಬಿತ್ತಂದ್ರ ರಥ ಮೇಲೆ ಬಿದ್ರಂದ್ರ ಪಾಣ ಹೋಗ್ತದ. ನಾವು ಗುರುಗಳನ್ನ ಕಳ್ಕೊತೀವಿ, ಇನ್ಯಾಂಗ ಮಾಡ್ಲಿ ಗುರುವೇ ಗುರುವೇ ಅಂತ ಎಲ್ಲರೂ ರಥದ ಹಗ್ಗ ಕೈ ಬಿಟ್ಟು ಎಲ್ಲರೂ ಸಂಗನ ಬಸವ ಸಿದ್ಧಲಿಂಗ ಮಹಾರಾಜ್ ಕಡೆ ಈ ರೀತಿ ಕೈ ಚಾಚಿ ಎಲ್ಲರ ಕೈದಿ ಬಿಡ್ಕೋತಾರೆ. ಅವಾಗ ಸಿದ್ದಪ್ಪ ಕುಲು ಅಂತಾನೆ. ಯಾಕೆ ಶಂಕರಲಿಂಗ ಗುರುವೇ ಇಷ್ಟೆಲ್ಲ ನಿನ್ನ ಮಕ್ಕಳು ಕೈ ಚಾಚಿ ಬೇಡಕತ್ತಾರಪ್ಪ, ಬದುಕಿಸ್ತೇವೋ ಏನು ರಥದ ಬಡಿ ಹಾಕ್ತೇವೋ ಅದು ನಿನ್ನ ಕೆಲಸ ನೋಡು ತಂದೆ ತಿಳ್ಕೊಂಡು ರಥ ಮೇಲೆ ಕೂತ ಗುರುವಾಗಿರ್ತಕ್ಕಂಥ ಶಂಕರಲಿಂಗ ಮಹಾರಾಜ ನೆರೆದಾಗ ಶಂಕರಲಿಂಗ ಮಹಾರಾಜರ ಸುಧಾ ಬಂದ ನಿಂತು ಆ ರಥವನ್ನು ಮೆಲ್ಲಗಾಗಿ ಅರಳಿ ಮೇಲೆ ತೆರೆಗಿಳಿಸಿ ರಥವನ್ನು ಹೇಳ್ತಾರೆ ಶ್ರೀ ಸದ್ಗುರು ಶಂಕರಲಿಂಗೇಶ್ವರ ಮಹಾರಾಜ್ ಜಯನ್ರಿ. ನೀವು ಅದರೊಳಗೆ ಮಗನಾಗಿರಿ, ಯಾಕಂದ್ರೆ ಭಕ್ತಿ ಅದು. ಎಲ್ಲರಿದ್ರೆ ಜಯ ಹುಡುಕಿದ್ರಿ ನೀವು ಅಲ್ಲಿ ಎಲ್ಲಿದ್ದೀರಿ ಅಂದ್ರೆ ಈ ಸಿದ್ಧಲಿಂಗ ಮಹಾರಾಜ ಸಂಗನ ಬಸವ ದೇವರು ರಥ ಮೇಲೆ ಅದಲ್ಲ ಏನಾಯ್ತು ಅಂತಕ್ಕಂಥ ಭಾವನೆ ಒಳಗೆ ಇದ್ರಿ. ಇದೇ ನಿಜವಾಗಲು ಭಕ್ತಿ, ಇದೇ ನಿಜವಾಗಲು ಭಕ್ತಿ. ಯಾಕಂದ್ರೆ ಅಷ್ಟು ಅದ್ರೊಳಗೆ ಇಳ್ಕೊಂಡು ಕೇಳಿದೆ ಅಂದ್ರೆ ಆ ಭಗವಂತ ಎಲ್ಲಿ ಬರ್ತಾನೆ ಅಂದ್ರೆ ಇಲ್ಲೇ ಬರ್ತಾನೆ ನಮ್ಮಲ್ಲಿ, ನಮ್ ಕಷ್ಟ ಕೂಡ ದೂರ ಮಾಡ್ತಾನೆ. ಯಾಕಂದ್ರೆ ಮಾಡಿದಿದೆ ದಿಗಂಬರೇಶ್ವರ ನಿಮ್ಮ ಊರಾಗ ಸಾಕಷ್ಟು ಕೋಡ್ ಮಾಡ್ಯಾನ. ಯಾಕಂದ್ರೆ ಕೆಲವೊಂದು ಹ್ಯಾಂಗಂತ ಕೇಳಿದ್ರೆ ಒಂದು ಉದಾಹರಣೆ ನೆನಪಿ ಬಂದದ, ಹೆಸರು ಹೇಳೋದು ಬೇಡ, ನಿಮ್ಮೂರ ನಿಮಗೆ ಗೊತ್ತಾಕೈತೆ. ಇಲ್ಲೆಲ್ಲ ಹೆಂಗಿತ್ತಂದ್ರೆ ಹುಲ್ಲ ಕಟ್ಟಿ ಎಲ್ಲ ಇತ್ತು, ಒಂದು ಲಿಂಗ ಇತ್ತು. ಆ ಲಿಂಗದ ತಾಯಿ ಪೂಜೆ ಮಾಡ್ತಾ ಇದ್ರು. ಎಂತ ಪೂಜೆ ಮಾಡ್ತು ಅಂತ ಕೇಳಿದ್ರೆ ಆ ಗಿಡದಾಗೆ ಪಣತಿ ಹೆಂಗಾಯ್ತಿಲ್ಲ 5 ಗಿಡಗಳು ಅದಾವ, ಅಲ್ಲೇ ಪಣತಿ ಹಚ್ಚಿ ಎಣ್ಣೆ ಹಚ್ಚಿ ಬರ್ತಿದ್ರು. ಗೊತ್ತಾಗಿರ್ಬೇಕು ನಿಮ್ಗೆ. ಹಚ್ಚಿ ಪ್ರತಿನಿತ್ಯ ಪುಷ್ಪಪತ್ರ ಹಾಕಿ ಪೂಜೆಯನ್ನು ಮಾಡ್ತಾ ಇದ್ರು. ಅವರಿಗೆಲ್ಲ ನವ ದಂಪತಿಗಳು ಬಂದಾಗ ಅವರೆಲ್ಲ ಮಕ್ಕಳು ಸಲುವಾಗೆಲ್ಲ ಡಾಕ್ಟರ್ ಬಳಿ ತೋರಿಸಿದ್ರು, ಎಲ್ಲನೇ ತೋರಿಸಿದ್ರು. ಆದ್ರೆ ಡಾಕ್ಟರ್ ಏನ್ ಹೇಳಿದ್ರು, ತಾಯಿ ನಿನಗೆ ಫಲ ಸಂತಾನ ಇಲ್ಲ ಅಂತ ಹೇಳಿದ್ರು. ಡಾಕ್ಟರ್ ಸಾಹೇಬ್ರು ಏನ್ ಹೇಳಿದ್ರು, ಫಲ ಸಂತಾನ ಇಲ್ಲ ಅಂದಾಗ ಇರ್ಲಿ ಬಿಡು, ಯಾಕೆ ಎಲ್ಲ ನಮ್ಮ ಮಕ್ಕಳೇ, ನಮ್ಮ ಭಾವನ ಮಕ್ಕಳು, ಮೈದನ ಮಕ್ಕಳು, ಯಾರಿದ್ರು ನನ್ನ ಮಕ್ಕಳು ಅಂತ ತಿಳ್ಕೊಂಡು ತನ್ನ ಭಾವನ ಮಗಳನ್ನು ದತ್ತನಾಗಿ ಸ್ವೀಕಾರ ಮಾಡಿಕೊಂಡು ಸ್ವೀಕಾರ ಮಾಡಿಕೊಂಡು ದಿಗಂಬರೇಶ್ವರ ಪೂಜೆ ಮಾಡುವುದರಿಂದ ಪಂಚತನವನ್ನು ಡಾಕ್ಟರ್ ಸುಳ್ಳು ಮಾಡಿ ಸಾಕ್ಷಾತ್ ಭಗವಂತ ಅವರ ಮತ್ತೊಂದು ಹೆಣ್ಣು ಮಗನ ಧರಿಸಲಿಕ್ಕೆ ಕಾರಣಕರ್ತ. ಇವೆಲ್ಲ ಪವಾಡ ಹೇಳಿದ್ರೆ ಒಂದು ತಿಂಗಳಾದ್ರೂ ಮುಗಿಯಂಗಿಲ್ಲ, ಇನ್ನೂ ಸಾರಾಂಶ ಭಾಳ ತಗೋಬೇಕು. ಇಂಥ ಭಗವಂತನಲ್ಲಿ ಅಷ್ಟು ಮಗ್ನಾಗಿರಲ್ಲ ಅವ ದಿಗಂಬರೇಶ್ವರ ನಿಮ್ಮ ಆತ್ಮದಲ್ಲಿ ಬಂದು ನೆಲೆಸ್ತಾನೆ. ಅವಾಗ ಆ ತೇರನ್ನು ಎಳೆತು ಮುಂದೆ ಸಿದ್ಧಲಿಂಗ ಮಹಾರಾಜರು ಏನ್ ಮಾಡ್ತಾರಂತ ಕೇಳಿದ್ರೆ ಲಚ್ಚಾಣದ ಮಠವನ್ನ ಸಂಗನ ಬಸವ ದೇವರಿಗೆ ಅರ್ಪಿಸ್ತಾನೆ. ನೋಡಿ, ಅವ ಪಂಚಾಳ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಪಂಚಾಳ ಜನಿವಾರದಿಂದ ಹುಟ್ಟ್ಯಾನ ತಿಳ್ಕೊಂಡು ನೀ ಲಿಂಗ ಧರಿಸಲಿ ಬ್ಯಾಡ ಅಂತ ಬೈದಿದ್ರು. ಆದರೆ ಗುರುವಾಗಿರ್ತಕ್ಕಂಥ ಶಂಕರಲಿಂಗ ಮಹಾಶಿವಳಪ್ಪ ಈ ಮ್ಯಾಗಿನ ಲಿಂಗ ಏನು ಮಾಡ್ತೇನೆ ಆತ್ಮಲಿಂಗವನ್ನು ತೋರಿಸು ಅಂತ ಕೇಳಿದಾಗ ನಿಜವಾಗ್ಲೂ ಆತ್ಮಲಿಂಗವನ್ನು ತೋರಿಸ್ತಕ್ಕಂಥ ಗುರು ಸಿದ್ಧಲಿಂಗ ಮಹಾರಾಜರು ಲಚ್ಚಾಣದ ಮಠವನ್ನು ಭಕ್ತಾಳ ಮಠಕ್ಕೆ ಸಂಗನ ಬಸವರಿಗೆ ಅರ್ಪಿಸಿ ಹೋಗ್ತಾರೆ. ಸಂಗನ ಬಸವ ದೇವರನ್ನು ಅಪ್ಪಗೋತಾರೆ. ಹೋಗಿ ಯಪ್ಪ ಗುರುವೇ ಅಂತಾರೆ. ಯಾಕಪ್ಪ? ಲಚ್ಚಾಣ ಮಠ ಇದು ಸಿದ್ಧಲಿಂಗನ ಮಠ, ಇದು ನಂದಲ್ಲ, ಇದು ಗುರು ಶಂಕರಲಿಂಗನ ಮಠ, ಇದು ಶ್ರೀಶೈಲ ಮಲ್ಲಿಕಾರ್ಜುನ ಇರ್ತಕ್ಕಂಥ ಕಮರಿ ಮಠ ಅದ. ಆ ಮಠ ಗುರುವಿನ ಪಾದಕ್ಕೆ ಅರ್ಪಿಸ್ತೀನಪ್ಪ. ಇದು ಭದ್ರಾವನ ಮಠದ ತೆಳಗೆ ಸಿದ್ಧಲಿಂಗ ಮಹಾರಾಜರ ಲಚ್ಚಾಣ ಮಠ ಇರಲಿ ಅಂತ ತಿಳ್ಕೊಂಡು
ಆ ಮಠವನ್ನೇ ಸಂಗನ ಬಸವ ದೇವರಿಗೆ ಅವರ ಪಾದದಡಿಯಲ್ಲಿ ಅರ್ಪಿಸಿ ಗುರು ಶಿಷ್ಯರು ಇಬ್ಬರು ಹೆಂಗೆ ಕೇಳಿದ್ರೆ ಅಪ್ಪುಗೋತರ. ಇವತ್ತಿನವರೆಗೆ ಕೂಡ ಸಂಗನ ಬಸವ ದೇವರ ಬಂತ್ರಾಲ್ ಅಡಿ ಒಳಗೆ ಲಚ್ಚಾರ್ಥ ಸಿದ್ಧಲಿಂಗ ಮಹಾರಾಜರ ಮಠ ಅದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸುಮಾರು ಇವತ್ತಿನವರೆಗೆ 10 ದಿನಗಳ ಪರ್ಯಂತರವಾಗಿ ನೀವೆಲ್ಲ ಬಹಳ ಭಕ್ತಿಯಿಂದ ಕೇಳಿದ್ರಿ. ನೀವು ಎಲ್ಲರೂ ಕೂಡ 100 ರೂಪಾಯಿ ನಮಗೂ ಕಾಣಿಕೆ ಕೊಟ್ರಿ. ನಮಗಿಂತಲೂ ಇಲ್ಲಿ 10,000 5,000 10,000 ಹಾಕಿ ಅನ್ನದಾಸೋಗಿಯನ್ನು ಮಾಡಿರಲಿಲ್ಲ. ದಿನ ಒಬ್ರು ನೋಡ್ಬೇಕು ಎಂತಿಂತ ಅನ್ನದಾಸೋಗ ಮಾಡಿರೋದು ಕೇಳಿದ್ರೆ ಬಂದು ನಾನು ಊರವರು ಪ್ರತಿನಿತ್ಯ ಕರ್ಕೊಂಡು ಬರ್ತಿದ್ದೆ ಒಬ್ಬರಿಗೆ ಅವರೆಲ್ಲ ಊಟ ಮಾಡಿ ಹೋಗ್ತಿದ್ರು. ಒಂದ್ ದಿವಸ ಬುದ್ಧಿ ಊಟ ಮಾಡಿದ್ರು, ಒಂದ್ ದಿವಸ ಜಿಲೇಬಿ ಊಟ ಮಾಡಿದ್ರು, ನಿನ್ನೆ ಜಾಮೂನ್ ಊಟ ಮಾಡಿದ್ರು, ಹಾಲುಕ್ಕಿ 2 ಸಲ ಊಟ ಮಾಡಿದ್ರು, ಅನ್ನ ಸಾರ ಅಂದ್ರೆ ಇನ್ನೊಂದು 2 ಸಲ ಹಾಕೊಂಡು ಊಟ ಮಾಡ್ಬೇಕು. ಆ ರೀತಿ ಒಳಗೆ ಇಷ್ಟೆಲ್ಲ ದಾಸೋಗನ ನೀವು ಅನ್ನದಾನವನ್ನು ಮಾಡಿರಲ್ಲ, ಬಹಳ ಪುಣ್ಯವಂತಿರಿದೆ. ಅದಕ್ಕೆ ಪ್ರತಿಯೊಂದು ಮಾಡಿದೊಳಗೆ ದಾಸೋಗದ ಮೊದಲು ಬಂದ್ರು ಒಂದು ಕಪ್ ಚಾರೆ ಕುಡ್ರೆ ನಾಲ್ಗೆ ಸುತ್ತುಗೋರಿ ಅಂತ ಹೇಳ್ತಾರೆ ಶರಣರು. ಅಂತ ಶರಣರು ಸತ್ಪುರುಷರು ಹುಟ್ಟಿರ್ತಕ್ಕಂಥ ಈ ನಾಡಿನೊಳಗೆ ಬಂದು ನೆಲೆಸಿರ್ತಕ್ಕಂಥ ಈ ನಾಡಿನೊಳಗೆ ಎಲ್ಲಾ ದೇವರನ್ನು ಇಲ್ಲೇ ಆದವಲ್ಲ ಅಂತ ಭಗವಂತ ನೀವು ಏನು ಬೇಡ್ತೀರಿ ಎಲ್ಲ ಡಾಕ್ಟ್ರು ಇಲ್ಲ ಅಂತಕ್ಕಂಥದ್ದು ಸಾಧನೆ ಮಾಡ್ತೋರಿಸ್ಕೊ ಭಗವಂತ ನಿಂಬಲ್ಲಿ ಅದ ಅಂದಾಗ ಅದ್ರಾಗ ಭಾಳ ದಿವಸ ಹಸಿ ಕಟ್ಟಿಗೆ ಬೇಕು ಅಂತಿದ್ರಿ. ಈ ಸಲ ಹಸಿ ಕಟ್ಟಿಗೆ ನೋಡ್ರಿ, ಈ ಸಲ ಸುಖ ಸಮೃದ್ಧಿ ಬಂತು ಅಂದ್ರೆ ತಾನೇ ಕೂಡಿ ಬಿಡ್ತಾವ. ಅದಕ್ಕೆ ಅಂತಲ್ಲ ಸಿರಿ ಬರುವ ಕಾಲಕ್ಕೆ ಕರಬಂಡಿ ಎಳೆದಂತೆ. ನಮಗೆಲ್ಲ ಒಳ್ಳೆ ಕಾಲ ಬಂತು ಅಂದ್ರೆ ದೇವ್ರು ನಮಗೆ ಏನೇನ ಬೇಕು ಎಲ್ಲನೇ ಪಟ್ಟು ಬಿಡ್ತಾರ. ನಾವು ಬೇಡದ ಕೊಡ್ತಾರ ಅಂತ ಕೊಡ್ರಿ ನಾವು ಬೇಡದನೇ ಕೊಡ್ತಿರ್ತಾನ. ಯಾವಾಗ ಕೊಡ್ತಾನ ಅಂದ್ರೆ ನಿಮ್ ಜೇವ ಹೊಡಿಬೇಕಂತ ಕಲ್ಪನೆ ಇಲ್ಲ. ನೀವು ಎಲ್ಲಿ ಹೋಗಿದ್ರಿ? ಸಿದ್ದಪ್ಪ ಮಹಾರಾಜ ಬಳಿ ಹೋಗಿದ್ರಿ, ಎಲ್ಲಿ ಹೋಗಿದ್ರಿ? ಬಂದ ಸಂಗನ ಬಸವನ ಬಳಿ ಹೋಗಿದ್ರಿ, ಎಲ್ಲಿ ಹೋಗಿದ್ರಿ? ದಿಗಂಬರೇಶ್ವರ ಬಳಿ ಹೋಗಿದ್ರಿ, ಶಂಕರಲಿಂಗ ಮಹಾರಾಜರ ಬಳಿ ಹೋಗಿದ್ರಲ್ಲ. ಹಂಗ ನೀವು ಅವನಲ್ಲಿ ಹೋದಾಗ ಅವ ನಿಮಗೆ ಏನ್ ಬೇಕು ಬೇಡಿದ್ದೆ ವರವನ್ನ ಭಾಗ್ಯವನ್ನ ಕೊಡ್ತಾನ ಅಂತಕ್ಕಂಥ ಮಾತನ್ನ ಹೇಳಿ ನೀವೆಲ್ಲರೂ ಕೂಡ ನಾಳಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ತಾಯಂದಿರು, ಊರಿನ ಗ್ರಾಮದವರು, ಸರ್ವ ಧರ್ಮ ಸರ್ವ ಜಾತಿಯವರು ಎಲ್ಲರೂ ಬಂದು ನಿಮ್ಮ ತನುಮನ ಧನವನ್ನು ಅರ್ಪಿಸ್ರಿ. ಇನ್ನ ಯಾರ್ಯಾರು ಪಟ್ಟಿಕೊಟ್ಟಿದವರೆಲ್ಲ ನಾಳೆಗೆ ಲಾಸ್ಟ್ ದಿವಸ, ನಾಳೆಯಿಂದ ಪುರವಂತರು ಬರ್ತಾರೆ, ನಂದಿಕುಲ ಮೆರವಣಿಗೆ ಆಗ್ತದೆ, ಗೊಂಬೆ ಕೊಡ್ತೀವಿ ಎಲ್ಲವನ್ನ ಇವತ್ತೆಲ್ಲ ಶಿವನ ಮೂರ್ತಿಯನ್ನ ನೀವೆಲ್ಲ ಮೆರವಣಿಗೆ ಮಾಡಿ ಬಂದಿದ್ದೀರಿ. ಹಾಗೆ ಈ ಕಾರ್ಯಕ್ರಮ ಕೂಡ ವರ್ಷಿಟ್ಟು ಹೆಚ್ಚಾಕತ್ತು ಹೋಗಲಿ. ನಿಮ್ಮೆಲ್ಲರ ಮೇಲೆ ಆ ದಿಗಂಬರ ಮತ್ತು ಮಾದೇವನ ಆಶೀರ್ವಾದ ಇರಲಿ. ನಿಮ್ಮೆಲ್ಲರ ತಾಯಿ ತಂದೆ ಆಶೀರ್ವಾದ ಈ ಬಡವ ಶಾಸ್ತ್ರಿಗಳ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನಿಮ್ಮೆಲ್ಲ ತಾಯಿ ತಂದೆಗಳಿಗೆ ನಾನು ಹೇಳ್ತಾ. ಯಾಕಂತ ಕೇಳಿದ್ರೆ ನಾ ಇನ್ನೊಂದು ಮಾತನ್ನ ನಿಮಗೆ ಲಾಸ್ಟ್ ಮೊಮೆಂಟ್ ಹೇಳ್ತೀನಿ. ನಾ ಏನು ಹೇಳ್ಬೇಕಾಗಿದೆ ಅಂತ ಕೇಳಿದ್ರೆ, ನಾನು ಜಂಗಮ ರೊಟ್ಟೆ ಹುಟ್ಟೋದವನಲ್ಲ, ಸಾಮಾನ್ಯ ನಿಮ್ಮಂತ ಬಡವರು ತಂದಿದ್ದೊಳಗೆ ಹುಟ್ಟಿರ್ತಕ್ಕಂಥವನು. ಒಂದು ಸಣ್ಣ ಶಿಕ್ಷಣ ಸಂಸ್ಥೆ ಇದೆ. ನಾವೇನು ಶಾಸ್ತ್ರ ಪುರಾಣ ಏನು ಹೇಳಕ್ ಹೋಗುತ್ತೀವಿ, ನೀವು ಕೊಟ್ಟಿರ್ತಕ್ಕಂಥ 100 ರೂಪಾಯಿ ಕಾಣಿಕೆ ಅನ್ನಲ್ಲ, ನಾನು ಮನಿ ಸಂಸಾರಕ್ಕೆ ಪ್ರಪಂಚಕ್ಕೆ ಹಾಕೋದಿಲ್ಲ. ಅದನ್ನು ಒಯ್ದು ಶಿಕ್ಷಣ ಕ್ಷೇತ್ರ, ಯಾಕಂದ್ರೆ ಅದು ಜೀವಂತ ದೇವರು ಅಂತ ತಿಳ್ಕೊಂಡು ಇಂಥ ಹಿರಿಯರು ಹೇಳಿರ್ತಕ್ಕಂಥದ್ದು. ಆ ಶಾಲೆ ಕಾಲೇಜ್ ನಮ್ಮೆಲ್ಲ ಕಮಿಟಿಗಳದವರು ಕೂಡ ಬಂದು ಮುಂದೆ ಶಾಲೆ ಭಾರಿ ಮಾಡಿರಿ ಅಂತ ಹೇಳಿದ್ರು. ಎಲ್ಲಪ್ಪ ಹಿಂಗೆ ಕಾಣಿಕೆ ಮುಖಾಂತರವಾಗಿ ನಡೆದವ, ಹಿಂಗಿಷ್ಟು ಮಾಡ್ಕೊಂಡು ಸರ್ಕಾರ ಒಂದಿಷ್ಟು ತಗೊಂಡು ಮಕ್ಕಳನ್ನಿಟ್ಟು ಬಾಯ್ ಮಾಡ್ಕೊಂಡು ನಡೆದದೆ. ಒಟ್ಟು ಚೆಂದಾಗಿ ಶಿಕ್ಷಣ ಸಂಸ್ಥೆ, ಯಾಕಂದ್ರೆ ಆ ರಾಜಕೀಯ ಒಳಗೆ ಅದರೊಳಗೆ ಏನೋ ಸ್ವಾದ ಇಲ್ಲ ತಿಳ್ಕೊಂಡು ಶಿಕ್ಷಣ 4 ಮಕ್ಕಳಿಗೆ 4 ಅಕ್ಷರ ಕಲಿಸ್ತೇವೆ ಅಂದ್ರೆ ಆ ಮಕ್ಕಳು ನಮ್ಮ ಜೀವನದೊಳಗೆ ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ಅಂತ ಸರಸ್ವತಿ ದೇವಿ 1-2 ಶಬ್ದಗಳ ನಮ್ಮ ನಾಲ್ಗಿನ ಮೇಲೆ ಓಂ ಅಂತಕ್ಕಂಥ ಶಬ್ದ ಬರೋದ್ರಿಂದ ನಿಮ್ಮೆಲ್ಲಾ ತಾಯಿ ತಂದೆ ಮುಂದೆ ಹೇಳ್ತಕ್ಕಂಥ ಸಾಮರ್ಥ್ಯ ಇವತ್ತು ಭಗವಂತ ದಿಗಂಬರೇಶ್ವರ ನನಗೆ ಕೊಟ್ಟಾನಂದ್ರೆ ಅದೇ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ಅಷ್ಟಿಷ್ಟಲ್ಲ. ನೀವು 3 ವರ್ಷವರೆಗೆ ನಮ್ಮ ಶಾಸ್ತ್ರಿಗಳು ಬರಲಿ ಅವರು ಹೇಳಿ ಅಂತ ತಿಳ್ಕೊಂಡು ನೀವು ಯಾವುದೇ ವಿಚಾರವನ್ನ ಮಾಡದೇನೆ ಶಾಸ್ತ್ರಿಗಳ ಪ್ರೀತಿಯಿಂದ ಕರೆಸಿರಲ್ಲ, ಶಾಸ್ತ್ರದ ಕರೆಸಿಲ್ಲ, ನಿಮ್ಮ ಮನೆ ಮಗ ಅದನ್ನ, ನಿಮ್ಮ ಊರ ಮಗ ಅದನ್ನ ತಿಳ್ಕೊಂಡು ಕರೆಸಿರಿ. ನಿಮ್ಮ ತಂದೆ ತಾಯಿ ಋಣ ನನ್ನ ಜನ್ಮ ಇರುತ್ತಾನೆ ಕೂಡ ಮತ್ತೊಮ್ಮೆ ಏನಾದ್ರೂ ಹುಟ್ಟಿ ಬರಬೇಕಾದ್ರೆ ನಿಮ್ಮ ಊರಾಗ ನಿಮ್ಮ ಮಗನಾಗಿ ಹುಟ್ಟಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಕಮಿಟಿಯರಿಗೂ ತಂದೆ ತಾಯಿಗೂ ಕೂಡ ನಾನು ತುಂಬ ಹೃದಯದಿಂದ ಶರಣಾರ್ಥಿ. ಈಗ ಮಂಗಲ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಾಳಿನ ದಿವಸ ಪುರಾಣ ಮುಕ್ತಾಯ ಮತ್ತು ಪ್ರಾರಂಭ 2 ಚಾಲು ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ